ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 923 ಡಿಸ್ಕಸ್ ಮಾಡ್ತಾ ಇದ್ವಿ. ದಿನಾಂಕ 27 ಮತ್ತು 28 ಜುಲೈ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಥೈಲ್ಯಾಂಡ್ ಕಾಂಬೋಡಿಯಾ ಪ್ರಾದೇಶಿಕ ವಿವಾದದಲ್ಲಿ ಹೆಚ್ಚಾಗಿ ಉಲ್ಲೇಖಿಸಲಾದ ಐತಿಹಾಸಿಕ ಒಪ್ಪಂದದ ಹೆಸರೇನು? The historical treaty often cited in the Thailand-Cambodia territorial dispute is the. ಇತ್ತೀಚೆಗೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವೆ ಯುದ್ಧ ಪ್ರಾರಂಭವಾಗಿರುತ್ತೆ. ಈ ಒಂದು ಯುದ್ಧ ಯಾವ ಒಪ್ಪಂದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯುದ್ಧವಾಗಿರುತ್ತೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಇದನ್ನು ಫ್ರಾಂಕೋ ಸಿಯಾಮಿಸ್ ಒಪ್ಪಂದ ಅಂತ ಹೇಳ್ತೇವೆ, ಅಥವಾ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಫ್ರಾಂಕೋ ಸಿಯಾಮಿಸ್ ಟ್ರೀಟಿ ಅಂತ ಹೇಳ್ತೇವೆ. ಈ ಒಂದು ಫ್ರಾಂಕೋ ಸಿಯಾಮಿಸ್ ಒಪ್ಪಂದದ ಪ್ರಕಾರ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ನಡುವೆ ಇರತಕ್ಕಂಥ ಒಂದು ಸ್ಮಾಲ್ ಲ್ಯಾಂಡ್ ಡಿಸ್ಪ್ಯೂಟ್ ಏನಿರುತ್ತೆ, ಅದನ್ನ ತೀರ್ಮಾನ ಕೈಗೊಳ್ಳಲಾಗಿರುತ್ತೆ. ಬಟ್ ಅಲ್ಲಿರ್ತಕ್ಕಂಥ 2 ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಈ 2 ರಾಷ್ಟ್ರಗಳ ನಡುವೆ ಸಂಘರ್ಷ ಉಂಟಾಗಿರುತ್ತೆ. ಇದು ಯುದ್ಧದ ರೂಪಕ್ಕೆ ತಿರುಗಿರ್ತಕ್ಕಂಥದ್ದನ್ನು ನಾವು ಇತ್ತೀಚೆಗೆ ನೋಡಬಹುದಾಗಿರುತ್ತೆ. ಈ ನಿಟ್ಟಿನಲ್ಲಿ ನಾವು ಈ ಒಂದು ಜಿಯೋ ಪೊಲಿಟಿಕಲ್ ಇಶ್ಯೂ ಏನಕ್ಕಾಗಿದೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಹಿಸ್ಟಾರಿಕಲಿ ಈ ಒಂದು ಪ್ರಾಬ್ಲಮ್ ಆಗಲಿಕ್ಕೆ ಏನು ಕಾರಣವಾಗಿರುತ್ತೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ 2 ರಾಷ್ಟ್ರಗಳ ಜಿಯೋಗ್ರಫಿ ಅಥವಾ ಭೌಗೋಳಿಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಈ ಒಂದು ಇಶ್ಯೂ ಏನಿದೆ ಇದು 2 ರಾಷ್ಟ್ರಗಳ ನಡುವೆ ಇಲ್ಲಿ ಮ್ಯಾಪ್ ಅಲ್ಲಿ ನೀವು ನೋಡಬಹುದಾಗಿರುತ್ತೆ. ದಿಸ್ ಇಸ್ ವೇರ್ ವಿ ಹ್ಯಾವ್ ಆರ್ ಕಂಟ್ರಿ, ನಮ್ಮ ಭಾರತ ದೇಶದ ಈಶಾನ್ಯ ರಾಜ್ಯಗಳನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಈ ಭಾಗದಲ್ಲಿ ವಿ ಹ್ಯಾವ್ ಥೈಲ್ಯಾಂಡ್ ಅಂಡ್ ಇಲ್ಲಿ ನಾವು ಕಾಂಬೋಡಿಯಾವನ್ನ ನೋಡಬಹುದಾಗಿರುತ್ತೆ. ಈ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ ಮಧ್ಯದಲ್ಲಿ ಒಂದು ಮೌಂಟೇನ್ಸ್ ಇರುತ್ತೆ. ದಿಸ್ ಇಸ್ ದ ಸೇಮ್ ಮ್ಯಾಪ್. ಹಿಯರ್ ವಿ ಹ್ಯಾವ್ ಥೈಲ್ಯಾಂಡ್. ಇಲ್ಲಿ ನಾವು ಕಾಂಬೋಡಿಯಾವನ್ನು ನೋಡಬಹುದಾಗಿರುತ್ತೆ. ದಿಸ್ ಇಸ್ ದ ಬಾರ್ಡರ್ ಲೈನ್. ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾಗೆ ಇರತಕ್ಕಂಥ ಒಂದು ಬಾರ್ಡರ್ ಲೈನ್ ಇದಾಗಿರುತ್ತೆ. ಈ ಬಾರ್ಡರ್ ಲೈನ್ ಅಲ್ಲಿ ಒಂದು ಮೌಂಟೇನ್ಸ್ ಬರುತ್ತೆ, ಅದನ್ನ ನಾವು ಡ್ಯಾಂಗ್ರೇಕ್ ಮೌಂಟೇನ್ಸ್ ಅಂತ ಕರೀತೇವೆ. ಆ ಮೌಂಟೇನ್ಸ್ ಅನ್ನು ನಾವು ಡ್ಯಾಂಗ್ರೇಕ್ ಮೌಂಟೇನ್ಸ್ ಅಥವಾ ಡ್ಯಾಂಗ್ರೇಕ್ ಬೆಟ್ಟಗಳು ಅಂತ ಹೇಳ್ತೇವೆ. ಈ ಬೆಟ್ಟಗಳ ಸಮೀಪದಲ್ಲಿ 2 ದೇವಸ್ಥಾನಗಳಿರುತ್ತೆ ಅಥವಾ ಟೆಂಪಲ್ಸ್ ಇರುತ್ತೆ. ಒಂದನ್ನ ಪ್ರಸಾದ್ ಟಾ ಮ್ಯೂ ಥಾಮ್ ಅಂತ ಹೇಳ್ತೇವೆ, ಪ್ರಸಾದ್ ಪ್ರೇ ವಿಹಿಯಾರ್ ಅಂತ ಹೇಳ್ತೇವೆ. ಈ 2 ದೇವಸ್ಥಾನಗಳನ್ನ ನಾವು ನೋಡಬಹುದಾಗಿರುತ್ತೆ. ಹಿಸ್ಟಾರಿಕಲಿ ಕಾಂಬೋಡಿಯಾ ಅಂತಕ್ಕಂಥದ್ದನ್ನ ಫ್ರಾನ್ಸ್ ಆಳ್ವಿಕೆ ನಡೆಸಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಆ ಸಮಯದಲ್ಲಿ ಇದೇ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ ನಡುವೆ ಒಂದು ವಿವಾದವಾಗಿರುತ್ತೆ. ಆಗ ಒಂದು ಒಪ್ಪಂದವನ್ನ ಮಾಡಿಕೊಂಡು ಈ ವಿವಾದಿತ ಪ್ರದೇಶವ ಕಾಂಬೋಡಿಯಾಗೆ ಸೇರಿದೆ ಅಂತಕ್ಕಂಥ ನಿರ್ಧಾರವನ್ನ ಬರಲಾಗಿರುತ್ತೆ. ಈ ಒಂದು ಒಪ್ಪಂದಕ್ಕೆ ಥೈಲ್ಯಾಂಡ್ ಕೂಡ ಒಪ್ಪಿಕೊಂಡಿರುತ್ತೆ. ಅಂಡ್ ಇದು ಥೈಲ್ಯಾಂಡ್ ಒಪ್ಪಿಕೊಂಡ ನಂತರ ಮತ್ತೆ ವಿವಾದವನ್ನ ಪ್ರಾರಂಭ ಮಾಡುತ್ತೆ. ಆ ಮ್ಯಾಪ್ ಅನ್ನ ಮಿಸ್ ರೆಪ್ರೆಸೆಂಟ್ ಮಾಡಲಾಗಿದೆ, ಆ ಪ್ರದೇಶಗಳು ನಮಗೆ ಸೇರಿದ್ದು ಅಂತ ಮತ್ತೆ ಸಂಘರ್ಷ ಪ್ರಾರಂಭವಾಗುತ್ತೆ. ಆಮೇಲೆ ICJಗೆ ಹೋಗುತ್ತೆ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೋದಾಗ ಮತ್ತೆ ಅಲ್ಲೂ ಕೂಡ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಆ 2 ಪ್ರದೇಶಗಳು ಕಾಂಬೋಡಿಯಾಗೆ ಸೇರಬೇಕು ಅಂತಕ್ಕಂಥ ನಿರ್ಧಾರವನ್ನ ತಿಳಿಸ್ತಾರೆ. ಇಷ್ಟಾದರೂ ಕೂಡ ಮತ್ತೊಮ್ಮೆ ಇಲ್ಲಿ ಈ ಸಂಘರ್ಷ ಪ್ರಾರಂಭವಾಗಿರ್ತಕ್ಕಂಥದ್ದನ್ನ ನಾವು ಬಹಳ ಇತ್ತೀಚೆಗೆ ಕಾಣಬಹುದಾಗಿರುತ್ತೆ. ಈ ಸಂಘರ್ಷ ಪ್ರಾರಂಭವಾಗಲಿಕ್ಕೆ ಟ್ರಿಗರಿಂಗ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಈ ಒಂದು ಬಾರ್ಡರ್ ನಲ್ಲಿ ಈ ಮೈನ್ಸ್ ಅಂತ ಅವರು ಲ್ಯಾಂಡ್ ಅಲ್ಲಿ ಪ್ಲಾಂಟ್ ಮಾಡಿರ್ತಾರೆ. ಮೈನ್ಸ್ ಅಂದ್ರೆ ನೆಲದಲ್ಲಿ ಇಟ್ಟಿರ್ತಕ್ಕಂಥ ಬಾಂಬ್ಗಳಂತ ಹೇಳ್ಬೋದಾಗಿರುತ್ತೆ. ಥೈಲ್ಯಾಂಡ್ ಕಡೆಯಿಂದ ಮಿಲಿಟರಿ ಅವರು ಪ್ಯಾಟ್ರೋಲಿಂಗ್ ಮಾಡುವಾಗ ಆ ಮೈನ್ಸ್ ಮೇಲೆ ಯಾರಾದರೂ ಕಾಲಿಟ್ಟಾಗ ಆ ಕಾಲು ತೆಗೆದ ಕೂಡಲೇ ಅದು ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟ್ ಆಗುವ ಮುಖಾಂತರ ಒನ್ ಆಫ್ ದಿ ಸೋಲ್ಜರ್ಸ್ ಆಫ್ ಥೈಲ್ಯಾಂಡ್ ನ ಒಬ್ಬ ಸೈನಿಕನಿಗೆ ಗಾಯವಾಗಿರುತ್ತೆ. ಈ ಒಂದು ಘಟನೆ ಏನಿರುತ್ತೆ ಇದು 2 ರಾಷ್ಟ್ರಗಳ ನಡುವೆ ಯುದ್ಧಕ್ಕೆ ಅದು ಒಂದು ಟ್ರಿಗರಿಂಗ್ ಪಾಯಿಂಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಇಷ್ಟು ಇಂಟ್ರೊಡಕ್ಷನ್ ನೊಂದಿಗೆ ಈಗ ಕಂಪ್ಲೀಟ್ ಆರ್ಟಿಕಲ್ ಅನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಇದು 2 ರಾಷ್ಟ್ರಗಳ ನಡುವೆ ಆಗ್ತಾ ಇರತಕ್ಕಂಥ ಒಂದು ಯುದ್ಧವಾಗಿರುತ್ತೆ. ಆನ್ ಜುಲೈ 23rd, ಜುಲೈ 23ನೇ ತಾರೀಕು ಥಾಯ್ ಸೋಲ್ಜರ್ ಅವರು ಆ ಪ್ರದೇಶದಲ್ಲಿ ಪ್ಯಾಟ್ರೋಲಿಂಗ್ ಮಾಡ್ತಾ ಇರುವಾಗ, ಯಾವ ಪ್ರದೇಶ ಅಂದ್ರೆ ಅದನ್ನ ನಾವು ಚಾಂಗ್ ಬೋಕ್ ಅಂತ ಹೇಳ್ತೇವೆ. ಆ ಚಾಂಗ್ ಬೋಕ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಅವರು ನೆಲ ಬಾಂಬ್ ಬ್ಲಾಸ್ಟ್ ಆಗಿ ಅವರು ಗಾಯಗೊಂಡು
ಗಾಯಗೊಂಡಿರ್ತಾರೆ. ಸೊ ಗಾಯಗೊಂಡಿದ್ದ ಕಾರಣದಿಂದ ಈ ಒಂದು ಯುದ್ಧ ಪ್ರಾರಂಭವಾಗಿರ್ಲಿಕ್ಕೆ ಒಂದು ಕಾರಣವಾಗಿರುತ್ತೆ. ಸೊ ಯಾವಾಗ ಈ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅವಾಗ ಥೈಲ್ಯಾಂಡ್ ಏನ್ ಮಾಡುತ್ತೆ ಅಂದ್ರೆ F-16 ಫೈಟರ್ ಜೆಟ್ಸ್ ಗಳ ಮುಖಾಂತರ ಕ್ಯಾಂಬೋಡಿಯಾವನ್ನ ಅಟ್ಯಾಕ್ ಮಾಡುತ್ತೆ. ಯಾವಾಗ ಥೈಲ್ಯಾಂಡ್ ಕ್ಯಾಂಬೋಡಿಯಾವನ್ನ ಅಟ್ಯಾಕ್ ಮಾಡುತ್ತೆ, ಸೊ ಕ್ಯಾಂಬೋಡಿಯಾ ಮತ್ತೆ ಇನ್ ರೆಸ್ಪಾನ್ಸ್ ಅವ್ರೇನ್ ಮಾಡ್ತಾರೆ ಅಂದ್ರೆ ರಾಕೆಟ್ ಮತ್ತೆ ಆರ್ಟಿಲರಿ ಫೈರ್ ಗಳನ್ನ ಮಾಡ್ತಾರೆ. ರಾಕೆಟ್ ಮತ್ತೆ ಪಿರಂಗಿಗಳ ಮುಖಾಂತರ ಗುಂಡನ್ನ ಹರಿಸ್ತಕ್ಕಂಥ ಮುಖಾಂತರ ಸೊ ಥೈಲ್ಯಾಂಡ್ ಮೇಲೆ ಅವರು ಮತ್ತೆ ಫೈರ್ ಮಾಡ್ತಕ್ಕಂಥದ್ದು ಅಥವಾ ಅವ್ರ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ಇಲ್ಲಿ ಪ್ರಾರಂಭವಾಗಿರುತ್ತೆ. ಸೊ ಈ ಒಂದು ಕಾನ್ಫ್ಲಿಕ್ಟ್ ಏನಿದೆ, ಸೊ ದಿಸ್ ಕ್ಯಾನ್ ಡೆಫಿನೆಟ್ಲಿ ಥ್ರೆಟನ್ ಆಸಿಯನ್ ಯೂನಿಟ್, ಅಂದ್ರೆ ನಮಗೆ ಆಸಿಯನ್ ಗ್ರೂಪ್ ಅಂತ ನೀವು ಕೇಳಿರ್ತೀರಾ. ಸೊ ಇಲ್ಲಿ 10 ರಾಷ್ಟ್ರಗಳು ಒಂದು ಅಸೋಸಿಯೇಷನ್ ಅನ್ನ ಮಾಡ್ಕೊಂಡಿರ್ತವೆ. ಈ ಒಂದು ಅಸೋಸಿಯೇಷನ್ ಅಲ್ಲಿ ನಾವು ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ 2 ರಾಷ್ಟ್ರಗಳನ್ನ ನೋಡಬಹುದಾಗಿರುತ್ತೆ. ಸೊ ಈಗ ಈ 2 ರಾಷ್ಟ್ರಗಳ ನಡುವೆ ಸಂಘರ್ಷ ಪ್ರಾರಂಭವಾಗಿರುವ ಕಾರಣದಿಂದ ಈ ಆಸಿಯನ್ ಗುಂಪು ಏನಿದೆ, ಸೊ ಅದರಲ್ಲಿ ಯೂನಿಟಿ ಡಿಸ್ಟರ್ಬ್ ಆಗ್ತಕ್ಕಂಥ ಸಾಧ್ಯತೆಯನ್ನ ಈ ಒಂದು ಸಂಘರ್ಷದಿಂದ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ವಾಟ್ ಲೆಡ್ ಅಂದ್ರೆ ಈ ಒಂದು ಡಿಸ್ಪ್ಯೂಟ್ ಆಗ್ಲಿಕ್ಕೆ ಆ ರೂಟ್ಸ್ ಎಲ್ಲಿದೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ಕಲೋನಿಯಲ್ ಲೆಗಸಿ. ಎಲ್ಲೆಲ್ಲಿ ಬೇರೆ ರಾಷ್ಟ್ರದವರು ಆಳ್ವಿಕೆಯನ್ನ ನಡೆಸಿರ್ತಾರೆ ಅಲ್ಲೆಲ್ಲ ನಾವು ಸಾಮಾನ್ಯವಾಗಿ ಈ ಬಾರ್ಡರ್ ಡಿಸ್ಪ್ಯೂಟ್ಸ್ ಗಳನ್ನ ನಾವು ನೋಡ್ತಾ ಇರ್ತೇವೆ. ಯು ಟೇಕ್ ಎಕ್ಸಾಂಪಲ್ ಆಫ್ ಎನಿ ಕಂಟ್ರಿ, ನೀವು ಯಾವುದೇ ರಾಷ್ಟ್ರವನ್ನ ಎಕ್ಸಾಂಪಲ್ ಆಗಿ ತೆಗೆದುಕೊಂಡ್ರು ಕೂಡ ಅವರಲ್ಲಿ ಏನಾದ್ರೂ ಬಾರ್ಡರ್ ಇಶ್ಯೂಸ್ ಇದ್ರೆ ಅದು ಯಾವುದೋ ಒಂದು ಕಲೋನಿಯಲ್ ರೂಲ್ಗೆ ಕನೆಕ್ಟೆಡ್ ಇರುತ್ತೆ. ಸೊ ಇದು ಕೂಡ ಈ ಥೈಲ್ಯಾಂಡ್ ಮತ್ತೆ ಕ್ಯಾಂಬೋಡಿಯಾ ಕೂಡ ಈ ಒಂದು ಕಲೋನಿಯಲ್ ರೂಲ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿವಾದವಾಗಿರುತ್ತೆ. ಸೊ ಇದು ಕಲ್ಚರಲ್ ಪ್ರೈಡ್ ಮತ್ತೆ ಸ್ಟ್ರಾಟಜಿಕ್ ಜಿಯೋಗ್ರಫಿ ಇವೆರಡರ ನಡುವೆ ಆಗ್ತಾ ಇರ್ತಕ್ಕಂಥ ವಿವಾದ. ಅಂದ್ರೆ ಕ್ಯಾಂಬೋಡಿಯಾಗೆ ಬಂದಾಗ ಅವ್ರಿಗೆ ಕಲ್ಚರಲ್ ಪ್ರೈಡ್ ಅಥವಾ ಸಾಂಸ್ಕೃತಿಕ ಹೆಮ್ಮೆಯನ್ನ ಕಾಪಾಡ್ಕೊಳ್ಳಿಕ್ಕೆ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಇನ್ನು ಥೈಲ್ಯಾಂಡ್ಗೆ ಬಂದಾಗ ಈ ಭೌಗೋಳಿಕತೆ ಅಂದ್ರೆ ಅವರ ಜಿಯೋಗ್ರಫಿಯನ್ನ ಕಾಪಾಡ್ಕೊಳ್ಳಿಕ್ಕೆ ಅವರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ಉಲ್ಬಣಗೊಂಡಿರ್ತಕ್ಕಂಥ ಒಂದು ಬಿಕ್ಕಟ್ಟು ಇದಾಗಿರುತ್ತೆ. ಸೊ ದ ಡಿಸ್ಪ್ಯೂಟ್ ಸೆಂಟರ್ಡ್ ಅರೌಂಡ್ ಟೆರಿಟೋರಿಯಲ್ ಕ್ಲೇಮ್ಸ್ ಡೇಟಿಂಗ್ ಬ್ಯಾಕ್ ಟು 1907. ಅಂದ್ರೆ ಈ ಒಂದು ಡಿಸ್ಪ್ಯೂಟ್ ಈ ಟೆರಿಟರಿ ಅಂದ್ರೆ ಈ ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಘರ್ಷವಾಗಿರುತ್ತೆ. ಸೊ ಇದನ್ನ ನಾವು 1907ಕ್ಕೆ ಕನೆಕ್ಟ್ ಮಾಡಬಹುದಾಗಿರುತ್ತೆ. 1907ರಲ್ಲಿ ಈ 2 ರಾಷ್ಟ್ರಗಳ ನಡುವೆ ಸಂಘರ್ಷಕ್ಕೆ ಸಂಬಂಧಪಟ್ಟಂತೆ ಒಂದು ಒಪ್ಪಂದವನ್ನ ಮಾಡಿಕೊಳ್ಳಲಾಗಿರುತ್ತೆ. ಆ ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಫ್ರಾಂಕೋ ಸಿಯಾಮಿಸ್ ಟ್ರೀಟಿ ಅಂತ ಹೇಳ್ತೇವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳಬಹುದಾಗಿರುತ್ತೆ. ಈ ಫ್ರಾಂಕೋ ಸಿಯಾಮಿಸ್ ಒಪ್ಪಂದ ಯಾವ 2 ರಾಷ್ಟ್ರಗಳ ನಡುವೆ ಸಂಬಂಧಪಟ್ಟಿದ್ದು, ಆ ಒಪ್ಪಂದ ಯಾವ ವರ್ಷದಲ್ಲಾಗಿದೆ ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆ ಬರಬಹುದಾಗಿರುತ್ತೆ. ಸೊ ಈ ಒಂದು ಒಪ್ಪಂದ ಎಸ್ಪೆಷಲಿ ಅರೌಂಡ್ ಏನ್ಷಿಯಂಟ್ ಟೆಂಪಲ್ಸ್ ಅಂದ್ರೆ ಅಲ್ಲಿರ್ತಕ್ಕಂಥ 2 ಪುರಾತನ ದೇವಾಲಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಪ್ಪಂದಗಳಾಗಿರುತ್ತೆ. ಆ 2 ದೇವಾಲಯಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರೇ ವಿಹಿಯರ್ ಮತ್ತೆ ಪ್ರಸಾತ್ ಮೌನ್ ಥಾಮ್ ಅಂತ ಹೇಳ್ತೇವೆ. ಸೊ ಇವೆರಡು ದೇವಾಲಯಗಳು ಎಲ್ಲಿದೆ ಅನ್ನೋದನ್ನ ನಾನು ಮ್ಯಾಪ್ ಅಲ್ಲಿ ತೋರಿಸಿರ್ತೇನೆ. ಸೊ ಇವೆರಡೂ ಕೂಡ ಗಡಿ ಭಾಗದಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕಲೋನಿಯಲ್ ಎರಾ ಆರಿಜಿನ್ಸ್, ಈ ವಸಾಹತು ಯುಗದ ಒಂದು ಮೂಲಗಳನ್ನ ಅಂದ್ರೆ ಈ ಒಂದು ಸಂಘರ್ಷದ ಮೂಲವನ್ನ ನಾವು ನೋಡೋದಾದ್ರೆ ಇನ್ 1907ರಲ್ಲಿ ಫ್ರೆಂಚ್ ಕೊಲೋನಿಯಲ್ ಸರ್ವೇಯರ್ ಡ್ರೀವ್ ಅ ಮ್ಯಾಪ್ ಡಿಮಾರ್ಕೇಟಿಂಗ್ ಕ್ಯಾಂಬೋಡಿಯಸ್ ಬಾರ್ಡರ್ಸ್ ವೈಲ್ ಇಟ್ ವಾಸ್ ಅಂಡರ್ ಫ್ರೆಂಚ್ ರೂಲ್. ಅಂದ್ರೆ ಫ್ರೆಂಚರು ಈ ಭಾಗದಲ್ಲಿ ಆಳ್ವಿಕೆಯನ್ನ ನಡೆಸುವ ಸಮಯದಲ್ಲಿ, ಈ ಭಾಗದಲ್ಲಿ ಇನ್ ದ ಸೆನ್ಸ್ ಈ ಕಾಂಬೋಡಿಯಾದಲ್ಲಿ ತಮ್ಮ ಆಳ್ವಿಕೆಯನ್ನ ನಡೆಸುವ ಸಮಯದಲ್ಲಿ ಫ್ರೆಂಚ್ನ ಒಬ್ಬ ಸರ್ವೇಯರ್ ಏನ್ ಮಾಡಿರ್ತಾನೆ ಅಂದ್ರೆ ಒಂದು ಮ್ಯಾಪ್ ಅನ್ನ ಅವರು ಮಾಡಿರ್ತಾರೆ. ಆ ಮ್ಯಾಪ್ ಅಲ್ಲಿ ಈ 2 ದೇವಸ್ಥಾನಗಳನ್ನ ನಾವೇನು ಇವಾಗ ಸಂಘರ್ಷದ ಒಂದು ಪಾಯಿಂಟ್ಸ್ ಅಂತ ಹೇಳ್ತೇವೆ, ಆ ದೇವಸ್ಥಾನಗಳನ್ನ ಒಳಗೊಂಡಂತೆ ಕ್ಯಾಂಬೋಡಿಯಾದ ಮ್ಯಾಪ್ ಅನ್ನ ಡಿಸೈನ್ ಮಾಡಲಾಗುತ್ತೆ. ಸೊ ದಟ್ ವಾಸ್ ಇನ್ ದ ಇಯರ್ 1907 ಅಲ್ಲಿ ಆಗಿರ್ತಕ್ಕಂಥ ಒಂದು ಬೆಳವಣಿಗೆ ಆಗಿರುತ್ತೆ. ಅದಾದ್ಮೇಲೆ ದ ಮ್ಯಾಪ್ ಪ್ಲೇಸ್ ದಿ ಪ್ರೀ ವಿಹಿಯರ್ ಟೆಂಪಲ್ ಅಂಡ್ 11th century ಹಿಂದೂ ಶ್ರೀನ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ ವಿತ್ ಇನ್ ಕ್ಯಾಂಬೋಡಿಯನ್ ಟೆರಿಟರಿ. ಸೊ ಆ ಒಂದು ಪ್ರಿಹಿರ್ ವಿಹಿಯರ್ ಅಂತಕ್ಕಂಥ ಒಂದು ದೇವಸ್ಥಾನ. ಸೊ ಈ ಒಂದು ದೇವಸ್ಥಾನವನ್ನ 11ನೇ ಶತಮಾನದಲ್ಲಿ ಕಟ್ಟಲಾಗಿರುತ್ತೆ. ಸೊ ಇದು ಹಿಂದೂ ಟೆಂಪಲ್ ಆಗಿರುತ್ತೆ, ಅಂದ್ರೆ ಹಿಂದೂಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ದೇವಾಲಯವಾಗಿರುತ್ತೆ. ಸೊ ಈ ದೇವಾಲಯ ಯಾವ ದೇವರಿಗೆ ಅರ್ಪಿತವಾಗಿರುತ್ತೆ ಅಂದ್ರೆ ಲಾರ್ಡ್ ಶಿವ ಅಥವಾ ಶಿವ ದೇವರಿಗೆ ಅರ್ಪಿತವಾಗಿರ್ತಕ್ಕಂಥ ಟೆಂಪಲ್ ಆಗಿರುತ್ತೆ. ಸೊ ಆ ನಕ್ಷೆಯನ್ನ ಬರೆದಾಗ ಈ ಪ್ರಿಯ ವಿಹಿಯರ್ ಅಂತಕ್ಕಂಥ ಟೆಂಪಲ್
ಟೆಂಪಲ್ ಅನ್ನ ಕಾಂಬೋಡಿಯಾದಾಗ ಭಾಗವಾಗಿ ಸೇರಿಸಿ ಆ ಒಂದು ನಕ್ಷೆಯನ್ನ ಬರೆಯಲಾಗುತ್ತೆ. ಸೊ ಈ ಒಂದು ದೇವಸ್ಥಾನ ಏನಿದೆ ಇದು ಡ್ಯಾಂಗ್ರೇಕ್ ಮೌಂಟೇನ್ಸ್ ಗಳ ಟಿಪ್ ಅಲ್ಲಿ ಇರುತ್ತೆ. ಡ್ಯಾಂಗ್ರೇಕ್ಸ್ ಬೆಟ್ಟಗಳು ನಾನು ಮ್ಯಾಪ್ ಅಲ್ಲಿ ಏನ್ ತೋರಿಸಿದ್ದೆ, ಸೊ ಅದರ ತುದಿಯಲ್ಲಿರ್ತಕ್ಕಂಥ ಬೆಟ್ಟಗಳಾಗಿರುತ್ತೆ. ವಿಚ್ ಥೈಲ್ಯಾಂಡ್ ಕ್ಲೇಮ್ಸ್ ಲೈ ಆನ್ ಇಟ್ ಸೈಡ್ ಆಫ್ ವಾಟರ್ ಶೆಡ್. ಅಂದ್ರೆ ಈ ವಾಟರ್ ಶೆಡ್ ಅಂದ್ರೆ ಅದರ ನ್ಯಾಚುರಲ್ ಬೌಂಡ್ರಿ ಏನಿರುತ್ತೆ, ಅಂದ್ರೆ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಗಡಿರೇಖೆ ಏನಿರುತ್ತೆ, ಅದು ಆ ನೈಸರ್ಗಿಕ ಗಡಿರೇಖೆಗಿಂತ ಥೈಲ್ಯಾಂಡ್ ಕಡೆಗಿದೆ ಅಂತಕ್ಕಂಥದ್ದು ಥೈಲ್ಯಾಂಡ್ನವರ ವಾದವಾಗಿರುತ್ತೆ. ಬಟ್ ಈ ಒಂದು ಸರ್ವೆಯನ್ನ ಮಾಡಿದಾಗ ಈ 11ನೇ ಶತಮಾನದ ದೇವಸ್ಥಾನವನ್ನ ಕ್ಯಾಂಬೋಡಿಯಾದ ಭಾಗವಾಗಿ ನಕ್ಷೆಯನ್ನ ರೂಪಿಸಿರ್ತಕ್ಕಂಥದ್ದನ್ನ ನಾವು 1907ರಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಥೈಲ್ಯಾಂಡ್ ಇನಿಷಿಯಲಿ ಅಕ್ಸೆಪ್ಟೆಡ್ ದ ಮ್ಯಾಪ್. ಸೊ ಆರಂಭದಲ್ಲಿ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಆ ನಕ್ಷೆ ಸರಿಯಾಗಿದೆ ಅಂತಕ್ಕಂಥದ್ದನ್ನ ಅವರು ಅಕ್ಸೆಪ್ಟ್ ಮಾಡ್ತಾರೆ. ತದನಂತರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸೊ ದೇರ್ ಈಸ್ ಅ ಮಿಸ್ ರೆಪ್ರೆಸೆಂಟೇಷನ್, ಅಂದ್ರೆ ಆ ಮ್ಯಾಪ್ ಅಲ್ಲಿ ಸ್ವಲ್ಪ ತಪ್ಪಾಗಿ ಪ್ರತಿನಿಧಿಸಲಾಗಿದೆ ಅಂತಕ್ಕಂಥದ್ದು ಅವರು ಮತ್ತೆ ಹೇಳಿರ್ತಕ್ಕಂಥ ಒಂದು ಆರ್ಗ್ಯುಮೆಂಟ್ ಆಗಿರುತ್ತೆ. ಸೊ ಅಲ್ಲಿಂದ ಈ ಎರಡು ರಾಷ್ಟ್ರಗಳ ನಡುವೆ ಸಂಘರ್ಷ ಪ್ರಾರಂಭವಾಗುತ್ತೆ. ಯಾವಾಗ ಸಂಘರ್ಷ ಪ್ರಾರಂಭವಾಗುತ್ತೆ, ಸೊ ಈ ಒಂದು ಸಂಘರ್ಷ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹೋಗುತ್ತೆ, ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋಗುತ್ತೆ. ಸೊ ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಹೋದಾಗ ಅವರು ತಮ್ಮ ತೀರ್ಪನ್ನ ಕೊಡ್ತಾರೆ. ಸೊ ದಟ್ ವಾಸ್ ಇನ್ ದ ಇಯರ್ 1962, 1962ರಲ್ಲಿ ICJ ಏನಂತ ರೂಲ್ ಮಾಡುತ್ತೆ ಅಂದ್ರೆ ಪ್ರಿ-ವಿಹಿಯರ್ ಟೆಂಪಲ್ ಬಿಲಾಂಗ್ಸ್ ಟು ಕ್ಯಾಂಬೋಡಿಯಾ ಸೈಟಿಂಗ್ ಥೈಲ್ಯಾಂಡ್ಸ್ ಅರ್ಲಿಯರ್ ಅಕ್ಸೆಪ್ಟೆನ್ಸ್ ಆಫ್ ದಿ ಮ್ಯಾಪ್. ಅಂದ್ರೆ ಥೈಲ್ಯಾಂಡ್ನವರು ಈ ಒಂದು ನಕ್ಷೆಯನ್ನ ಆಲ್ರೆಡಿ ಅವರು ಅಂಗೀಕಾರ ಮಾಡಿದ್ದಾರೆ. ಒಂದ್ಸತಿ ಅಂಗೀಕಾರ ಮಾಡಿದ ನಂತರ ಮತ್ತೆ ಅದರಲ್ಲಿ ಮಾರ್ಪಾಡುಗಳನ್ನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಈ ಒಂದು ಕಾನ್ಸೆಪ್ಟ್ ನ ಆಧಾರದ ಮೇಲೆ ಆ ಟೆಂಪಲ್ ಇರ್ತಕ್ಕಂಥ ಭೂಪ್ರದೇಶ ಕ್ಯಾಂಬೋಡಿಯಾಗೆ ಸೇರಿರ್ತಕ್ಕಂಥದ್ದು ಅಂತ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನಲ್ಲಿ ಅದೇ ತೀರ್ಪನ್ನ 1962ರಲ್ಲಿ ನೀಡಲಾಗುತ್ತೆ. ಸೊ ಆಬ್ವಿಯಸ್ಲಿ ಥೈಲ್ಯಾಂಡ್ ಇದನ್ನ ರಿಜೆಕ್ಟ್ ಮಾಡುತ್ತೆ. ಸೊ ರಿಜೆಕ್ಟ್ ಮಾಡಿದ ನಂತರ ಸೊ ಅದರ ಸುತ್ತಮುತ್ತಲಿರ್ತಕ್ಕಂಥ 4.6 ಸ್ಕ್ವೇರ್ ಕಿಲೋಮೀಟರ್ಸ್ ಆಫ್ ಏರಿಯಾ ಏನಿರುತ್ತೆ, ಸೊ ಅದು ನಮ್ಮ ರಾಷ್ಟ್ರಕ್ಕೆ ಸೇರಿದು ಅಂತಕ್ಕಂಥ ಒಂದು ವಾದವನ್ನ ಮಾಡಿದಾಗ ಸೊ ಎರಡು ರಾಷ್ಟ್ರಗಳ ನಡುವೆ ಮತ್ತೊಮ್ಮೆ ಆ ಲ್ಯಾಂಡ್ ಡಿಸ್ಪ್ಯೂಟ್ ಅಂತಕ್ಕಂಥದ್ದು ಪ್ರಾರಂಭವಾಗಿರ್ತಕ್ಕಂಥದ್ದು. ಒನ್ಸ್ ಅಗೇನ್ ಥೈಲ್ಯಾಂಡ್ ಇದಕ್ಕೆ ಕಾರಣವಾಗಿರುತ್ತೆ. ಸೊ ಅದಾದ್ಮೇಲೆ ಒನ್ಸ್ ಅಗೇನ್ ಇನ್ 2013 ಮತ್ತೆ ಈ ಒಂದು ವಿವಾದ ICJಗೆ ಮತ್ತೆ ವಾಪಸ್ ಹೋಗುತ್ತೆ. ಸೊ ಯಾವಾಗ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಇದು ಮತ್ತೆ ವಾಪಸ್ ಹೋಗುತ್ತೆ, ಸೊ ಅವರು ಕ್ಯಾಂಬೋಡಿಯಾ ಸಾವರ್ನಿಟಿಯನ್ನ ಮತ್ತೆ ಅವರು ಎತ್ತಿ ಹಿಡಿತಾರೆ. ಸಾವರ್ನಿಟಿ ಅಂದ್ರೆ ಅವರ ಸಾರ್ವಭೌಮತ್ವ ಏನಿರುತ್ತೆ, ಸೊ ಆ ಮ್ಯಾಪ್ ಪ್ರಕಾರ ಅದು ಕ್ಯಾಂಬೋಡಿಯಾಗೆ ಸೇರಿರ್ತಕ್ಕಂಥದ್ದು ಅಂತಕ್ಕಂಥ ತೀರ್ಪನ್ನ ಮತ್ತೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನೀಡುತ್ತೆ. ಕೇವಲ ಆ ಟೆಂಪಲ್ ಅಲ್ಲ, ಅದರ ಸುತ್ತಮುತ್ತಲಿರ್ತಕ್ಕಂಥ ಭೂಪ್ರದೇಶ ಕೂಡ ಕ್ಯಾಂಬೋಡಿಯಾಗೆ ಸೇರಿರ್ತಕ್ಕಂಥ ಒಂದು ತೀರ್ಪನ್ನ ಮತ್ತೆ ICJ ವತಿಯಿಂದ ನೀಡಲಾಗುತ್ತೆ. ಬಟ್ ಈ ಒಂದು ತೀರ್ಪನ್ನ ಎಗೇನ್ ಥೈಲ್ಯಾಂಡ್ ಅಂತಕ್ಕಂಥದ್ದು ರಿಜೆಕ್ಟ್ ಮಾಡುತ್ತೆ. ನಾವು ಸೊ ಈ ಒಂದು ಪ್ರದೇಶಕ್ಕೆ ಇರ್ತಕ್ಕಂಥ ಕಲ್ಚರಲ್ ಮತ್ತೆ ಸ್ಟ್ರಾಟಜಿಕ್ ಸಿಗ್ನಿಫಿಕೆನ್ಸ್ ಏನು, ಸಾಂಸ್ಕೃತಿಕ ಮತ್ತೆ ಕಾರ್ಯತಂತ್ರದ ಮಹತ್ವ ಏನು ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಸೊ ದ ಟೆಂಪಲ್ ಈಸ್ ಸಿಂಬಲ್ ಆಫ್ ಮೇರ್ ಹೆರಿಟೇಜ್. ಅಂದ್ರೆ ಅಲ್ಲಿರ್ತಕ್ಕಂಥ ಒಂದು ಪರಂಪರೆ, ಆ ಪರಂಪರೆಯನ್ನ ನಾವು ಕೆಮೇರ್ ಅಂತ ಹೇಳ್ತೇವೆ ಅಥವಾ ಮೇರ್ ಪರಂಪರೆ ಅಂತ ಹೇಳ್ತೇವೆ. ಸೊ ಈ ದೇವಸ್ಥಾನ ಮೇರ್ ಪರಂಪರೆಯ ಸಂಕೇತವಾಗಿರುತ್ತೆ. ಅಂಡ್ ಇಟ್ ಈಸ್ ಮ್ಯಾಟರ್ ಆಫ್ ನ್ಯಾಷನಲ್ ಪ್ರೈಡ್ ಫಾರ್ ಥೈಲ್ಯಾಂಡ್. ಅಂದ್ರೆ ಇದೊಂಥರ ಸೊ ಕ್ಯಾಂಬೋಡಿಯಾಗೆ ಧಾರ್ಮಿಕ ಸಂಕಷ್ಟವಾಗಿದ್ದರೆ ಥೈಲ್ಯಾಂಡಿಗೆ ಭೌಗೋಳಿಕ ಸಂಕಷ್ಟವಾಗಿರುತ್ತೆ. ಸೊ ಎರಡು ಪಾಯಿಂಟ್ಸ್ಗಳ ಕಾರಣದಿಂದ ಇಬ್ರು ಕೂಡ ಒಂದು ಕನ್ಸೆನ್ಸಸ್ಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಿಕಾಸ್ ಕಲ್ಚರ್ ಅನ್ನ ಜಾಸ್ತಿ ರೆಸ್ಪೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಕ್ಯಾಂಬೋಡಿಯಾದಲ್ಲಿ ನೋಡಬಹುದಾಗಿರುತ್ತೆ. ಅಟ್ ದ ಸೇಮ್ ಟೈಮ್ ಥೈಲ್ಯಾಂಡ್ ನಮ್ಮ ಭೌಗೋಳಿಕ ಪ್ರದೇಶವನ್ನ ನಾವು ಬಿಟ್ಕೊಡ್ಬಾರ್ದು ಅಂತಕ್ಕಂಥದ್ದು ಥೈಲ್ಯಾಂಡ್ ಮಾಡ್ತಾ ಇರ್ತಕ್ಕಂಥ ಒಂದು ಕ್ಲೇಮ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಎರಡು ದೇವಸ್ಥಾನಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋದಾದ್ರೆ ಮೊದಲು ನಾವು ಪ್ರಿಯ-ವಿಹಿಯರ್ ಟೆಂಪಲ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಬ್ವಿಯಸ್ಲಿ ಇದು ICJ ಪ್ರಕಾರ ಕ್ಯಾಂಬೋಡಿಯಾಗೆ ಸೇರಿರ್ತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಅಥವಾ ಅದರಿರ್ತಕ್ಕಂಥ ಸ್ಥಳವನ್ನ ನಾವು ನೋಡೋದಾದ್ರೆ, ಸೊ ಅಲ್ಲಿರ್ತಕ್ಕಂಥ ಡ್ಯಾಗ್ರೇಕ್ ಮೌಂಟೇನ್ಸ್ ಅಂತ ನಾವು ಏನ್ ಮ್ಯಾಪ್ ಅಲ್ಲಿ ನೋಡಿದ್ದೇವೆ, ಆ ಡ್ಯಾಗ್ರೇಕ್ಸ್ ಮೌಂಟೇನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ ಅಥವಾ ದೇವಸ್ಥಾನವಾಗಿರುತ್ತೆ. ಸೊ ಈ ಒಂದು ದೇವಸ್ಥಾನ ಬರ್ತಕ್ಕಂಥ ಒಂದು ಪ್ರಾಂತ್ಯವನ್ನ ಅಥವಾ ಪ್ರಾವಿನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಪ್ರಿ-ವಿಹಿಯರ್ ಪ್ರಾಂತ್ಯ ಅಂತ ಹೇಳ್ತೇವೆ. ಪ್ರಿ-ವಿಹಿಯರ್ ಪ್ರಾಂತ್ಯ
ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಡ್ಯಾಗ್ರೆಕ್ ಮೌಂಟೇನ್ಸ್ಗಳ ತುದಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನವನ್ನ ನಾವು ಪ್ರಿವಿಹಿಯರ್ ದೇವಾಲಯ ಅಂತ ಹೇಳ್ತೇವೆ. ಸೊ ಇದನ್ನ ಯಾರು ಬಿಲ್ಡ್ ಮಾಡಿದ್ದಾರೆ, ಇದನ್ನ ನಿರ್ಮಾಣ ಮಾಡಿರ್ತಕ್ಕಂಥವ್ರು ಯಾರು ಅಂತ ನಾವು ನೋಡೋದಾದ್ರೆ ಕೆಮೇರ್ ಕಿಂಗ್ಸ್ ಅಂತ ಹೇಳ್ತೇವೆ. ಕೆಮೇರ್ ಕಿಂಗ್ಸ್ ಅಥವಾ ಕೆಮೇರ್ ರಾಜರು ಅಂತ ಹೇಳ್ತೇವೆ. ಕೆಮೇರ್ನಲ್ಲಿ ಬರ್ತಕ್ಕಂಥ ಯಾವ ರಾಜರು ಅಂತ ನಾವು ನೋಡೋದಾದ್ರೆ ಸೂರ್ಯವರ್ಮನ್ 1 ಮತ್ತೆ ಸೂರ್ಯವರ್ಮನ್ 2 ಇವರಿಬ್ರು 11ನೇ ಮತ್ತು 12ನೇ ಸೆಂಚುರಿ ಅಥವಾ ಶತಮಾನದಲ್ಲಿ ಇದು ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತೆ. ಆ ದೇವಸ್ಥಾನದ ಚಿತ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ದೇವಸ್ಥಾನ ಮತ್ತು ಇದರ ಸುತ್ತಮುತ್ತಲಿನ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಈಗ ಈ ಎರಡೂ ದೇಶಗಳ ನಡುವೆ ಆಗ್ತಾ ಇರ್ತಕ್ಕಂಥ ಒಂದು ಸಂಘರ್ಷವಾಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ದೇವರು ಡೈಟಿ ಯಾರು ಅಂತ ನಾವು ನೋಡೋದಾದ್ರೆ ಸೊ ಲಾರ್ಡ್ ಶಿವ ಅಂತ ಆಲ್ರೆಡಿ ಹೇಳಿದ್ದಾನೆ. ಸೊ ಈ ಲಾರ್ಡ್ ಶಿವದ 2 ರೂಪಗಳನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಆ 2 ಫಾರ್ಮ್ಸ್ ಯಾವ್ದ್ಯಾವ್ದು ಅಂದ್ರೆ ಒಂದನ್ನ ಶಿಖರೇಶ್ವರ ಅಂತ ಹೇಳ್ತೇವೆ, ಇನ್ನೊಂದನ್ನ ಭದ್ರೇಶ್ವರ ಅಂತ ಹೇಳ್ತೇವೆ. ಸೊ ಇವೆರಡೂ ಕೂಡ ಆ ಒಂದು ದೇವಸ್ಥಾನದ ಶಿವನ 2 ರೂಪಗಳಾಗಿ ಅಲ್ಲಿ ಪೂಜೆಯನ್ನ ಮಾಡ್ತಕ್ಕಂಥದ್ದನ್ನ ಸೊ ಈ ಟೆಂಪಲ್ ಅಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ದೇವಸ್ಥಾನದ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪ ಹೇಗಿರುತ್ತೆ, ಅದರ ಆರ್ಕಿಟೆಕ್ಚರ್ ಹೇಗಿರುತ್ತೆ ಅಂತ ನಾವು ನೋಡೋದಾದ್ರೆ ಲಾಂಗ್ ನಾರ್ತ್ ಅಂಡ್ ಸೌತ್ ಆಕ್ಸಿಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಉದ್ದವಾದ ಉತ್ತರಕ್ಕೆ ಮತ್ತೆ ದಕ್ಷಿಣಕ್ಕೆ ತುಂಬಾ ಉದ್ದವಾಗಿರ್ತಕ್ಕಂಥ ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡಿರ್ತಾರೆ. 800 ಮೀಟರ್ ಪ್ರೊಸೆಷನ್ ಪಾತ್ ಅನ್ನ ಮಾಡಿರ್ತಾರೆ. ಅಂದ್ರೆ 800 ಮೀಟರ್ ಉದ್ದವಿರ್ತಕ್ಕಂಥ ಒಂದು ಮೆರವಣಿಗೆ ಮಾರ್ಗ. ಮೆರವಣಿಗೆ ಅಂದ್ರೆ ದೇವರನ್ನ ಸುತ್ತಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಾರ್ಗವನ್ನ ಅಂಡ್ ಸ್ಟ್ಯಾಂಡ್ ಸ್ಟೋನ್ ಸ್ಯಾಂಕ್ಚುರೀಸ್ ಅನ್ನ ಮಾಡಿರ್ತಾರೆ. ಅಂದ್ರೆ ಮರಳುಗಲ್ಲಿನಲ್ಲಿ ಈ ಒಂದು ದೇವಸ್ಥಾನವನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಇಷ್ಟು ಈ ಒಂದು ಟೆಂಪಲ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಅದ್ರ ಜೊತೆಗೆ ಸೊ ಈ ಒಂದು ಟೆಂಪಲ್ ನ ಇನ್ನೊಂದು ವಿಶೇಷತೆ ಏನಂದ್ರೆ ಸೊ ಯುನೆಸ್ಕೋ ಕೂಡ ಇದನ್ನ ರೆಕಗ್ನೈಸ್ ಮಾಡಿರುತ್ತೆ. ಸೊ ಯುನೆಸ್ಕೋ ಇದನ್ನ ರೆಕಗ್ನೈಸ್ ಮಾಡಿ 2008ರಲ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗಳ ಪಟ್ಟಿಗೆ ಸೊ ಈ ಒಂದು ದೇವಸ್ಥಾನವನ್ನ ಸೇರಿಸಲಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಧಾರ್ಮಿಕ ಪಾತ್ರ ಅಥವಾ ರಿಲಿಜಿಯಸ್ ರೋಲ್ ಏನು ಅಂತ ನಾವು ನೋಡೋದಾದ್ರೆ ಸೊ ಒರಿಜಿನಲಿ ಅದು ಹಿಂದೂ ಆಗಿರುತ್ತೆ. ಅಂದ್ರೆ ಮೂಲತಃ ಅದು ಹಿಂದೂ ಆಗಿರುತ್ತೆ. ಲೇಟರ್ ಅಡ್ಯಾಪ್ಟೆಡ್ ಫಾರ್ ಬುದ್ಧಿಸಂ ಬುದ್ಧಿಸ್ಟ್ ರಿಚುವಲ್ಸ್. ಅಂದ್ರೆ ತದನಂತರ ಇಲ್ಲಿರ್ತಕ್ಕಂಥ ಆಚರಣೆಗಳನ್ನ ಬೌದ್ಧ ಆಚರಣೆಗಳೊಂದಿಗೆ ಹೊಂದಿಕೊಂಡಿರ್ತಕ್ಕಂಥ ಒಂದು ಬದಲಾವಣೆಯನ್ನ ಸೊ ಈ ಒಂದು ಟೆಂಪಲ್ ಅಲ್ಲಿ ನಾವು ವಿಟ್ನೆಸ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಅಲ್ಲಿರ್ತಕ್ಕಂಥ 2ನೇ ದೇವಸ್ಥಾನ ಇದನ್ನ ಪ್ರಸಾದ್ ತಾ ಮೋನ್ ಥೋಮ್ ಅಂತ ಹೇಳ್ತೇವೆ. ಸೊ ಇದು ಥೈಲ್ಯಾಂಡ್ ಮತ್ತೆ ಕಾಂಬೋಡಿಯಾ ಬಾರ್ಡರ್ ಅಲ್ಲಿ ಎಕ್ಸಾಕ್ಟ್ಲಿ ಡಿಸ್ಪ್ಯೂಟೆಡ್ ಆಗಿರ್ತಕ್ಕಂಥ ಒಂದು ಟೆಂಪಲ್ ಆಗಿರುತ್ತೆ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಸೇಮ್ ಮೌಂಟೇನ್ಸ್, ಅದನ್ನ ನಾವು ಡ್ಯಾಂಗ್ರಾಕ್ ಮೌಂಟೇನ್ಸ್ ಅಂತ ಹೇಳ್ತೇವೆ. ಸೊ ನಿಯರ್ ಸುರಿನ್ ಪ್ರಾವಿನ್ಸ್, ಅಂದ್ರೆ ಆ ಒಂದು ಪ್ರಾಂತ್ಯವನ್ನ ನಾವೇನಂತ ಕರಿತೀವಿ ಅಂದ್ರೆ ಸುರಿನ್ ಪ್ರಾವಿನ್ಸ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ದ ಪ್ರಾಬ್ಲಮ್. ಈ ಸುರಿನ್ ಪ್ರಾವಿನ್ಸ್ ಅಂತಕ್ಕಂಥದ್ದು ಥೈಲ್ಯಾಂಡ್ಗೆ ಹತ್ತಿರವಾಗಿರ್ತಕ್ಕಂಥ ಪ್ರಾವಿನ್ಸ್ ಆಗಿರುತ್ತೆ. ಸೊ ಇನ್ನೊಂದು ಪ್ರಾವಿನ್ಸ್ ಅನ್ನ ನಾವು ಓಡರ್ ಮಿಂಚೆ ಅಂತ ಹೇಳ್ತೇವೆ. ಈ ಓಡರ್ ಮಿಂಚೆ ಅಂತಕ್ಕಂಥದ್ದು ಕಾಂಬೋಡಿಯಾಗೆ ಸೇರಿರ್ತಕ್ಕಂಥ ಪ್ರಾವಿನ್ಸ್ ಆಗಿರುತ್ತೆ. ಅಲ್ಲಿಗೆ ಈ ಒಂದು ದೇವಸ್ಥಾನ ಈ 2 ರಾಷ್ಟ್ರಗಳಿಗೆ ಸೇರಿರ್ತಕ್ಕಂಥ ಪ್ರಾಂತ್ಯದಲ್ಲಿ ಡೆವಲಪ್ ಆಗಿರ್ತಕ್ಕಂಥದ್ದು. ಸೊ ಈ ಒಂದು ಸಮಸ್ಯೆಗೆ ಪ್ರಮುಖ ಕಾರಣವಾಗಿ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಬಿಲ್ಡ್ ಮಾಡಿರ್ತಕ್ಕಂಥವ್ರು ಯಾರು, ನಿರ್ಮಿಸಿರ್ತಕ್ಕಂಥವ್ರು ಯಾರು ಅಂದ್ರೆ ಕಿಂಗ್ ಅಥವಾ ರಾಜ ಉದಯಾದಿತ್ಯ ವರ್ಮನ್ 2 ಇವರು ಇದನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಈ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು 12ನೇ ಶತಮಾನದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಟೆಂಪಲ್ ಆಗಿರುತ್ತೆ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ದೇವರು ಅಥವಾ ಡಯಟಿ ಯಾರು ಅಂತ ನಾವು ನೋಡೋದಾದ್ರೆ ಸೊ ಇಲ್ಲೂ ಕೂಡ ನಾವು ಲಾರ್ಡ್ ಶಿವ ಅಥವಾ ಶಿವ ದೇವರನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಶಿವ ದೇವರನ್ನ ನ್ಯಾಚುರಲ್ ರಾಕ್ ಅಂದ್ರೆ ಅಲ್ಲಿರ್ತಕ್ಕಂಥ ನೈಸರ್ಗಿಕ ಬಂಡೆಯಿಂದ ಕೆತ್ತಿರ್ತಕ್ಕಂಥ ಒಂದು ದೇವರನ್ನ ಸೊ ಈ ಒಂದು ಟೆಂಪಲ್ ಅಲ್ಲಿ ನಾವು ಅವರು ಪ್ರತಿಷ್ಠಾಪನೆ ಮಾಡಿರ್ತಾರೆ. ಸೊ ಇಲ್ಲಿರ್ತಕ್ಕಂಥ ಆರ್ಕಿಟೆಕ್ಚರ್ ಅಥವಾ ವಾಸ್ತುಶಿಲ್ಪ ಹೇಗಿರುತ್ತೆ ಅಂದ್ರೆ ಸೌತ್ ಫೇಸಿಂಗ್ ಸ್ಟ್ಯಾಂಡ್ ಸ್ಟೋನ್ ಸ್ಟ್ರೀನ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಮರಳುಗಲ್ಲಿನ ಒಂದು ದೇವಾಲಯವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ದೇವಾಲಯ ಗ್ರಂಥಾಲಯ ಮತ್ತೆ ಕೊಳಗಳಿಂದ ಸುತ್ತುವರೆದಿರುತ್ತೆ. ಗ್ರಂಥಾಲಯಗಳು ಅಂದ್ರೆ ಲೈಬ್ರರೀಸ್ ಮತ್ತೆ ಪೂಲ್ಸ್ ಗಳಿಂದ ಸರೌಂಡ್ ಆಗಿರ್ತಕ್ಕಂಥ ಒಂದು ದೇವಾಲಯವಾಗಿ ಸೊ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದರ ಈ ಒಂದು ದೇವಸ್ಥಾನದ ಸಂಕೀರ್ಣ ಅಥವಾ ಟೆಂಪಲ್ ಅಲ್ಲಿ ನಾವು 3 ದೇವರುಗಳನ್ನ ನಾವು ನೋಡಬಹುದಾಗಿರುತ್ತೆ. ಅದನ್ನ ಪಾರ್ಟ್ ಆಫ್ ಅ ಟ್ರಯೋ ಅಂತ ಹೇಳ್ತೇವೆ. ಟ್ರಯೋ ಅಂದ್ರೆ 3 ಹೊಂದಿರತಕ್ಕಂಥ ಒಂದು ಭಾಗವಾಗಿರುತ್ತೆ.
ಆ ಮೂವರು ಯಾರ್ಯಾರು ಅಂದ್ರೆ ಒಂದನ್ನ ತಾಮೋನ್ ಅಂತ ಹೇಳ್ತೇವೆ, ಇನ್ನೊಂದನ್ನ ತಾಮೋನ್ ಟೋಟ್ ಅಂತ ಹೇಳ್ತೇವೆ, ಇನ್ನೊಂದನ್ನ ತಾಮೋನ್ ಥಾಮ್ ಅಂತ ಹೇಳ್ತೇವೆ. ಈ ಟ್ರಯೋಯನ್ನ ಹೊಂದಿರತಕ್ಕಂಥ ಒಂದು ದೇವಸ್ಥಾನವಾಗಿರುತ್ತೆ. ಸೊ ಇದರ ರಿಲಿಜಿಯಸ್ ರೋಲ್ ಅಥವಾ ಧಾರ್ಮಿಕ ಪಾತ್ರ ಏನು ಅಂದ್ರೆ ಸೇಮ್ ಲೈಕ್ ಬಿಫೋರ್, ಇದು ಕೂಡ ಹಿಂದೂ ಆರಿಜಿನ್ ಆಗಿರುತ್ತೆ, ಅಂದ್ರೆ ಹಿಂದೂ ಮೂಲವಾಗಿರುತ್ತೆ. ಲೇಟರ್ ಮಹಾಯಾನ ಬುದ್ಧಿಸ್ಟ್ ಯೂಸ್ ಅಂಡರ್ ಜಯವರ್ಮನ್ 7, ಅಂದ್ರೆ ನಂತರ ಜಯವರ್ಮನ್ 7 ಇವರ ಅಡಿಯಲ್ಲಿ ಮಹಾಯಾನ ಬೌದ್ಧವನ್ನ ಇಲ್ಲಿ ಬಳಕೆ ಮಾಡಲಾಗಿರುತ್ತೆ. ಸೊ ಸೇಮ್ ಲೈಕ್ ಬಿಫೋರ್, ಆರಂಭಿಕ ಹಂತದಲ್ಲಿ ಇದು ಹಿಂದೂ ಆಗಿದ್ದು ನಂತರ ಬುದ್ಧಿಸ್ಟ್ ಪ್ರಾಕ್ಟೀಸ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಟೆಂಪಲ್ ಆಗಿ ಇವೆರಡನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಈಗ ಆಗಿರ್ತಕ್ಕಂಥ ಜಿಯೋ ಪೊಲಿಟಿಕಲ್ ಇಶ್ಯೂ ಮತ್ತೆ ಆ ಒಂದು ಇಶ್ಯೂವಿನ ರೂಟ್ಸ್ ಏನಿದೆ, ಆ ಎರಡು ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದೇವೆ. ಈಗ ನಮ್ಮ ಜಿಯೋಗ್ರಫಿಗೆ ಬೇಕಾಗಿರ್ತಕ್ಕಂಥ ಈ ಒಂದು ಮ್ಯಾಪಿಂಗ್ ಅನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ. ಸೊ ಸಿಮಿಲರ್ಲಿ ಆಸ್ ಲೈಕ್ ಬಿಫೋರ್ ವಿ ಹ್ಯಾವ್ ಇಂಡಿಯಾ, ನಮ್ಮ ಭಾರತ ದೇಶವನ್ನು ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನು ನಾವು ಆಸಿಯನ್ ಕಂಟ್ರೀಸ್ ಅಂತ ಹೇಳ್ತೇವೆ. ಸೊ ಆಸಿಯನ್ ಕಂಟ್ರೀಸ್ಗಳಲ್ಲಿ ಎರಡು ರಾಷ್ಟ್ರಗಳು ಬರುತ್ತೆ, ಇದು ಕ್ಯಾಂಬೋಡಿಯಾ ಆಗಿರುತ್ತೆ, ಅದರ ಮೇಲೆ ಇರ್ತಕ್ಕಂಥದ್ದು ಥೈಲ್ಯಾಂಡ್ ಆಗಿರುತ್ತೆ. ಸೊ ಇವೆರಡೂ ಕೂಡ ಆಸಿಯನ್ನ ಭಾಗವಾಗಿರ್ತಕ್ಕಂಥ ಎರಡು ರಾಷ್ಟ್ರಗಳಾಗಿರುತ್ತೆ. ಸೊ ಫಸ್ಟ್ ನಾವು ಕ್ಯಾಂಬೋಡಿಯಾ ಬಗ್ಗೆ ಅಧ್ಯಯನ ಮಾಡೋದಾದ್ರೆ, ಸೊ ಕ್ಯಾಂಬೋಡಿಯಾದ ಕ್ಯಾಪಿಟಲ್ ಸಿಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ನೋಮ್ ಪೆನ್ ಅಂತ ಕರಿತೇವೆ. ಸೊ ಇದರ ಬಾರ್ಡರಿಂಗ್ ಅಥವಾ ಇದರ ಸುತ್ತು ಇರ್ತಕ್ಕಂಥ ಲ್ಯಾಂಡ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರೀಸ್ ಯಾವುದು ಅಂದ್ರೆ, ಸೊ ದಿಸ್ ಇಸ್ ವೇರ್ ವಿ ಹ್ಯಾವ್ ಥೈಲ್ಯಾಂಡ್. ಇಲ್ಲಿರ್ತಕ್ಕಂಥ ಮೌಂಟೇನ್ಸ್ ಅನ್ನ ನಾವೇಂತಕ್ಕಂಥದ್ದು ಅಂದ್ರೆ ಡ್ಯಾಂಗ್ರೇಟ್ ಮೌಂಟೇನ್ಸ್ ಅಂತ ಹೇಳ್ತೇವೆ. ಸೊ ಈ ಡ್ಯಾಂಗ್ರೇಟ್ ಮೌಂಟೇನ್ಸ್ ನ ಬಳಿಯಲ್ಲೇ ಈ ಎರಡು ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರೋದು ಇದೇ ಈಗ ವಿವಾದಿತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ವಿ ಹ್ಯಾವ್ ಲಾವೋಸ್ ಹಿಯರ್, ಅದಾದ್ಮೇಲೆ ವಿ ಹ್ಯಾವ್ ವಿಯೆಟ್ನಾಂ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನ ಶೇರ್ ಮಾಡ್ಕೊಳುತ್ತೆ. ಅಪಾರ್ಟ್ ಫ್ರಮ್ ಡ್ಯಾಂಗ್ರೇಟ್ ಮೌಂಟೇನ್ಸ್, ಇಲ್ಲಿರ್ತಕ್ಕಂಥ ಇನ್ನೊಂದು ಫೇಮಸ್ ಮೌಂಟೇನ್ಸ್ ಯಾವುದು ಅಂದ್ರೆ ಕಾರ್ಡಮಮ್ ಮೌಂಟೇನ್ಸ್ ಅಂತ ಕರಿತೇವೆ. ವೆರಿ ಇಂಪಾರ್ಟೆಂಟ್. ಸೊ ಕಾರ್ಡಮಮ್ ಮೌಂಟೇನ್ಸ್ ಅಂತಕ್ಕಂಥದ್ದು ಕಾಂಬೋಡಿಯಾದಲ್ಲಿ ಸೇಮ್ ಲೆಟರ್ ಇಂದ ಬರುತ್ತೆ. ಕ್ಯಾಂಬೋಡಿಯಾ, ಕಾರ್ಡಮಮ್ ಮೌಂಟೇನ್ಸ್ ಕಾಂಬೋಡಿಯಾದಲ್ಲಿ ಇರ್ತಕ್ಕಂಥ ಬೆಟ್ಟಗಳಾಗಿರುತ್ತೆ. ಸೊ ಇಲ್ಲಿ ಈಸ್ಟರ್ನ್ ಹೈಲ್ಯಾಂಡ್ಸ್ ಗಳನ್ನ ಕೂಡ ನಾವು ಈಸ್ಟ್ ಪಾರ್ಟ್ ಅಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ಕಾಂಬೋಡಿಯಾದಲ್ಲಿ ಅರಿತಕ್ಕಂಥ ಪ್ರಮುಖ ನದಿ ಯಾವುದು ಅಂದ್ರೆ ಮೆಕಾಂಗ್ ರಿವರ್ ಅಂತ ಹೇಳ್ತೇವೆ. ವೆರಿ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಮೆಕಾಂಗ್ ರಿವರ್ ಎಲ್ಲಿಂದ ಒರಿಜಿನೇಟ್ ಆಗುತ್ತೆ? ಸೊ ವೆರಿ ವೆರಿ ಈಸಿ ಕ್ವೆಶನ್. ಸೊ ಈ ಮ್ಯಾಪ್ ನ ಮೇಲೆ ಏನ್ ಬರುತ್ತೆ, ಯಾವ ಕಂಟ್ರಿ ಬರುತ್ತೆ, ಅದು ಸ್ವಲ್ಪ ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಸೊ ಅದು ಎಲ್ಲಿಂದ ಒರಿಜಿನೇಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಮೆಕಾಂಗ್ ರಿವರ್ ಅಂತಕ್ಕಂಥದ್ದು ಈ ಒಂದು ಕ್ಯಾಂಬೋಡಿಯಾದಲ್ಲಿ ಹರಿತಕ್ಕಂಥ ಪ್ರಮುಖ ನದಿ ಆಗಿರುತ್ತೆ. ಅಂಡ್ ಕ್ಯಾಂಬೋಡಿಯಾದಲ್ಲಿ ಬರ್ತಕ್ಕಂಥ ಇನ್ನೊಂದು ಲೇಕ್ ಅನ್ನ ನಾವು ತೋನ್ಲೆ ಸ್ಯಾಪ್ ಲೇಕ್ ಅಂತ ಹೇಳ್ತೇವೆ. ತೋನ್ಲೆ ಸ್ಯಾಕ್ ಲೇಕ್ ಅಂತಕ್ಕಂಥದ್ದು ಕಾಂಬೋಡಿಯಾದಲ್ಲಿ ಹರಿತಕ್ಕಂಥ ಒಂದು ಕ್ಯಾಂಬೋಡಿಯಾದಲ್ಲಿ ಇರ್ತಕ್ಕಂಥ ಒಂದು ಲೇಕ್ ಆಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಕ್ಯಾಂಬೋಡಿಯಾಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ ಅಸ್ ಸ್ಟಾರ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಥೈಲ್ಯಾಂಡ್. ಸೊ ಥೈಲ್ಯಾಂಡ್ ನ ಜಿಯೋಗ್ರಫಿಯನ್ನ ಕೂಡ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಥೈಲ್ಯಾಂಡ್ ನ ಕ್ಯಾಪಿಟಲ್ ಸಿಟಿಯನ್ನ ನಾವು ಬ್ಯಾಂಕಾಕ್ ಅಂತ ಹೇಳ್ತೇವೆ. ಸೊ ಥೈಲ್ಯಾಂಡ್ ನ ನೈಬರಿಂಗ್ ಕಂಟ್ರೀಸ್ ಯಾವುದು ಅಂದ್ರೆ ವಿ ಹ್ಯಾವ್ ಬರ್ಮಾ, ಮಯನ್ಮಾರ್ ಅನ್ನ ನೋಡ್ಬೋದು, ಲಾವೋಸ್ ಅನ್ನ ನೋಡ್ಬೋದಾಗಿರುತ್ತೆ, ಮತ್ತೆ ಕಾಂಬೋಡಿಯಾ ಜೊತೆಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಸೊ ಈ ಭಾಗದಲ್ಲಿ ನಾವು ಮಲೇಷಿಯಾವನ್ನ ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ತಕ್ಕಂಥ ಕಂಟ್ರಿ ಆಗಿರುತ್ತೆ. ಸೊ ಈ ಒಂದು ಥೈಲ್ಯಾಂಡ್ ನ ಸೌತ್ ಅಲ್ಲಿ ನಾವು ಗಲ್ಫ್ ಆಫ್ ಥೈಲ್ಯಾಂಡ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಥೈಲ್ಯಾಂಡ್ ನ ಕೊಲ್ಲಿಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ವೆಸ್ಟ್ ಅಲ್ಲಿ ನಾವು ಅಂಡಮಾನ್ ಸಿ ಅನ್ನ ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್. ಸೊ ವೆಸ್ಟ್ ಅಲ್ಲಿ ನಾವು ಅಂಡಮಾನ್ ಸಿ ಅನ್ನ ನೋಡಬಹುದಾಗಿರುತ್ತೆ. ಅದಾದ್ಮೇಲೆ ಇಲ್ಲಿರ್ತಕ್ಕಂಥ ಮೂರು ರಿವರ್ಸ್, ಒಂದನ್ನ ಮಿಂಗ್ ಅಂತ ಕರಿತೇವೆ, ಇನ್ನೊಂದು ಚಾವೋ ಪ್ರಾಯ ಅಂತ ಹೇಳ್ತೇವೆ, ಇನ್ನೊಂದನ್ನ ಮುನ್ ಅಂತ ಕರಿತೇವೆ. ಸೊ ಈ ಮೂರು ಕೂಡ ಕಾನ್ಫ್ಲುಯೆನ್ಸ್ ಆಗುತ್ತೆ, ಒಟ್ಟಿಗೆ ಸೇರ್ಕೊಂಡು ಅದು ಗಲ್ಫ್ ಆಫ್ ಥೈಲ್ಯಾಂಡ್ಗೆ ಎಂಟಿ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಥೈಲ್ಯಾಂಡ್ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕಾಗಿರುತ್ತೆ. ಅಂಡ್ ಥೈಲ್ಯಾಂಡ್ಗೆ ಸಂಬಂಧಪಟ್ಟಂತೆ ದೇರ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್, ಅದ್ರ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಭಾರತ ದೇಶವನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಮಲಾಕಾ ಸ್ಟ್ರೇಟ್ ಅಂತ ಬರುತ್ತೆ. ಸೊ ಯು ಕ್ಯಾನ್ ಸಿ ಇಲ್ಲಿ ಮಲೇಷಿಯಾ ಮತ್ತೆ ಈ ಕಡೆ ಸಿಂಗಪೂರ್. ಸೊ ಇದರ ಮಧ್ಯದಲ್ಲಿ ನಾವು ಮಲಾಕಾ ಸ್ಟ್ರೇಟ್ ಅನ್ನ ನೋಡಬಹುದಾಗಿರುತ್ತೆ. ಈ ಮಲಾಕಾ ಸ್ಟ್ರೇಟ್ ಅಂತಕ್ಕಂಥದ್ದು ಈ ಟ್ರೇಡ್ ಅಥವಾ ವ್ಯಾಪಾರದ ಕಾರಣಕ್ಕಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಜಲಸಂಧಿ ಆಗಿರುತ್ತೆ. ಸೊ ಈ ಕಡೆ ಚೈನಾ ಅಥವಾ ರಷ್ಯಾದಿಂದ ಬರ್ತಕ್ಕಂಥ ಟ್ರೇಡ್ ಆಗಿರ್ಬೋದು, ಅಥವಾ ಈ ಕಡೆ ಯುರೋಪ್ ನಿಂದ ಬರ್ತಕ್ಕಂಥ ಟ್ರೇಡ್
ಆಗಿರ್ಬೋದು. ಸೊ ಇದೆಲ್ಲದಕ್ಕೂ ಕೂಡ ವೆರಿ ಇಂಪಾರ್ಟೆಂಟ್ ವಾಟರ್ ವೇ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ, ಸೊ ಇಲ್ಲಿ ಹಿಂಗ್ ಸುತ್ತಾಕೊಂಡು ಬರಬೇಕಾಗಿರುತ್ತೆ. ಸೊ ಇನ್ ಆರ್ಡರ್ ಟು ರೀಚ್ ದಿ ಏಷ್ಯನ್ ಕಂಟ್ರೀಸ್, ಈ ಕಡೆ ಇರ್ತಕ್ಕಂಥ ಏಷ್ಯಾ ಎಲ್ಲ ರಾಷ್ಟ್ರಗಳನ್ನ ರೀಚ್ ಆಗ್ಲಿಕ್ಕೆ, ಇವನ್ ಈ ಕಡೆ ಯುರೋಪಿಯನ್ ಕಂಟ್ರೀಸ್ ಅನ್ನ ರೀಚ್ ಆಗ್ಲಿಕ್ಕೆ ಸೊ ಇದನ್ನ ಸುತ್ತಾಕೊಂಡು ಬರಬೇಕಾಗಿರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಸೊ ಈ ಭಾಗದಲ್ಲಿ ಇಲ್ಲಿರ್ತಕ್ಕಂಥ ಈ ಲ್ಯಾಂಡ್ ಪ್ಯಾಚ್ ಅನ್ನ ನಾವೇನ್ ನೋಡ್ತಾ ಇದ್ದೇವೆ, ಇದನ್ನ ನಾವು ಇಸ್ತಮಸ್ ಆಫ್ ಕ್ರಾ ಅಂತ ಹೇಳ್ತೇವೆ. ಸಿ ಇಸ್ತಮಸ್ ಅಂದ್ರೆ, ಇಸ್ತಮಸ್ ನ ಅರ್ಥ ನಿಮ್ಗೆ ಗೊತ್ತಿರಬೇಕು. ಇಸ್ತಮಸ್ ಅಂದ್ರೆ ಅದು ಎರಡು ಲ್ಯಾಂಡ್ ಗಳನ್ನ ಅದು ಕನೆಕ್ಟ್ ಮಾಡುತ್ತೆ, ಎರಡು ದೊಡ್ಡ ಭೂ ಪ್ರದೇಶಗಳನ್ನ ಕನೆಕ್ಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇದು ಥೈಲ್ಯಾಂಡ್ ಅನ್ನ ಮತ್ತೆ ಈ ಕಡೆ ಇರ್ತಕ್ಕಂಥ ಮಲೇಷಿಯಾವನ್ನ ಕನೆಕ್ಟ್ ಮಾಡೋದ್ರಿಂದ ಇದನ್ನ ಇಸ್ತಮಸ್ ಅಂತ ಕರಿತೇವೆ. ಸೊ ಇದರ ಹೆಸರು ಇಸ್ತಮಸ್ ಆಫ್ ಕ್ರಾ ಅಂತಕ್ಕಂಥದ್ದು ಇದರ ಹೆಸರಾಗಿರುತ್ತೆ. ಸೊ ಎರಡು ಭೂಮಿಗಳನ್ನ ಕನೆಕ್ಟ್ ಮಾಡುತ್ತೆ, ಎರಡು ವಾಟರ್ ಬಾಡೀಸ್ ಅನ್ನ ಸಪರೇಟ್ ಮಾಡುತ್ತೆ. ಸೊ ಇದು ಈ ಕಡೆ ಇರ್ತಕ್ಕಂಥ ಅಂಡಮಾನ್ ಸಿ ಮತ್ತೆ ಈ ಕಡೆ ಇರ್ತಕ್ಕಂಥ ಸೌತ್ ಚೈನಾ ಸಿ ಅನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ಇಸ್ತಮಸ್ ಆಫ್ ಕ್ರಾ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇವಾಗ ದೇರ್ ಈಸ್ ಒನ್ ಪ್ರಪೋಸ್ಡ್ ಪ್ರಾಜೆಕ್ಟ್. ಇದು ಕೇವಲ ನಿನ್ನೆ ಮೊನ್ನೆಯದಲ್ಲ, ಇವನ್ ಅನಾದಿ ಕಾಲದಿಂದಲೂ ಕೂಡ ಸೊ ಇಲ್ಲೊಂದು ಹೊಸ ಪ್ರಾಜೆಕ್ಟ್ ಅನ್ನ ಮಾಡಬೇಕು ಅಥವಾ ನಮ್ಮ ಕನೆಕ್ಟಿವಿಟಿಯನ್ನ ಸುಲಭ ಮಾಡಬೇಕು ಅಂತಕ್ಕಂಥದ್ದು ಸಾಕಷ್ಟು ರಾಷ್ಟ್ರಗಳು ಟ್ರೈ ಮಾಡಿರ್ತಕ್ಕಂಥ ಒಂದು ಪ್ರಪೋಸಲ್ ಆಗಿರುತ್ತೆ. ಸೊ ಇಲ್ಲೇನ್ ಮಾಡ್ತಾರೆ ಅಂದ್ರೆ, ಮಧ್ಯದಲ್ಲಿ ಒಂದು ಚಾನೆಲ್ ಅನ್ನ ಕೊರೀತಾರೆ. ಸೊ ಲೈಕ್ ದಿಸ್ ಇಟ್ ಇಸ್ ಅ ಲ್ಯಾಂಡ್ ಆಗಿರೋದ್ರಿಂದ ಸೊ ಇಲ್ಲಿ ಒಂದು ಚಾನೆಲ್ ಅನ್ನ ಕೊರೀತಾರೆ. ಯಾವಾಗ ಚಾನೆಲ್ ಅನ್ನ ಕೊರೀತಾರೆ, ಸೊ ಆ ಟ್ರೇಡ್ ವೆಸಲ್ಸ್ ಏನಿರುತ್ತೆ ಅಂದ್ರೆ ವ್ಯಾಪಾರದ ಹಡಗುಗಳೇನಿರುತ್ತೆ, ಸೊ ಅವು ಇಲ್ಲಿ ಎಂಟರ್ ಆಗ್ಬೋದಾಗಿರುತ್ತೆ. ಸೊ ಅವಾಗ ಇಲ್ಲಿ ಸುತ್ತು ಹಾಕೊಂಡು ಅಥವಾ ಇಲ್ಲಿ ಬಳಸಿಕೊಂಡು ಬರ್ತಕ್ಕಂಥ ಸಮಯ, ಇಂಧನ, ರಿಸೋರ್ಸಸ್ ಎಲ್ಲವನ್ನ ಕೂಡ ನಾವು ಸೇವ್ ಮಾಡಬಹುದಾಗಿರುತ್ತೆ. ಬಟ್ ಇನಿಷಿಯಲಿ ಈ ಪ್ರಾಜೆಕ್ಟ್ ಅನ್ನ ಮಾಡಬೇಕಂತ ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಬಟ್ ಥೈಲ್ಯಾಂಡ್ ಈಗ ಅದಕ್ಕೆ ಅಪೋಸ್ ಮಾಡಿ ಕೆನಾಲ್ ಅನ್ನ ಕೊರೆಯುವ ಬದಲಾಗಿ ಅಲ್ಲಿ ರೋಡ್ಸ್ ಮತ್ತೆ ರೈಲ್ವೆ ಕನ್ಸ್ಟ್ರಕ್ಷನ್ ಅನ್ನ ಮಾಡಬೇಕು ಅಂತಕ್ಕಂಥದ್ದು ಥೈಲ್ಯಾಂಡ್ ಈಗ ಹೇಳ್ತಾ ಇರ್ತಕ್ಕಂಥ ಒಂದು ಹೊಸ ಪ್ರಪೋಸಲ್ ಆಗಿರುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ಯು ನೀಡ್ ಟು ರಿಮೆಂಬರ್, ಬಿಕಾಸ್ ಥೈಲ್ಯಾಂಡ್ ಸುದ್ದಿಯಲ್ಲಿರುವ ಕಾರಣದಿಂದ ಈ ಒಂದು ಇಸ್ತಮಸ್ ಆಫ್ ಕ್ರಾ ಬಗ್ಗೆ ನಮಗೆ ಪ್ರಶ್ನೆಯನ್ನ ಕೇಳಬಹುದಾಗಿರುತ್ತೆ. ಹಾಗಿದ್ರೆ ಇಸ್ತಮಸ್ ಆಫ್ ಕ್ರಾಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ನಾವು ನೋಡೋದಾದ್ರೆ, ಸೊ ಇದರ ಎಕ್ಸಾಕ್ಟ್ ಲೊಕೇಶನ್, ಇದರ ಸ್ಥಳ ಎಲ್ಲಿದೆ ಅಂದ್ರೆ ಸದರ್ನ್ ಥೈಲ್ಯಾಂಡ್. ಸೊ ಥೈಲ್ಯಾಂಡ್ ನ ದಕ್ಷಿಣದಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಇದು ಮಲಯಾ ಪೆನಿನ್ಸುಲಾವನ್ನ ಸಪರೇಟ್ ಮಾಡುತ್ತೆ, ಅಂದ್ರೆ ಆ ಮಲೇಷಿಯಾದ ಒಂದು ಭೂಭಾಗವೇನಿರುತ್ತೆ ಸೊ ಅದನ್ನ ಪ್ರತ್ಯೇಕ ಮಾಡ್ತಕ್ಕಂಥದ್ದು. ಐ ಮೀನ್ ಟು ಸೇ ಲಿಟ್ರಲಿ ಇದು ಕನೆಕ್ಟ್ ಮಾಡುತ್ತೆ, ಬಟ್ ಥೈಲ್ಯಾಂಡ್ ನೊಂದಿಗೆ ಸಪರೇಟ್ ಮಾಡ್ತಕ್ಕಂಥ ಒಂದು ಭೂ ಪ್ರದೇಶವಾಗಿರುತ್ತೆ. ಸೊ ಇದರ ವಿಡ್ತ್ ಅಥವಾ ಅಗಲ ಎಷ್ಟಿರುತ್ತೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 44 ಕಿಲೋಮೀಟರ್ಸ್ ಇರುತ್ತೆ. 44 ಕಿಲೋಮೀಟರ್ ನಾವೇನಾದ್ರೂ ಕೆನಲ್ ಅನ್ನ ಕೊರೆದ್ರೆ ಸೊ ಹಡಗುಗಳು ಸುಲಭವಾಗಿ ಈ ಮಲಾಕಾ ಸ್ಟ್ರೇಟ್ಗೆ ಹೋಗೋದಕ್ಕಿಂತ ಬೆಟರ್ ಆಗಿ ಸೊ ಅದರ ಮುಖಾಂತರ ಪಾಸ್ ಆಗಬಹುದಾಗಿರುತ್ತೆ. ಸೊ ಇದರ ಜಿಯೋಗ್ರಫಿಕ್ ಫೀಚರ್ಸ್ ಅಥವಾ ಭೌಗೋಳಿಕ ಲಕ್ಷಣಗಳನ್ನ ನಾವು ನೋಡೋದಾದ್ರೆ, ಸೊ ಇದು ಅಂಡಮಾನ್ ಸಿಯನ್ನ, ವೆಸ್ಟ್ ಅಲ್ಲಿ ಇರ್ತಕ್ಕಂಥ ಅಂಡಮಾನ್ ಸಿಯನ್ನ ಈಸ್ಟ್ ಅಲ್ಲಿ ಇರ್ತಕ್ಕಂಥ ಸೌತ್ ಚೈನಾ ಸಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಏನು ಅಂದ್ರೆ, ಇದು ಟ್ರೇಡ್ ರೂಟ್ ಅಥವಾ ಈ ಒಂದು ವ್ಯಾಪಾರದ ಮಾರ್ಗಗಳನ್ನ ಸುಲಭಗೊಳಿಸ್ತಕ್ಕಂಥ ಒಂದು ಮಾರ್ಗವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಈಗ ಈ ಲ್ಯಾಂಡ್ ಬ್ರಿಡ್ಜ್ ಪ್ರಾಜೆಕ್ಟ್ ಏನಿದೆ, ಇದು ಹಿಸ್ಟಾರಿಕಲ್ ಡ್ರೀಮ್ ಆಗಿರುತ್ತೆ. ನಾನು ಮುಂಚೆನೆ ಹೇಳಿದೆ, ಇದು ನಿನ್ನೆಯ ಮೊನ್ನೆಯ ಕನಸಲ್ಲ, ಇದು ಐತಿಹಾಸಿಕವಾಗಿ ಅನೇಕ ಒಂದು ಅಡ್ಮಿನಿಸ್ಟ್ರೇಟರ್ಗಳು ಯೋಚನೆ ಮಾಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಇವನ್ ಇನ್ ದ ಹಿಸ್ಟರಿ 1677 1677ರಲ್ಲಿ ಕಿಂಗ್ ನಾರಾಯ್ ದ ಗ್ರೇಟ್, ಸೊ ಕಿಂಗ್ ನಾರಾಯ್ ದ ಗ್ರೇಟ್ ಆಫ್ ಅಯುತ್ತಯ ಕಿಂಗ್ಡಮ್ ಅಂತ ಹೇಳ್ತೇವೆ. ಅಯುತ್ತಯ ಕಿಂಗ್ಡಮ್ ಇವರು ಈ ಒಂದು ಕನೆಕ್ಷನ್ ಅನ್ನ ಮಾಡಬೇಕಂತ ಆ ಸಮಯದಲ್ಲಿ 1677ರಲ್ಲಿ ಅವರು ಯೋಚನೆ ಮಾಡಿರ್ತಾರೆ, ಬಟ್ ಅದನ್ನ ಕಾರ್ಯರೂಪಕ್ಕೆ ತರೋದಿಲ್ಲ. ಸೊ ಅದಾದ್ಮೇಲೆ 19ನೇ ಶತಮಾನದಲ್ಲಿ ಬ್ರಿಟಿಷ್ ಮತ್ತೆ ಫ್ರೆಂಚ್ ಕಾಲೋನಿಗಳು ಕೂಡ ಸೊ ಅವರು ಕೂಡ ಇಂಟ್ರೆಸ್ಟೆಡ್ ಇರ್ತಾರೆ ಮತ್ತೆ ಸರ್ವೆಯನ್ನು ಕೂಡ ಮಾಡ್ತಾರೆ, ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಬಟ್ ರೀಸೆಂಟ್ಲಿ ದ ಮಾಡರ್ನ್ ಪ್ರಪೋಸಲ್ 2021ರಲ್ಲಿ ಥೈಲ್ಯಾಂಡ್ ಇಂಟ್ರಡ್ಯೂಸ್ಡ್ ಅ ನ್ಯೂ ಪ್ರಪೋಸಲ್ ಎನ್ವಿಷನಿಂಗ್ ಲ್ಯಾಂಡ್ ಬ್ರಿಡ್ಜ್ ಇನ್ಸ್ಟೆಡ್ ಆಫ್ ಅ ಕೆನಾಲ್. ಸೊ ಕೆನಾಲ್ ಅನ್ನ ಕೊರೆಯ ಬದಲು ನಾವು ಭೂಮಿಯ ಒಂದು ಸೇತುವೆಯನ್ನ ಮಾಡೋಣ ಅಂತಕ್ಕಂಥ ಒಂದು ನಿರ್ಧಾರವನ್ನ ಥೈಲ್ಯಾಂಡ್ ತಿಳಿಸಿರುತ್ತೆ. ಬಿಕಾಸ್ ಅದು ಥೈಲ್ಯಾಂಡ್ ನ ಭೂಭಾಗವಾಗಿರೋದ್ರಿಂದ ಸೊ ಅವರ ಡಿಸಿಷನ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಿದ್ರೆ ಈ ಸ್ಟ್ರೈಟ್ ಆಫ್ ಮಲಾಕಾ ಇದಕ್ಕೆ ನಾವು ಆಲ್ಟರ್ನೇಟಿವ್ ಆಗಿ ನಾವು ಏನ್ ಥಿಂಕ್ ಮಾಡ್ತಾ ಇದ್ದೇವೆ, ಸೊ ಈ ಒಂದು ಇಸ್ತಮಸ್ ಆಫ್ ಕ್ರಾನ್ ನಾವು ಏನಾದ್ರೂ ಡೆವಲಪ್ ಮಾಡಿದ್ರೆ ನಮ್ಗೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅಂದ್ರೆ 1200 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ನಮಗೆ
ಸೇವ್ ಆಗುತ್ತೆ ಅಂಡ್ ಟ್ರಾವೆಲಿಂಗ್ ಟೈಮ್ ಬಂದು 2-3 ದಿನಗಳ ಕಾಲ ನಮಗೆ ಸಮಯ ಕೂಡ ಸೇವ್ ಆಗುತ್ತೆ. ಸಾಕಷ್ಟು ಕಾರ್ಬನ್ ಫುಟ್ ಪ್ರಿಂಟ್ ಅನ್ನು ಕೂಡ ನಾವು ಸೇವ್ ಮಾಡಬಹುದಾಗಿರುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಪ್ರಾಜೆಕ್ಟ್ ಅದು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಸೊ ಇದರ ಜೊತೆಗೆ ಇನ್ನೊಂದು ಪ್ರಾಜೆಕ್ಟ್ ಕೂಡ ಇದೆ. ಇದು ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಂಡಿಯಾ ಮ್ಯಾನ್ಮಾರ್ ಥೈಲ್ಯಾಂಡ್ ಟ್ರೈಲ್ಯಾಟ್ರಲ್ ಹೈವೇ. ಈ ಮ್ಯಾಪ್ ಅಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಈಶಾನ್ಯ ರಾಜ್ಯಗಳು. ಸೊ ಅದಾದ್ಮೇಲೆ ಮ್ಯಾನ್ಮಾರ್ ಬರುತ್ತೆ. ಮ್ಯಾನ್ಮಾರ್ನ ಮುಖಾಂತರ ಥೈಲ್ಯಾಂಡ್ಗೆ ಹೋಗ್ತಕ್ಕಂಥ ಒಂದು ರಸ್ತೆ ಮಾರ್ಗದ ಪ್ರಾಜೆಕ್ಟ್ ಅನ್ನು ಕೂಡ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಸೊ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಬಟ್ ಅನ್ಫಾರ್ಚುನೇಟ್ಲಿ ಮ್ಯಾನ್ಮಾರ್ನಲ್ಲಿ ಸ್ವಲ್ಪ ಸಂಘರ್ಷಗಳು ಇರುವ ಕಾರಣದಿಂದ ಈ ಪ್ರಾಜೆಕ್ಟ್ ಸದ್ಯಕ್ಕೆ ಹಾಲ್ಟ್ ಆಗಿದೆ. ಸೊ ಇದು ಪ್ರಾರಂಭವಾಗಿ ನಮ್ಮ ಇಂಡಿಯನ್ ಲೈನ್ ಏನಿದೆ, ಸೊ ಇದು ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರುತ್ತೆ. ಬಟ್ ಈ ಮ್ಯಾನ್ಮಾರ್ನಲ್ಲಿ ಸ್ವಲ್ಪ ಮಿಲಿಟರಿ ಸಂಘರ್ಷ ಇರುವ ಕಾರಣದಿಂದ ಈ ಪ್ರಾಜೆಕ್ಟ್ ಸದ್ಯಕ್ಕೆ ಹಾಲ್ಟ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಬಟ್ ಅದ್ರ ಬಗ್ಗೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ ನ ಟೋಟಲ್ ಲೆಂತ್ ಎಷ್ಟಿರುತ್ತೆ ಅಂದ್ರೆ 1400 ಕಿಲೋಮೀಟರ್ಸ್ ಉದ್ದವನ್ನ ಹೊಂದಿರತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ಮಣಿಪುರದ ಮೊರೆ ಇಂದ ಸ್ಟಾರ್ಟ್ ಆಗಿ ಮ್ಯಾನ್ಮಾರ್ನ ಮುಖಾಂತರ ಮೇ ಸಾಟ್ ಇನ್ ಥೈಲ್ಯಾಂಡ್, ಸೊ ಥೈಲ್ಯಾಂಡ್ ನಲ್ಲಿರ್ತಕ್ಕಂಥ ಮೇ ಸಾಟ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಇದನ್ನ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಐಡಿಯಾವನ್ನ ಪ್ರಪೋಸ್ ಮಾಡಿರ್ತಕ್ಕಂಥವ್ರು ಅಟಲ್ ಬಿಹಾರಿ ವಾಜಪೇಯಿ. ದಟ್ ವಾಸ್ ಇನ್ ದ ಇಯರ್ 2002 ಅಲ್ಲಿ ಇದನ್ನ ಪ್ರಪೋಸ್ ಮಾಡ್ತಾರೆ. ಸೊ ಅದಾದ್ಮೇಲೆ ಇದರ ಮೇಲೆ ಕೆಲಸ 2012ರಲ್ಲಿ ಪ್ರಾರಂಭವಾಗುತ್ತೆ. ಅದಾದ್ಮೇಲೆ 2020ರಲ್ಲಿ ಬಾಂಗ್ಲಾದೇಶ್ ಕೂಡ ಇದರ ಮೇಲೆ ಇಂಟ್ರೆಸ್ಟ್ ಅನ್ನ ತೋರಿಸುತ್ತೆ. ಸೊ ಬಾಂಗ್ಲಾದೇಶದ ಢಾಕಾವನ್ನ ಕನೆಕ್ಟ್ ಮಾಡಿದ್ರೆ ಸೊ ಅದಕ್ಕೂ ಕೂಡ ಒಂದು ಹೈವೇಸ್ ಅಥವಾ ಅದರ ಒಂದು ಟ್ರೇಡ್ ಇಂಪ್ರೂವ್ ಆಗುತ್ತೆ ಅನ್ನೋದಕ್ಕೆ ಬಾಂಗ್ಲಾದೇಶ್ ಕೂಡ ಇದಕ್ಕೆ ಇಂಟ್ರೆಸ್ಟ್ ಅನ್ನ ತೋರಿಸುತ್ತೆ. ಸೊ ಅದಾದ ನಂತರ ಆಸಿಯನ್ ನಲ್ಲಿ ಇರ್ತಕ್ಕಂಥ 2 ಕಂಟ್ರಿಗಳಾಗಿರ್ತಕ್ಕಂಥ ಕಾಂಬೋಡಿಯಾ ಮತ್ತೆ ವಿಯೆಟ್ನಾಂ ಕೂಡ, ಲಾವೋಸ್, ಕಾಂಬೋಡಿಯಾ, ವಿಯೆಟ್ನಾಂ ಕೂಡ ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಇನ್ನೂ ಎಕ್ಸ್ಟೆಂಡ್ ಮಾಡಿದ್ರೆ ಎಲ್ಲ ರಾಷ್ಟ್ರಗಳಿಗೆ ಟ್ರೇಡ್ ಪರ್ಪಸ್ಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದನ್ನ ಸೊ ನಾವು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನೋಡಬಹುದಾಗಿರುತ್ತೆ. ಬಟ್ ಆಸ್ ಐ ಟೋಲ್ಡ್ ಯು ಬಿಫೋರ್, ಈ ಪ್ರಾಜೆಕ್ಟ್ ಮ್ಯಾನ್ಮಾರ್ ನಲ್ಲಿ ಇರ್ತಕ್ಕಂಥ ಸಂಘರ್ಷದ ಕಾರಣದಿಂದ ಸೊ ಇವಾಗ ಸ್ಟೇಟಸ್ ಕ್ಯೂ ಅಲ್ಲಿ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ 24 ವರ್ಷಗಳ ಸುದೀರ್ಘ ಅಧ್ಯಯನವು 1998ರಿಂದ ಲಕ್ಷದ್ವೀಪ ದ್ವೀಪ ಸಮೂಹದಲ್ಲಿ ಹವಳದ ಹೊದಿಕೆಯು 50% ಕಡಿಮೆಯಾಗಿದೆ ಎಂದು ಬಹಿರಂಗಪಡಿಸುತ್ತದೆ. ಇದಕ್ಕೆ ಪ್ರಮುಖ ಕಾರಣವೇನು? 24 years ಲಾಂಗ್ ಸ್ಟಡಿಯನ್ನ ಮಾಡಿರ್ತಾರೆ. ಸೊ ವಿತ್ ದಿಸ್ ಸ್ಟಡಿ ದೇ ಹ್ಯಾವ್ ಫೌಂಡೆಡ್ ದಟ್ ದಿ ಕೋರಲ್ ರೀಫ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ಲಕ್ಷದ್ವೀಪ್ ಹ್ಯಾಸ್ ಬೀನ್ ರಿಡ್ಯೂಸ್ ಟು 50%. ವಾಟ್ ಈಸ್ ದ ಮೇನ್ ರೀಸನ್ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಅಲ್ಲಿರ್ತಕ್ಕಂಥ ಹೀಟ್ ವೇವ್ಸ್ ಅಥವಾ ಶಾಖದ ಅಲೆಗಳ ಕಾರಣದಿಂದ ಅಲ್ಲಿರ್ತಕ್ಕಂಥ ಕೋರಲ್ ರೀಫ್ಸ್ ಅಂತಕ್ಕಂಥದ್ದು 50% ಅಷ್ಟು ರಿಡ್ಯೂಸ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ನಾನು ಇವಾಗ ಮಾತಾಡ್ತಾ ಇರ್ತಕ್ಕಂಥದ್ದು ಲಕ್ಷದ್ವೀಪ, ಈ ಒಂದು ದ್ವೀಪಗಳಲ್ಲಿ ಅಥವಾ ಐಲ್ಯಾಂಡ್ಗಳಲ್ಲಿ ಇರ್ತಕ್ಕಂಥ ಹವಳದ ದಿಬ್ಬಗಳ ಸಂಖ್ಯೆ 50% ಕಡಿಮೆ ಆಗಿರುತ್ತೆ. ಸೊ ಏನಕ್ಕೆ ಕಡಿಮೆ ಆಯಿತು, ಅದ್ರ ಜೊತೆಗೆ ಈ ಲಕ್ಷದ್ವೀಪ್ ಬಗ್ಗೆ ನಾವು ಮ್ಯಾಪ್ ಸ್ಟಡೀಸ್ ಅನ್ನ ನಾವು ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ಮಾಡೋಣ. ಸೊ 1998 ಇಂದ ಮಾಡಿರ್ತಕ್ಕಂಥ ಈ ಒಂದು ಅಧ್ಯಯನದಲ್ಲಿ ಈ ರಿಪೀಟೆಡ್ ಹೀಟ್ ವೇವ್ಸ್ ಅಂದ್ರೆ ಪುನರಾವರ್ತಿತವಾಗಿರ್ತಕ್ಕಂಥ ಶಾಖ ಅಲೆಗಳ ಕಾರಣದಿಂದ ಸೊ ಅಲ್ಲಿರ್ತಕ್ಕಂಥ ಹವಳದ ದಿಬ್ಬಗಳು 50% ರಿಡ್ಯೂಸ್ ಆಗಿದೆ ಅಂತಕ್ಕಂಥದ್ದನ್ನ ಅಧ್ಯಯನದಲ್ಲಿ ತಿಳಿಸಲಾಗಿರುತ್ತೆ. ಸೊ ಕೋರಲ್ ಕವರ್ ಅಂತಕ್ಕಂಥದ್ದು 1998 ಅಲ್ಲಿ 37.24% ಇತ್ತು. ಅಂದ್ರೆ ಆ ಒಂದು ಲಕ್ಷದ್ವೀಪ್ ಭೂ ಪ್ರದೇಶದಲ್ಲಿ ಹವಳದ ದಿಬ್ಬಗಳ ಒಂದು ವ್ಯಾಪ್ತಿ ಎಷ್ಟಿತ್ತು ಅಂದ್ರೆ 37.24% ಇರುತ್ತೆ. ದಟ್ ವಾಸ್ ಇನ್ ದ ಇಯರ್ 1998. ಸೊ ಅದಾದ್ಮೇಲೆ ಇದು 2022 ಬರುವ ವೇಳೆಗೆ 19.6% ರಿಡ್ಯೂಸ್ ಆಗಿರುತ್ತೆ. ದಟ್ ಶೋಸ್ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 50% ಆಫ್ ದಿ ರಿಡಕ್ಷನ್ ಅನ್ನ ನಾವು ಈ ಒಂದು ಅಧ್ಯಯನದ ಮುಖಾಂತರ ಗುರುತಿಸಬಹುದಾಗಿರುತ್ತೆ. ಸೊ ಇದಕ್ಕೆ ರೀಸನ್ ಹೀಟ್ ವೇವ್ಸ್ ಅಥವಾ ಶಾಖದ ಅಲೆಗಳು ಹೆಚ್ಚಾಗಿರ್ತಕ್ಕಂಥದ್ದು. ಪರ್ಟಿಕ್ಯುಲರ್ಲಿ ಈ ಒಂದು ಎಲ್ ನೀನೋ ವರ್ಷಗಳಿದ್ದಾಗ 1998, 2010 ಮತ್ತು 2016ರಲ್ಲಿ ಎಲ್ ನೀನೋ ಎಫೆಕ್ಟ್ ಆದಾಗ ಹೀಟ್ ವೇವ್ಸ್ ಜಾಸ್ತಿ ಆಗಿರುತ್ತೆ. ಯಾವಾಗ ಹೀಟ್ ವೇವ್ಸ್ ಜಾಸ್ತಿ ಆಗಿರುತ್ತೆ, ಕೋರಲ್ ರೀಫ್ಸ್ ಅಂತಕ್ಕಂಥದ್ದು ಹೈಲಿ ಟೆಂಪರೇಚರ್ ಸೆನ್ಸಿಟಿವ್ ಇರುತ್ತೆ. ಸ್ವಲ್ಪ ತಾಪಮಾನದಲ್ಲಿ ಏರುಪೇರಾದರೂ ಕೂಡ ಅದು ಬದುಕೋದಿಲ್ಲ. ಸೊ ಈ ಒಂದು ಕಾರಣದಿಂದ ಅಲ್ಲಿ 50%ಕ್ಕಿಂತ ಹೆಚ್ಚು ಕೋರಲ್ ರೀಫ್ಸ್ಗಳು ನಾಶವಾಗಿರುತ್ತೆ. ಸೊ ಈ ಒಂದು ಕೋರಲ್ ರೀಫ್ಸ್ಗಳು ಈಗ ರಿಕವರಿ ಆಗಬೇಕಾಗಿದ್ರೆ ಮಿನಿಮಮ್ 6+ ಇಯರ್ಸ್ ಬೇಕು. ಅದು ಕೂಡ ಒಂದು ಕಂಡೀಷನ್. ಆ ಕಂಡೀಷನ್ ಏನು ಅಂದ್ರೆ ಕೋರಲ್ ಬ್ಲೀಚಿಂಗ್ ಆಗಬಾರ್ದು. ಕೋರಲ್ ಬ್ಲೀಚಿಂಗ್ ಆಗೋದಂದ್ರೆ ಅದರೊಳಗಡೆ ಇರ್ತಕ್ಕಂಥ ಇನ್ನೊಂದು ಜೀವಿ ಹೊರಗಡೆ ಬರಬಾರ್ದು. ಸೊ ಕೋರಲ್ ಅಂತಕ್ಕಂಥದ್ದು 2 ಜೀವಿ
ಜೀವಿಗಳನ್ನ ಹೊಂದಿರತಕ್ಕಂಥ ಒಂದು ಏನೋ ಸಿನರ್ಜಿಯನ್ನ ಹೊಂದಿರತಕ್ಕಂಥ ಒಂದು ಬಯೋಡೈವರ್ಸಿಟಿ ಆಗಿರುತ್ತೆ. ಸೊ ಅದ್ರ ಒಳಗಡೆ ಇರ್ತಕ್ಕಂಥ ಝೂಝ್ಯಾಂಥಲೆ ಅಂತ ನಾವೇನು ಹೇಳ್ತೇವೆ, ಸೊ ಅದು ಹೊರಗಡೆ ಬರಬಾರ್ದು. ಹೊರಗಡೆ ಬಂದ್ರೆ ಅದನ್ನ ನಾವು ಕೋರಲ್ ಬ್ಲೀಚಿಂಗ್ ಅಂತ ಹೇಳ್ತೇವೆ. ಝೂಝ್ಯಾಂಥಲೆ ಹೊರಗಡೆ ಬರ್ದೆ ಅದ್ರ ಒಳಗಡೆನೆ ಕನಿಷ್ಠ ಪಕ್ಷ 6 ವರ್ಷಗಳ ಕಾಲ ಇದ್ರೆ ಇದು ಮತ್ತೆ ರಿಕವರಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಬಟ್ 6 ವರ್ಷಗಳ ಕಾಲ ನಾವು ಅದನ್ನ ಕೋರಲ್ ಬ್ಲೀಚಿಂಗ್ ಆಗದೆ ತಡೀತಕ್ಕಂಥದ್ದು ಈಗಿರ್ತಕ್ಕಂಥ ಒಂದು ಗ್ಲೋಬಲ್ ವಾರ್ಮಿಂಗ್ ನಲ್ಲಿ ಸೊ ಅದು ಬಹಳ ಕಷ್ಟವಾಗಿರ್ತಕ್ಕಂಥ ಒಂದು ಸಿನಾರಿಯೋ ಆಗಿರುತ್ತೆ. ಸೊ ಈಗ ಲಕ್ಷದ್ವೀಪದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ, ದಿಸ್ ಇಸ್ ಇಂಡಿಯಾಸ್ ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ. ಇದು ನಮ್ಮ ಭಾರತ ದೇಶದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿರುತ್ತೆ. ಸೊ ಈ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿ ಇದರ located 220 to 440 kilometers of the Malabar coast in Arabian Sea. ಸೊ ಇದು ಅರೇಬಿಯನ್ ಸಮುದ್ರದಲ್ಲಿ ಮಲಬಾರ್ ಕರಾವಳಿಯಿಂದ 220 ರಿಂದ 440 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದ್ವೀಪಗಳಾಗಿರುತ್ತೆ. ಸೊ ಇಲ್ಲಿ ಒಟ್ಟು ನಾವು 36 ಐಲ್ಯಾಂಡ್ಸ್ ಗಳನ್ನ ನಾವು ನೋಡಬಹುದಾಗಿರುತ್ತೆ. 36 ದ್ವೀಪಗಳನ್ನ ಕಾಣಬಹುದು. ಇದರಲ್ಲಿ 12 ಅಟಾಲ್ಸ್ ಅಂತ ಹೇಳ್ತೇವೆ, ಹವಳದ ದಿಬ್ಬಗಳು. ಅಟಾಲ್ಸ್ ಅಂದ್ರೆ ಸೊ ಅಲ್ಲಿರ್ತಕ್ಕಂಥ ಒಂದು ನೀರು ಈ ಹವಳದ ದಿಬ್ಬಗಳ ಮುಖಾಂತರ ಸಪರೇಟ್ ಆಗಿರುತ್ತೆ. ಇದನ್ನ ನಾವೇನಂತ ಕರಿತೇವೆ ಅಂದ್ರೆ ಅಟಾಲ್ಸ್ ಅಂತ ಹೇಳ್ತೇವೆ. 3 ರೀಫ್ ಗಳನ್ನ ನೋಡ್ತೇವೆ, 3 ದಿಬ್ಬಗಳನ್ನ ಹೊಂದಿರತಕ್ಕಂಥ ಐಲ್ಯಾಂಡ್ಗಳು. 5 ಸಬ್ಮರ್ಜ್ಡ್ ಬ್ಯಾಂಕ್ಸ್ ಆಗಿರುತ್ತೆ, ಅಂದ್ರೆ 3 ಮುಳುಗಿರ್ತಕ್ಕಂಥ ದಂಡೆಗಳು. ಮತ್ತೆ 10 ಇನ್ಹ್ಯಾಬಿಟೆಡ್ ಐಲ್ಯಾಂಡ್ಸ್, ಅಂದ್ರೆ 10ರಲ್ಲಿ ಮಾತ್ರ ಜನವಸತಿ ಇರಬಹುದಾಗಿರ್ತಕ್ಕಂಥ ಸಾಧ್ಯವಿರ್ತಕ್ಕಂಥ 10 ದ್ವೀಪಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಎಂಟೈರ್ ದ್ವೀಪವನ್ನ ನಾವು 3 ಝೋನ್ಸ್ ಆಗಿ ಡಿವೈಡ್ ಮಾಡ್ತೇವೆ, 3 ವಲಯಗಳಾಗಿ ನಾವು ಡಿವೈಡ್ ಮಾಡ್ತೇವೆ. ಮೊದಲನೇದನ್ನ ನಾವು ಅಮಿಡಿವಿ ಐಲ್ಯಾಂಡ್ಸ್ ಅಂತ ಹೇಳ್ತೇವೆ, ಅಮಿಡಿವಿ ದ್ವೀಪಗಳು ಅಂತ ಹೇಳ್ತೇವೆ. ಇದು ನಾರ್ತ್ ಅಥವಾ ಉತ್ತರಕ್ಕೆ ಬರುತ್ತೆ. ಸೊ ಮಿಡ್ಲಲ್ಲಿ ಬರ್ತಕ್ಕಂಥದ್ದನ್ನ ಲಕ್ಕಾಡೀವ್ ಐಲ್ಯಾಂಡ್ಸ್ ಅಥವಾ ಲಕ್ಕಾಡೀವ್ ದ್ವೀಪಗಳು ಅಂತ ಹೇಳ್ತೇವೆ. ಅಂಡ್ ಸೌತ್ ಅಲ್ಲಿ ಬರೋದನ್ನ ನಾವು ಮಿನಿಕಾಯ್ ಅಟಾಲ್ ಅಂತ ಕರಿತೇವೆ. ಸೊ ಇದನ್ನ ನಾವು ಮ್ಯಾಪ್ ಅಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ನಮ್ಮ ಭಾರತ ದೇಶದ ಮ್ಯಾಪ್ ಆಗಿರುತ್ತೆ. ಸೊ ಇಲ್ಲಿ ನಾವು ಅರೇಬಿಯನ್ ಸಿ ಅಲ್ಲಿ ಈ ಒಂದು ಲಕ್ಷದ್ವೀಪನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದಕ್ಕೆ ಹೆಸರು ಲಕ್ಷದ್ವೀಪ ಅಂತ ಏನಕ್ಕೆ ಬಂದಿದೆ ಅಂದ್ರೆ, ಸೊ ಲಕ್ಷದ್ವೀಪಗಳನ್ನ ಹೊಂದಿರತಕ್ಕಂಥ, ಅಂದ್ರೆ ಚಿಕ್ಕ ಚಿಕ್ಕ ದ್ವೀಪಗಳನ್ನ ನಾವು ಅಷ್ಟಾಗಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಲಕ್ಷದ್ವೀಪಗಳನ್ನ ಹೊಂದಿರುವ ಕಾರಣದಿಂದ ಇದನ್ನ ನಾವು ಲಕ್ಷದ್ವೀಪ್ ಅಂತ ಕರೀತೇವೆ. ಸೊ ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಅಮಿಡಿವ್ ಐಲ್ಯಾಂಡ್ಸ್ ಅಂತ ಹೇಳ್ತೇವೆ, ಇದು ನಾರ್ತ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಲಕ್ಕಾಡೀವ್ ಐಲ್ಯಾಂಡ್ಸ್ ಅಂತ ಹೇಳ್ತೇವೆ, ಇದನ್ನ ಸೆಂಟ್ರಲ್ ಅಥವಾ ಮಧ್ಯಭಾಗದಲ್ಲಿ ಬರುತ್ತೆ. ಸೊ ಈ ಭಾಗದಲ್ಲಿ ನಾವು ಮಿನಿಕಾಯ್ ಅಂತ ನಾವು ನೋಡ್ತೇವೆ. ಸೊ ಇದು ಸೌತ್ ಅಲ್ಲಿ ಬರ್ತಕ್ಕಂಥ ಒಂದು ದ್ವೀಪಗಳ ಸಮೂಹವಾಗಿರುತ್ತೆ. ಸೊ ಅದಾದ್ಮೇಲೆ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಕರವಟ್ಟಿ ಅಂತ ಹೇಳ್ತೇವೆ. ಅದಾದ್ಮೇಲೆ ಈ ಲಕ್ಕಾಡೀವ್ ಐಲ್ಯಾಂಡ್ಸ್ ಅನ್ನ ಮತ್ತೆ ಮಿನಿಕಾಯ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಚಾನಲ್ ಅನ್ನ ನಾವು 9 ಡಿಗ್ರಿ ಚಾನಲ್ ಅಂತ ಕರಿತೇವೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ 9 ಡಿಗ್ರಿ ಚಾನಲ್ ಅಂತಕ್ಕಂಥದ್ದು ಲಕ್ಕಾಡೀವ್ ಐಲ್ಯಾಂಡ್ಸ್ ಮತ್ತೆ ಮಿನಿಕಾಯ್ ಐಲ್ಯಾಂಡ್ಸ್ ಅನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ಚಾನಲ್ ಆಗಿರುತ್ತೆ. ಹಾಗಿದ್ರೆ ಮಿನಿಕಾಯ್ ಐಲ್ಯಾಂಡ್ಸ್ ನ ಕೆಳಗಡೆ 8 ಡಿಗ್ರಿ ಚಾನಲ್ ಅಂತ ಇನ್ನೊಂದಿದೆ. ಹಾಗಿದ್ರೆ 8 ಡಿಗ್ರಿ ಚಾನಲ್ ಕೆಳಗಡೆ ಬರ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಲ್ಯಾಂಡ್ ಯಾವುದು ಅನ್ನೋದನ್ನ ಅಥವಾ ಜಿಯೋಗ್ರಫಿಕಲ್ ಏರಿಯಾ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಆಗಿರುತ್ತೆ. ಈಗ ಲಕ್ಷದ್ವೀಪ್ ಐಲ್ಯಾಂಡ್ಸ್ ಬಗ್ಗೆ ಇನ್ ಸ್ವಲ್ಪ ಡೀಟೇಲ್ಡ್ ಇನ್ಫಾರ್ಮೇಶನ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ಇಲ್ಲಿರ್ತಕ್ಕಂಥ ಟೋಟಲ್ ಐಲ್ಯಾಂಡ್ಸ್ ಗಳು 35. ಬಟ್ ಇದರಲ್ಲಿ ಒಂದು ಎರೋಷನ್ ಅಥವಾ ಸವೆತದ ಕಾರಣದಿಂದ ಅದು ಈಗ ಕಾಣದೇ ಇರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ 64,473 ಪಾಪ್ಯುಲೇಷನ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಮಾತಾಡ್ತಕ್ಕಂಥ ಭಾಷೆ ಮಲಯಾಳಂ, ಬಿಕಾಸ್ ಅದು ಕೇರಳಗೆ ತುಂಬಾ ಹತ್ತಿರವಾಗಿರೋದ್ರಿಂದ. ಸೊ ಯು ಕ್ಯಾನ್ ಸಿ ಕೇರಳ ಹಿಯರ್. ಸೊ ಇದಕ್ಕೆ ಹತ್ತಿರವಾಗಿರೋದ್ರಿಂದ ಸೊ ಇದು ಮಲಯಾಳಂ ಇನ್ಫ್ಲೂಯೆನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅವರು ಇಂಗ್ಲಿಷ್ ಅನ್ನ ಕೂಡ ಮಾತಾಡ್ತಾರೆ. ಅದಾದ್ಮೇಲೆ ಜೆಸೇರಿ ಮತ್ತೆ ದಿವೇಹಿ ಅಂತಕ್ಕಂಥ 2 ಮಲಯಾಳಂಗೆ ರಿಲೇಟೆಡ್ ಆಗಿರ್ತಕ್ಕಂಥ ಡೈಲೆಕ್ಟ್ ಗಳನ್ನ ಕೂಡ ಮಾತಾಡ್ತಕ್ಕಂಥ ಒಂದು ಜನಾಂಗ ಅಲ್ಲಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಡೆಮೋಗ್ರಫಿಕ್ಸ್ ಅಂದ್ರೆ ಆ ಒಂದು ಜನರ ಒಂದು ವಿಭಜನೆ ಹೇಗಿರುತ್ತೆ ಅಂದ್ರೆ 78% ಅರ್ಬನ್, ಅಂದ್ರೆ ಆ ಕರವಟ್ಟಿಯಲ್ಲಿ ಕ್ಯಾಪಿಟಲ್ ಸಿಟಿ ಏನಿರುತ್ತೆ ಅದರಲ್ಲಿ 78% ಪಾಪ್ಯುಲೇಷನ್ ಅನ್ನ ನಾವು ನೋಡಬಹುದು. ಮಿಕ್ಕಿದ 22% ಪಾಪ್ಯುಲೇಷನ್ ರೂರಲ್ ಅಥವಾ ಗ್ರಾಮೀಣ ಭಾಗದಲ್ಲಿರ್ತಾರೆ. ಸೊ ಇದು ಪ್ರಾಕ್ಸಿಮಿಟಿ ಟು ಮಾಲ್ಡೀವ್ಸ್. ಸೊ ಮಾಲ್ಡೀವ್ಸ್ಗೆ ಇದು ಎಷ್ಟು ಹತ್ತಿರವಾಗಿರುತ್ತೆ ಅಂದ್ರೆ 750 ಕಿಲೋಮೀಟರ್ಸ್ಗೆ ದೂರದಲ್ಲಿರ್ತಕ್ಕಂಥ ಒಂದು ದ್ವೀಪವಾಗಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಟೋಟಲ್ ಇನ್ಹ್ಯಾಬಿಟೆಡ್ ಅಂದ್ರೆ ವಾಸ ಯೋಗ್ಯವಾಗಿರ್ತಕ್ಕಂಥ ದ್ವೀಪಗಳು ಕೇವಲ 10 ಮಾತ್ರ. ಆ 10 ದ್ವೀಪಗಳು ಯಾವುದು ಅಂದ್ರೆ ಒಂದು ಅಗಾಟಿ, ಕವರಟ್ಟಿ, ಅಮಿನಿ, ಕಿಲ್ತಾನ್, ಕಾಡ್ಮಟ್ ಮತ್ತೆ ಚೆಟ್ಲಾಟ್
ಆಂಡ್ರಾಟ್, ಬಿಟ್ರಾ, ಕಲ್ಪೇನಿ ಮತ್ತೆ ಮಿನಿಕಾಯ್. ಸೊ ಇಷ್ಟು ದ್ವೀಪಗಳು ಮನುಷ್ಯರು ವಾಸಯೋಗ್ಯ ಆಗ್ಲಿಕ್ಕೆ ಇರ್ತಕ್ಕಂಥ ದ್ವೀಪಗಳಾಗಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ನಾವು ಕರಾಲ್ ಅಟಾಲ್ಸ್ ಗಳನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಇದೊಂದು ಫ್ರೆಜೈಲ್ ಇಕೋಸಿಸ್ಟಮ್ ಆಗಿರುತ್ತೆ. ಬಿಕಾಸ್ ಕರೋಲ್ಸ್ ಅಂತಕ್ಕಂಥದ್ದೇ ಸೊ ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪರಿಸರ ವ್ಯವಸ್ಥೆ ಆಗಿರುತ್ತೆ. ಸ್ವಲ್ಪ ಏರುಪೇರಾದ್ರೂ ಕೂಡ ಅದರ ಪಾಪ್ಯುಲೇಷನ್ ಅಂತಕ್ಕಂಥದ್ದು ಡ್ವಿಂಡಲ್ ಆಗುತ್ತೆ. ಸೊ ಇದರ ಕ್ಯಾಪಿಟಲ್ ಸಿಟಿಯನ್ನ ನಾವು ಕರವಟ್ಟಿ ಅಂತ ಕರಿತೇವೆ. ಸೊ ಗವರ್ನ್ಡ್ ಬೈ ಅನ್ ಅಡ್ಮಿನಿಸ್ಟ್ರೇಟರ್ ಅಪಾಯಿಂಟೆಡ್ ಬೈ ದಿ ಪ್ರೆಸಿಡೆಂಟ್. ಅಂದ್ರೆ ಇಲ್ಲಿ ಆಡಳಿತ ಹೇಗ್ ನಡೆಯುತ್ತಂದ್ರೆ ರಾಷ್ಟ್ರಪತಿಗಳು ನೇಮಕ ಮಾಡ್ತಕ್ಕಂಥ ಆಡಳಿತಗಾರರಿಂದ ಸೊ ಇದನ್ನ ನಿಯಂತ್ರಿಸಲ್ಪಡುತ್ತೆ. ಹಾಗಿದ್ರೆ ಸೊ ಇದಕ್ಕೆ ಜುಡಿಷಿಯಲ್ ಜ್ಯೂರಿಸ್ಡಿಕ್ಷನ್ ಅಂದ್ರೆ ನ್ಯಾಯಾಂಗದ ವ್ಯಾಪ್ತಿ ಎಲ್ಲಿಗೆ ಬರುತ್ತೆ ಅಂದ್ರೆ ಕೇರಳ ಹೈಕೋರ್ಟ್ ಅಥವಾ ಕೇರಳದ ಒಂದು ಹೈಕೋರ್ಟ್ ಏನಿರುತ್ತೆ ಅದರ ಅಡಿಯಲ್ಲಿ ಇದರ ನ್ಯಾಯ ವ್ಯಾಪ್ತಿ ಬರುತ್ತೆ. ಸೊ ಇಲ್ಲಿ ಮಾತಾಡ್ತಕ್ಕಂಥ ಲ್ಯಾಂಗ್ವೇಜಸ್ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಇದನ್ನ ಮ್ಯಾಪ್ ಅಲ್ಲೇ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿರ್ತೇನೆ. ಹಾಗಿದ್ರೆ ಸೊ ಪ್ರಿಡಾಮಿನೆಂಟ್ಲಿ ಇಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ ಅನ್ನ ನಾವು ಹೆಚ್ಚಾಗಿ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಕೇರಳ ಮತ್ತೆ ಮಾಲ್ಡೀವ್ಸ್ ಜೊತೆಗೆ ತಮ್ಮ ಒಂದು ಸಾಂಸ್ಕೃತಿಕ ಸಂಬಂಧಗಳು ಅಥವಾ ಕಲ್ಚರಲ್ ರಿಲೇಷನ್ಸ್ ಅನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶ ಆಗಿರುತ್ತೆ. ಸೊ ಈ ಭಾಗದ ಒಂದು ಲೈವ್ಲಿಹುಡ್ ಅಥವಾ ಆರ್ಥಿಕತೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಫಿಶಿಂಗ್ ಅಥವಾ ಮೀನುಗಾರಿಕೆ ಮೇಲೆ ಡಿಪೆಂಡ್ ಆಗಿರುತ್ತೆ. ವಿಶೇಷವಾಗಿ ಅಲ್ಲಿ ಟೂನಾ ಫಿಶ್ ಅಂತ ನಾವೇನು ಹೇಳ್ತೇವೆ ಸೊ ಇದರ ಮೇಲೆ ಹೆಚ್ಚಿನ ಆರ್ಥಿಕತೆ ಡಿಪೆಂಡ್ ಆಗಿರುತ್ತೆ. ಅದ್ರ ಜೊತೆಗೆ ಕೋಕೋನಟ್ ಕಲ್ಟಿವೇಶನ್ ಅಥವಾ ತೆಂಗಿನ ಮರವನ್ನು ಕೂಡ ಹೆಚ್ಚಾಗಿ ಬೆಳೀತಕ್ಕಂಥ ಒಂದು ದ್ವೀಪ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ 2025ರಲ್ಲಿ ಪ್ರಾರಂಭಿಸಲಾದ ನಾಸಾದ ಟ್ರೇಸರ್ಸ್ ಕಾರ್ಯಾಚರಣೆಯ ಪ್ರಾಥಮಿಕ ಗುರಿ ಏನು? ಸೊ ವಾಟ್ ಇಸ್ ದ ಪ್ರೈಮರಿ ಗೋಲ್ ಆಫ್ ನಾಸಾಸ್ ಟ್ರೇಸರ್ಸ್ ಮಿಷನ್ ಲಾಂಚ್ಡ್ ಇನ್ 2025? ಸೊ ನಾಸಾದವರು ಒಂದು ಹೊಸ ಮಿಷನ್ ಅನ್ನು ಲಾಂಚ್ ಮಾಡಿರ್ತಾರೆ. ಆ ಮಿಷನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಟ್ರೇಸರ್ಸ್ ಅಂತ ಕರಿತೇವೆ. ಹಾಗಿದ್ರೆ ಟ್ರೇಸರ್ಸ್ ನ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭೂಮಿಯ ಕಾಂತೀಯ ಕ್ಷೇತ್ರವನ್ನ ಅರ್ಥ ಮಾಡಿಕೊಳ್ಳುವುದು ಅಂದ್ರೆ ಅಂಡರ್ಸ್ಟ್ಯಾಂಡ್ ಅರ್ತ್ಸ್ ಮ್ಯಾಗ್ನೆಟಿಕ್ ಶೀಲ್ಡ್. ಅಂದ್ರೆ ನಮ್ಮ ಭೂಮಿಯ ಸುತ್ತ ಒಂದು ಕಾಂತೀಯ ಕ್ಷೇತ್ರ ಅದನ್ನ ಆವರಿಸಿರುತ್ತೆ. ಈ ಕಾಂತೀಯ ಕ್ಷೇತ್ರ ಯಾವ ರೀತಿ ಉತ್ಪತ್ತಿ ಆಗ್ತಾ ಇದೆ, ಈ ಕಾಂತೀಯ ಕ್ಷೇತ್ರದಿಂದ ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಸ್ಯಾಟಲೈಟ್ ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಾಗಿರ್ಬೋದು ಅದ್ರ ಮೇಲೆ ಹೇಗೆ ಇನ್ಫ್ಲೂಯೆನ್ಸ್ ಆಗುತ್ತೆ, ಸೊ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಾಸಾದವರು ಲಾಂಚ್ ಮಾಡಿರ್ತಕ್ಕಂಥ ಮಿಷನ್ ಅನ್ನು ನಾವು ಟ್ರೇಸರ್ಸ್ ಮಿಷನ್ ಅಂತ ಹೇಳ್ತೇವೆ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಟ್ರೇಸರ್ಸ್ ಮಿಷನ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿನ ಡಿಸ್ಕಸ್ ಮಾಡೋಣ. ಸೊ ಟ್ರೇಸರ್ಸ್ ಮಿಷನ್ ಅಂತಕ್ಕಂಥದ್ದು ನಾಸಾ ಅಫಿಷಿಯಲಿ ಲಾಂಚ್ ಮಾಡಿರ್ತಕ್ಕಂಥ ಮಿಷನ್ ಆಗಿರುತ್ತೆ. ಸೊ ಇದು ಪರ್ಟಿಕ್ಯುಲರ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಟ್ರೇಸರ್ಸ್ ಇದರ ಫುಲ್ ಫಾರ್ಮ್ ಏನು ಅಂತ ನಮಗೆ ಕೇಳಬಹುದಾಗಿರುತ್ತೆ. ಟ್ಯಾಂಡಮ್ ರೀಕನೆಕ್ಷನ್ ಅಂಡ್ ಕಸ್ಪ್ ಎಲೆಕ್ಟ್ರೋಡೈನಮಿಕ್ಸ್ ರಿಕಾಯ್ನಸೆನ್ಸ್ ಸ್ಯಾಟಲೈಟ್ಸ್ ಅಂತ ಹೇಳ್ತೇವೆ. ಅಂದ್ರೆ ಟ್ಯಾಂಡಮ್ ರೀಕನೆಕ್ಷನ್ ಮತ್ತು ಕಸ್ಟ್ ಎಲೆಕ್ಟ್ರೋಡೈನಮಿಕ್ ರಿಕಾಯ್ನಸೆನ್ಸ್ ಸ್ಯಾಟಲೈಟ್ಗಳು ಅಂತ ಹೇಳ್ತೇವೆ. ಸೊ ಈ ಒಂದು ಸ್ಯಾಟಲೈಟ್ ಗಳ ಮುಖಾಂತರ ಏನೋ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದನ್ನ ಸ್ಪೇಸ್ ಎಕ್ಸ್ ಫಾಲ್ಕಾನ್ 9 ರಾಕೆಟ್ ನ ಮುಖಾಂತರ ಉಡಾವಣೆ ಮಾಡಲಾಗಿರುತ್ತೆ. ಸೊ ಇದರಲ್ಲಿ 2 ಐಡೆಂಟಿಕಲ್ ಸ್ಯಾಟಲೈಟ್ಸ್ ಅನ್ನ ಲಾಂಚ್ ಮಾಡಿರ್ತಾರೆ. ಎರಡೂ ಕೂಡ ಕೇವಲ 10 ಸೆಕೆಂಡ್ ಸಮಯದ ವ್ಯತ್ಯಾಸದಿಂದ ಅವರು ಲಾಂಚ್ ಮಾಡಿರ್ತಾರೆ. ಸೊ ಎರಡೂ ಕೂಡ ಈ ರಿಯಲ್ ಟೈಮ್ ಡೇಟಾವನ್ನ ಅಂದ್ರೆ ಈ ಮ್ಯಾಗ್ನೆಟಿಕ್ ರೀಕನೆಕ್ಷನ್ ಇವೆಂಟ್ಸ್ ಗೆ ಸಂಬಂಧಪಟ್ಟಂತೆ ಎರಡೂ ಕೂಡ ರಿಯಲ್ ಟೈಮ್ ಅಲ್ಲಿ ಡೇಟಾವನ್ನ ಕಳಿಸ್ತಕ್ಕಂಥ ಒಂದು ಉಪಗ್ರಹಗಳನ್ನ ಲಾಂಚ್ ಮಾಡಿರ್ತಾರೆ. ಹಾಗಿದ್ರೆ ವಾಟ್ ಇಸ್ ದ ಏಮ್, ಇದರ ಗುರಿ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ ಅಂಡರ್ಸ್ಟ್ಯಾಂಡ್ ಹೌ ಸೋಲಾರ್ ಪಾರ್ಟಿಕಲ್ಸ್ ಅಂಡ್ ಎನರ್ಜಿ ಎಂಟರ್ ಅರ್ತ್ಸ್ ಅಟ್ಮಾಸ್ಫಿಯರ್ ಅಫೆಕ್ಟಿಂಗ್ ಸ್ಯಾಟಲೈಟ್ಸ್, ಆಸ್ಟ್ರೋನಾಟ್ಸ್ ಅಂಡ್ ಪವರ್ ಗ್ರಿಡ್ಸ್. ಅಂದ್ರೆ ಈ ಸೌರ ಕಣಗಳು, ಸೂರ್ಯನಿಂದ ಬರ್ತಕ್ಕಂಥ ಕಣಗಳು ಮತ್ತು ಶಕ್ತಿ ಭೂಮಿಯ ವಾತಾವರಣವನ್ನ ಹೇಗೆ ಅವು ಪ್ರವೇಶ ಮಾಡ್ತವೆ. ಯಾಕಂದ್ರೆ ಭೂಮಿ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ಪ್ರೊಟೆಕ್ಟ್ ಆಗಿರುತ್ತೆ. ಸಪೋಸ್ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲದೆ ಇದ್ದಿದ್ರೆ ಅಗಾಧವಾದ ಸೂರ್ಯನ ಬೆಳಕು ಭೂಮಿಯ ಮೇಲೆ ಬೀಳ್ತಾ ಇತ್ತು. ಇಲ್ಲಿ ಯಾವುದೇ ಜೀವರಾಶಿ ಉದ್ಭವ ಆಗ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಸೊ ಹಾಗಿದ್ರೂ ಕೂಡ ಸೌರ ಕಣಗಳು ಭೂಮಿಗೆ ಹೇಗೆ ರೀಚ್ ಆಗ್ತಾ ಇದ್ದಾವೆ, ಈ ರೀಚ್ ಆಗಿರ್ತಕ್ಕಂಥ ಸೌರ ಕಣಗಳು ಉಪಗ್ರಹಗಳು, ನಮ್ಮ ಗಗನಯಾತ್ರಿಗಳು ಮತ್ತೆ ನಾವು ಸಂಪರ್ಕ ಮಾಡಿರ್ತಕ್ಕಂಥ ವಿದ್ಯುತ್ ಗ್ರಿಡ್ಗಳೇನಿರ್ತವೆ ಸೊ ಇದರ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ ಅನ್ನೋದನ್ನ ಅಧ್ಯಯನ ಮಾಡುವ ಉದ್ದೇಶದಿಂದ ಸೊ ಈ ಒಂದು ಮಿಷನ್ ಅನ್ನ ನಾಸಾದವರು ಲಾಂಚ್ ಮಾಡಿರ್ತಾರೆ. ಸೊ ಇದು ಈಗ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ನಾವು ಮ್ಯಾಗ್ನೆಟೋಸ್ಪಿಯರ್ ಅಂತ ಕೂಡ ಕರಿತೇವೆ. ಸೊ ಇದು ನಮ್ಮ ಭೂಮಿಯ ಮೇಲೆ ಇರ್ತಕ್ಕಂಥ ಒಂದು ಇನ್ವಿಸಿಬಲ್ ಫೋರ್ಸ್ ಆಗಿರುತ್ತೆ, ಅಂದ್ರೆ ಅಗೋಚರವಾಗಿರ್ತಕ್ಕಂಥ ಒಂದು ಬಲವಾಗಿರುತ್ತೆ. ಸೊ ಇದು ನಮ್ಮ ಭೂಮಿಯನ್ನ ಸ್ಪೇಸ್ ಇಂದ ಬರ್ತಕ್ಕಂಥ ಹಾರ್ಮ್ಫುಲ್ ರೇಡಿಯೇಷನ್ಸ್ ಏನಿರುತ್ತೆ ಅಂದ್ರೆ ಬಾಹ್ಯಾಕಾಶದಿಂದ ಬರ್ತಕ್ಕಂಥ ಅಪಾಯಕಾರಿ ವಿಕಿರಣಗಳೇನಿರ್ತವೆ ಆ ವಿಕಿರಣಗಳಿಂದ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ನಾವು ಈ ಒಂದು
ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಈ ಒಂದು ಮ್ಯಾಪ್ ನ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ. ಇದು ನಮ್ಮ ಭೂಮಿಯ ಒಂದು ನಕ್ಷೆ ಆಗಿರುತ್ತೆ ಅಥವಾ ಚಿತ್ರವಾಗಿರುತ್ತೆ. ಸೊ ಇಲ್ಲಿ ಮಧ್ಯದಲ್ಲಿರೋದನ್ನ ನಾವು ಕೋರ್ ಅಂತ ಕರಿತೇವೆ. ಕೋರ್ ಅಥವಾ ಕೇಂದ್ರ ಭಾಗ. ಕೇಂದ್ರ ಭಾಗದಲ್ಲಿ ಎರಡು ಝೋನ್ಸ್ ಇರುತ್ತೆ. ಒಂದನ್ನ ಇನ್ನರ್ ಕೋರ್, ಆಂತರಿಕ ಇನ್ನರ್ ಕೋರ್ ಅಂದ್ರೆ ಒಳಭಾಗದ ಕೇಂದ್ರ ಅಂತ ಕರಿತೇವೆ. ಇನ್ನೊಂದನ್ನ ಔಟರ್ ಕೋರ್ ಅಂತ ಹೇಳ್ತೇವೆ, ಹೊರಭಾಗದ ಕೇಂದ್ರ ಅಂತ ಕರಿತೇವೆ. ಈ ಇನ್ನರ್ ಕೋರ್ ಅಂತಕ್ಕಂಥದ್ದು ಸಾಲಿಡ್ ಆಗಿರುತ್ತೆ, ಘನ ರೂಪದಲ್ಲಿರುತ್ತೆ. ಔಟರ್ ಕೋರ್ ಅಂತಕ್ಕಂಥದ್ದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುತ್ತೆ. ಸೊ ಅಲ್ಲಿ ಐರನ್ ಮತ್ತೆ ನಿಕ್ಕಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಈ ಭಾಗದಲ್ಲಿ ಹೊರ ಕೇಂದ್ರದಲ್ಲಿ ನಾವು ಐರನ್ ಮತ್ತೆ ನಿಕ್ಕಲ್ ಅನ್ನ ನೋಡಬಹುದಾಗಿರುತ್ತೆ. ಸೊ ನಮ್ಗೆ ಗೊತ್ತು ಭೂಮಿ ಅಂತಕ್ಕಂಥದ್ದು ತನ್ನ ಅಕ್ಷದ ಮೇಲೆ ರೊಟೇಟ್ ಆಗುತ್ತೆ. ಯಾವಾಗ ತನ್ನ ಅಕ್ಷದ ಮೇಲೆ ರೊಟೇಟ್ ಆಗುತ್ತೆ, ಸೊ ಈ ಒಂದು ಐರನ್ ಮತ್ತೆ ನಿಕ್ಕಲ್ ಅಂತಕ್ಕಂಥದ್ದು ಕೂಡ ರೊಟೇಟ್ ಆಗುತ್ತೆ. ಸೊ ಯಾವಾಗ ಐರನ್ ಮತ್ತೆ ನಿಕ್ಕಲ್ ದ್ರವ ರೂಪದಲ್ಲಿರ್ತಕ್ಕಂಥದ್ದು ಅದು ರೊಟೇಟ್ ಆಗುತ್ತೆ. ಸೊ ಅದರಿಂದ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದು ಸೌತ್ ಪೋಲ್ ಇಂದ ಸ್ಟಾರ್ಟ್ ಆಗಿ ನಾರ್ತ್ ಪೋಲ್ ಡೈರೆಕ್ಷನ್ಗೆ ನಮ್ಮ ಭೂಮಿಯನ್ನ ಈ ತರ ಕವರ್ ಮಾಡ್ಕೊಳ್ಳುತ್ತೆ ಆನ್ ಬೋತ್ ಸೈಡ್ಸ್. ಸೊ ಸೌತ್ ಪೋಲ್ ಇಂದ ಅದು ನಾರ್ತ್ ಪೋಲ್ಗೆ ಕವರ್ ಮಾಡ್ಕೊಳ್ಳುತ್ತೆ. ಸೊ ಈ ರೀತಿಯಾಗಿ ಇದೇನ್ ಮಾಡುತ್ತೆ ಅಂದ್ರೆ, ಸೊ ಹೊರಗಡೆಯಿಂದ ಬರ್ತಕ್ಕಂಥ ಹಾರ್ಮ್ಫುಲ್ ರೇಡಿಯೇಷನ್ಸ್ ಏನಿರುತ್ತೆ ಅದನ್ನ ಬ್ಲಾಕ್ ಮಾಡುತ್ತೆ. ಯಾವಾಗ ಹೊರಗಡೆ ಬರ್ತಕ್ಕಂಥ ಒಂದು ರೇಡಿಯೇಷನ್ಸ್ ಬ್ಲಾಕ್ ಆಗುತ್ತೆ, ಸೊ ನಮ್ಮ ಭೂಮಿಯ ಮೇಲೆ ಮನುಷ್ಯರು ಅಥವಾ ಜೀವಿಗಳು ವಾಸಿಸಬಹುದಾಗಿರ್ತಕ್ಕಂಥ ತಾಪಮಾನ ಅದು ಮೇಂಟೈನ್ ಆಗುತ್ತೆ. ಸೊ ಇದರ ಕಾರಣದಿಂದ ಭೂಮಿಯ ಮೇಲೆ ಜೀವರಾಶಿ ಉತ್ಪತ್ತಿ ಆಗಿರುತ್ತೆ. ಸಪೋಸ್ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲದೆ ಇದ್ದಿದ್ದರೆ ಭೂಮಿಯ ಮೇಲೆ ಯಾವ ಜೀವರಾಶಿ ಕೂಡ ಉತ್ಪತ್ತಿ ಆಗ್ತಾ ಇರಲಿಲ್ಲ. ಅದಾದ್ಮೇಲೆ ಇಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕು. ಅದೇನು ಅಂದ್ರೆ, ನಮ್ಮ ಭೂಮಿ ಅಂತಕ್ಕಂಥದ್ದು ನೀವು ಜಿಯೋಗ್ರಫಿಯಲ್ಲಿ ಓದಿರ್ತೀರಾ, ಸ್ವಲ್ಪ ಟಿಲ್ಟ್ ಆಗಿರುತ್ತೆ. ಅಂದ್ರೆ ನೇರವಾಗಿ ಆ ಸೆಂಟ್ರಲ್ ಆಕ್ಸಿಸ್ ಮಧ್ಯಕ್ಕೆ ಇರೋದಿಲ್ಲ, ಸ್ವಲ್ಪ ವಾಲ್ ಇರುತ್ತೆ. ಅರ್ಥ ಆಯ್ತಲ್ವಾ? ಆ ವಾಲ್ ಇರ್ತಕ್ಕಂಥದ್ದನ್ನ ನಾವು ಈ ಬ್ಲೂ ಲೈನ್ ನಾನೇನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ, ಸೊ ಇದನ್ನ ನಾವು ಈ ಟಿಲ್ಟ್ ಆಫ್ ದಿ ಅರ್ತ್ ಆಕ್ಸಿಸ್ ಅಂತ ಹೇಳ್ಬೋದಾಗಿರುತ್ತೆ. ಭೂಮಿ ಸ್ವಲ್ಪ ವಾಲ್ ಇರ್ತಕ್ಕಂಥ ಆಕ್ಸಿಸ್. ಸೊ ಇದನ್ನ ನಾವು ನಾರ್ತ್ ಪೋಲ್ ಅಂತ ಹೇಳ್ತೇವೆ, ಉತ್ತರ ಧ್ರುವ ಅಂತ ಹೇಳ್ತೇವೆ. ಇದನ್ನ ನಾವು ಸೌತ್ ಪೋಲ್ ಅಂತ ಕರಿತೇವೆ. ಸೊ ನಾವು ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಇಸ್, ನಮ್ಮ ಧ್ರುವಗಳು ನಾರ್ತ್ ಮತ್ತೆ ಸೌತ್ ಅಂತ ನಾವು ಜಿಯೋಗ್ರಫಿಯಲ್ಲಿ ಏನು ಅಧ್ಯಯನ ಮಾಡ್ತೇವೆ. ಬಟ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಬಂದಾಗ ಇದನ್ನ ರಿವರ್ಸ್ ಮಾಡ್ಕೊಳ್ಬೇಕು. ಕಾರಣ ಏನು ಅಂದ್ರೆ, ಸೊ ಈ ಕಡೆಗೆ ನಾರ್ತ್ ಪೋಲ್ ಏನಿರುತ್ತೆ ಆ ಕಡೆಗೆ ನಾವು ಸೌತ್ ಮ್ಯಾಗ್ನೆಟಿಕ್ ಪೋಲ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಬಿಕಾಸ್ ಮ್ಯಾಗ್ನೆಟ್ ಅಲ್ಲಿ ಎರಡು ಡೈರೆಕ್ಷನ್ಸ್ ಇರುತ್ತೆ, ಒಂದು ಸೌತ್ ಇರುತ್ತೆ, ನಾರ್ತ್ ಇರುತ್ತೆ. ಅದು ಯಾವ ದಿಕ್ಕಿನಲ್ಲೂ ಬೇಕಾದ್ರೂ ಇರ್ಬೋದಾಗಿರುತ್ತೆ. ಬಟ್ ನಮ್ಮ ಭೂಮಿಯ ಮೇಲೆ ಈ ಸೌತ್ ಮತ್ತೆ ನಾರ್ತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್, ನಾನು ಹೇಳ್ತಾ ಇರೋದು ಭೂಮಿಯ ದಿಕ್ಕುಗಳಲ್ಲ, ಮ್ಯಾಗ್ನೆಟ್ ಅಥವಾ ಈ ಮ್ಯಾಗ್ನೆಟಿಕ್ ಫೀಲ್ಡ್ ನ ದಿಕ್ಕುಗಳು ನಾರ್ತ್ ಪೋಲ್ ಕಡೆಗೆ ಸೌತ್ ಮ್ಯಾಗ್ನೆಟಿಕ್ ಪೋಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೌತ್ ಪೋಲ್ ಕಡೆಗೆ ಅಂದ್ರೆ ದಕ್ಷಿಣ ಧ್ರುವದ ಕಡೆಗೆ ನಾವು ನಾರ್ತ್ ಮ್ಯಾಗ್ನೆಟಿಕ್ ಪೋಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದು ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ದಿ ಅರ್ತ್ ಅಲ್ಲಿ ಇರುತ್ತೆ. ಸೊ ಹಾಗಿದ್ರೆ ಈ ಟಿಲ್ಟ್ಗೂ ಮತ್ತೆ ಮ್ಯಾಗ್ನೆಟಿಕ್ ಆಕ್ಸಿಸ್ಗೂ ಇರ್ತಕ್ಕಂಥ ಆಂಗಲ್ ಡಿಫರೆನ್ಸ್ ಎಷ್ಟು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ 11.5 ಡಿಗ್ರೀಸ್ ಅಷ್ಟು ಡಿಫರೆನ್ಸ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಮ್ಯಾಗ್ನೆಟಿಕ್ ಡೈರೆಕ್ಷನ್ ಮತ್ತೆ ನಮ್ಮ ಭೂಮಿಯ ಪೋಲ್ಸ್ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ಆ ಸೌತ್ ಮತ್ತೆ ನಾರ್ತ್ ಅಂತ ನಾನು ಇಷ್ಟೊತ್ತು ಏನ್ ಹೇಳಿದೆ, ಸೊ ಇದು ಕಾನ್ಸ್ಟೆಂಟ್ ಆಗಿ ಅದೇ ರೀತಿ ಇರೋದಿಲ್ಲ. ಲಕ್ಷಾಂತರ ವರ್ಷಗಳಲ್ಲಿ ಅದು ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ಳುತ್ತೆ. ಸೊ ಇದು ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಬಟ್ ಪ್ರಸ್ತುತವಾಗಿ ಇದರ ಕರೆಂಟ್ ಪೊಸಿಷನ್ ಅನ್ನ ನಿಮ್ಗೇನಾದ್ರೂ ಪರೀಕ್ಷೆಯಲ್ಲಿ ಕೇಳಿದ್ರೆ, ಸೊ ನಾರ್ತ್ ಪೋಲ್ಗೆ ಸೌತ್ ಮ್ಯಾಗ್ನೆಟಿಕ್ ಪೋಲ್ ಇರುತ್ತೆ ಅಂಡ್ ಸೌತ್ ಪೋಲ್ಗೆ ನಾರ್ತ್ ಮ್ಯಾಗ್ನೆಟಿಕ್ ಪೋಲ್ ಇರುತ್ತೆ ಅಂತಕ್ಕಂಥ ಮಾಹಿತಿ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇಷ್ಟು ಈ ಒಂದು ಮ್ಯಾಗ್ನೆಟಿಕ್ ಪೋಲ್ಗೆ ಸಂಬಂಧಪಟ್ಟಂತೆ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಆಗಿರುತ್ತೆ. ಸೊ ಇಟ್ ಇಸ್ ದ ವಾಸ್ಟ್ ರೀಜನ್ ಅರೌಂಡ್ ದಿ ಅರ್ತ್ ಫೌಂಡ್ ಬೈ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟೆಡ್ ಬೈ ದಿ ಜಿಯೋಡೈನಮೋ ಇನ್ ದಿ ಮಾಲ್ಟನ್ ಔಟರ್ ಕೋರ್. ಅಂದ್ರೆ ಭೂಮಿಯ ಹೊರ ಕೇಂದ್ರದಲ್ಲಿ ಮಾಲ್ಟನ್ ಅಂದ್ರೆ ಕರಗಿರ್ತಕ್ಕಂಥ ಈ ಒಂದು ವಸ್ತುಗಳಿಂದ ಉತ್ಪತ್ತಿಯಾಗಿರ್ತಕ್ಕಂಥ ಒಂದು ಇನ್ವಿಸಿಬಲ್ ಫೀಲ್ಡ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೇವೆ. ಇದು ಟೆನ್ಸ್ ಆಫ್ ಥೌಸಂಡ್ಸ್ ಆಫ್ ಕಿಲೋಮೀಟರ್ಸ್ ಇರುತ್ತೆ. ಅಂದ್ರೆ ಸಾವಿರಾರು ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಸೋಲಾರ್ ವಿಂಡ್ ಜೊತೆಗೆ ಇಂಟರಾಕ್ಟ್ ಮಾಡುತ್ತೆ. ಸೌರ ಮಾರುತಗಳು ಅಂತ ನಾವೇನು ಹೇಳ್ತೇವೆ, ಸೌರ ಮಾರುತಗಳು ಅಗಾಧವಾದ ತಾಪಮಾನವನ್ನ ಹೊಂದಿರ್ತವೆ. ಆ ಸೌರ ಮಾರುತಗಳ ಜೊತೆಗೆ ಇಂಟರಾಕ್ಟ್ ಮಾಡಿ ಅದನ್ನ ಫಿಲ್ಟರ್ ಮಾಡುತ್ತೆ. ಅದರಿಂದ ನಮ್ಮ ಭೂಮಿಯ ಮೇಲೆ ನಮಗೆ ಕಂಡ್ಯೂಸಿವ್ ಅಂದ್ರೆ ವಾಸಯೋಗ್ಯವಾಗಿರ್ತಕ್ಕಂಥ ತಾಪಮಾನವನ್ನ ನೀಡಲಿಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಒನ್ ಆಫ್ ದಿ ರೀಸನ್ಸ್ ಆಗಿರುತ್ತೆ.
ಆಗಿರುತ್ತೆ. ಹಾಗಿದ್ರೆ ಹೌ ಇಟ್ ವರ್ಕ್ಸ್, ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ, ಔಟರ್ ಕೋರ್ ಮೇಡ್ ಆಫ್ ಮಾಲ್ಟನ್ ಐರನ್ ಅಂಡ್ ನಿಕ್ಕಲ್. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಹೊರಭಾಗದ ಕೇಂದ್ರದಲ್ಲಿ ನಾವು ಈ ಕಬ್ಬಿಣ ಮತ್ತು ನಿಕ್ಕಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವೇನಾಗುತ್ತಂದ್ರೆ ಮೂವ್ಸ್ ಡ್ಯೂ ಟು ಕನ್ವೆನ್ಷನ್ ಅಂಡ್ ಅರ್ತ್ಸ್ ರೊಟೇಷನ್, ಅಂದ್ರೆ ಭೂಮಿಯ ಒಂದು ತಿರುಗುವಿಕೆಯಿಂದ ಸೊ ಈ ನಿಕ್ಕಲ್ ಮತ್ತೆ ಈ ಒಂದು ಐರನ್ ಮೂವ್ ಆಗುವ ಕಾರಣದಿಂದ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಸೊ ದೀಸ್ ಮೋಷನ್ಸ್ ಕ್ರಿಯೇಟ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಮೊದಲಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಉತ್ಪತ್ತಿ ಆಗುತ್ತೆ. ಸೊ ಇದರ ಮುಖಾಂತರ ಏನು ಉತ್ಪತ್ತಿ ಆಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಉತ್ಪತ್ತಿ ಆಗುತ್ತೆ. ಸೊ ಈ ಪ್ರೋಸೆಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಜಿಯೋ ಡೈನಮೋ ಅಂತ ಹೇಳ್ತೇವೆ. ಸೊ ಜಿಯೋ ಅಂದ್ರೆ ಅರ್ತ್, ಡೈನಮೋ ಅಂದ್ರೆ ಅದರ ರೊಟೇಷನ್ ಇಂದ ಉತ್ಪತ್ತಿ ಆಗ್ತಕ್ಕಂಥ ಒಂದು ಶಕ್ತಿ ಆಗಿರೋದ್ರಿಂದ ಇದನ್ನ ನಾವು ಜಿಯೋ ಡೈನಮೋ ಅಂತ ಕರಿತೇವೆ. ಸೊ ಇಲ್ಲಿ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತಕ್ಕಂಥದ್ದು ಎಮರ್ಜ್ ಆಗೋದು ಸೌತ್ ಪೋಲ್ ಇಂದ, ಅಂದ್ರೆ ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ಭೂಮಿಯ ಸೌತ್ ಪೋಲ್, ಮ್ಯಾಗ್ನೆಟಿಕ್ ಸೌತ್ ಪೋಲ್ ಅಲ್ಲ, ಭೂಮಿಯ ಸೌತ್ ಪೋಲ್ ಇಂದ ಎಮರ್ಜ್ ಆಗಿ ಅದು ನಾರ್ತ್ ಪೋಲ್ಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ಡೈಪೋಲ್ ಸ್ಟ್ರಕ್ಚರ್ ಅನ್ನ ಇದು ಹೊಂದಿರುತ್ತೆ. ಸೊ ಇದು ನಮ್ಮ ಭೂಮಿಯ ಸುತ್ತು ಆವರಿಸಿರ್ತಕ್ಕಂಥ ಒಂದು ಕ್ಷೇತ್ರವಾಗಿರುತ್ತೆ. ಸೊ ವಿತೌಟ್ ಇಟ್ ಅಂದ್ರೆ ಈ ಒಂದು ಕಾಂತೀಯ ಕ್ಷೇತ್ರ ಇಲ್ಲದಿದ್ದರೆ ನಮ್ಮ ಭೂಮಿ ಯಾವ ಗ್ರಹವನ್ನ ರಿಸೆಂಬಲ್ ಮಾಡ್ತಾ ಇತ್ತು ಅಂದ್ರೆ ಮಾರ್ಸ್ ಅಥವಾ ಮಂಗಳ ಗ್ರಹದ ಜೊತೆಗೆ ಅದು ರಿಸೆಂಬಲ್ ಆಗ್ತಾ ಇತ್ತು. ಕಾರಣ ಏನಂದ್ರೆ ಮಾರ್ಸ್ ಪ್ಲಾನೆಟ್ ಏನಿದೆ ದಟ್ ಲಾಸ್ಟ್ ಇಟ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಮಚ್ ಆಫ್ ಇಟ್ಸ್ ಅಟ್ಮಾಸ್ಫಿಯರ್. ಸೊ ಮಂಗಳ ಗ್ರಹ ತನ್ನ ಕಾಂತೀಯ ಕ್ಷೇತ್ರವನ್ನ ಅದು ಕಳೆದುಕೊಂಡಿರುತ್ತೆ, ಅದರ ಜೊತೆಗೆ ಹೆಚ್ಚಿನ ವಾತಾವರಣ ಅಥವಾ ವಾಯುಗೋಳವನ್ನ ಕೂಡ ಕಳೆದುಕೊಂಡಿರ್ತಕ್ಕಂಥ ಒಂದು ಗ್ರಹವಾಗಿ ನಾವು ಮಂಗಳ ಗ್ರಹವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ರಿವರ್ಸಲ್ ಅಂದ್ರೆ ಈ ಒಂದು ಕಾಂತೀಯ ಕ್ಷೇತ್ರ ಅಂತಕ್ಕಂಥದ್ದು ಅದು ರಿವರ್ಸ್ ಆಗುತ್ತೆ. ಸೊ ನಾನು ಮುಂಚೆನೆ ಹೇಳಿದಾಗೆ ಈಗ ನಾರ್ತ್ ಪೋಲ್ ಕಡೆಗೆ ನಾವು ಸೌತ್ ಮ್ಯಾಗ್ನೆಟಿಕ್ ಪೋಲ್ ಅನ್ನ ನೋಡಬಹುದಾಗಿರುತ್ತೆ, ಸೌತ್ ಪೋಲ್ ಕಡೆಗೆ ನಾವು ನಾರ್ತ್ ಮ್ಯಾಗ್ನೆಟಿಕ್ ಪೋಲ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಎವ್ರಿ ಫ್ಯೂ ಹಂಡ್ರೆಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಇಯರ್ಸ್ ಅಂದ್ರೆ ಸಾವಿರಾರು ವರ್ಷಗಳಲ್ಲಿ ಇವೆರಡು ಕೂಡ ಫ್ಲಿಪ್ ಆಗುತ್ತೆ, ಅಂದ್ರೆ ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ಳುತ್ತೆ. ಸೊ ಲಾಸ್ಟ್ ಟೈಮ್ ಇದಾಗಿರ್ತಕ್ಕಂಥದ್ದು 7,80,000 ವರ್ಷಗಳ ಹಿಂದೆ ಇದು ಫ್ಲಿಪ್ ಆಗಿರುತ್ತೆ. ಮತ್ತೆ ಇಷ್ಟು ವರ್ಷಗಳ ನಂತರ ಮತ್ತೆ ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ತಕ್ಕಂಥದ್ದನ್ನ ನಾವು ಕಾಂತೀಯ ಕ್ಷೇತ್ರ ಅಂತ ಕರೀತೇವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತವು 2025ರಲ್ಲಿ ಪೆಟ್ರೋಲಿಯಂನಲ್ಲಿ 20% ಎಥನಾಲ್ ಮಿಶ್ರಣವನ್ನ ಸಾಧಿಸಿತು. ಅದು ಏನು? India achieved 20% ethanol blending in petrol in 2025, which is what ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದ್ರೆ 2025ರ ವೇಳೆಗೆ ನಾವೇನ್ ಪೆಟ್ರೋಲ್ ಅನ್ನ ಬಳಕೆ ಮಾಡ್ತಾ ಇದ್ದೇವೆ ಅದರಲ್ಲಿ 20% ಎಥನಾಲ್ ಅನ್ನ ನಾವು ಮಿಕ್ಸ್ ಮಾಡಿರ್ತೇವೆ. ಇದರಿಂದ ನಮಗೆ ಡಬಲ್ ಅಡ್ವಾಂಟೇಜ್ ಆಗುತ್ತೆ. ಒಂದು, ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಸೆಕೆಂಡ್, ನಾವು ಕಚ್ಚಾ ತೈಲವನ್ನ ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಕ್ವಾಂಟಿಟಿಯನ್ನ ಸೇವ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಟಾರ್ಗೆಟ್ ಅನ್ನ ನಾವು ನಮ್ಮ ಗುರಿಗಿಂತ ಮುಂಚೆನೆ ಮಾಡಿದೆವಾ ಅಥವಾ ತದನಂತರ ಮಾಡಿದೆವಾ ಅಥವಾ ನಮಗೇನು ಟಾರ್ಗೆಟೇ ಇರಲಿಲ್ವಾ, ಅದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತನ್ನ ಗುರಿಗಿಂತ 5 ವರ್ಷಗಳ ಮುಂಚೆನೆ ಇದನ್ನ ನಾವು ಅಚೀವ್ ಮಾಡಿರ್ತೇವೆ. ಅಂದ್ರೆ 20% ಎಥನಾಲ್ ಅನ್ನ ಮಿಕ್ಸ್ ಮಾಡ್ತಕ್ಕಂಥ ಟಾರ್ಗೆಟ್ ಅನ್ನ ನಾವು ಇಟ್ಕೊಂಡಿದ್ದು 2030ಕ್ಕೆ. ಬಟ್ ಈ ಒಂದು ಟಾರ್ಗೆಟ್ ಅನ್ನ 2025ಕ್ಕೆ ನಾವು ಅಚೀವ್ ಮಾಡಿರ್ತೇವೆ. ಸೊ ಈ ಒಂದು ಕಾರಣದಿಂದ ಈ ಒಂದು ಎಥನಾಲ್ ಅಂತಕ್ಕಂಥದ್ದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಹಾಗಿದ್ರೆ ಎಥನಾಲ್ ಇದನ್ನ ಹೇಗೆ ತಯಾರಿಸ್ತಾರೆ, ಇದರ ಸಿಗ್ನಿಫಿಕೆನ್ಸ್ ಏನು, ಎಲ್ಲವನ್ನ ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಒರಿಜಿನಲ್ ಟಾರ್ಗೆಟ್ ಇದ್ದಿದ್ದು 2030. ಸೊ ಈ ಒಂದು ಗುರಿಯನ್ನ 5 ವರ್ಷಗಳ ಮುಂಚೆ ನಮ್ಮ ಭಾರತ ರಾಷ್ಟ್ರ ಅಚೀವ್ ಮಾಡಿರುತ್ತೆ. ಸೊ ಎಥನಾಲ್ ಬ್ಲೆಂಡಿಂಗ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ ಇದು ಫಾಸಿಲ್ ಫ್ಯೂಯಲ್ ಬಳಕೆಯನ್ನ ನಾವು ಕಡಿಮೆ ಮಾಡೋದ್ರಿಂದ ನಮ್ಮಲ್ಲಿ ಆಗ್ತಕ್ಕಂಥ ಪೊಲ್ಯೂಷನ್ ಅನ್ನ ನಾವು ನಿಯಂತ್ರಣ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಎಥನಾಲ್, ಸೊ ಎಥನಾಲ್ ಅನ್ನ ನಾವು C2H5OH ಅಂತ ಕರೀತೇವೆ. ಇದಕ್ಕೆ ಇಥೈಲ್ ಆಲ್ಕೋಹಾಲ್ ಅಂತ ಕೂಡ ಕರೆಯಲಾಗುತ್ತೆ. ಸೊ ಎಥನಾಲ್ ಅನ್ನ ನಾವು ಏನರಿಂದ ಉತ್ಪತ್ತಿ ಮಾಡ್ತೀವಿ ಅಂದ್ರೆ ಶುಗರ್ ಕೇನ್ ಜ್ಯೂಸ್ ಅಂದ್ರೆ ಕಬ್ಬಿನ ರಸದಲ್ಲಿ, ಅಂಡ್ ಬಿ ಹೆವಿ ಮೊಲಾಸಸ್ ಅಂದ್ರೆ ಈ ಶುಗರ್ ಕೇನ್ ಅನ್ನ ಪ್ರೊಸೆಸಿಂಗ್ ಮಾಡಿದಾಗ ಉತ್ಪತ್ತಿ ಆಗ್ತಕ್ಕಂಥ ತ್ಯಾಜ್ಯ ವಸ್ತುವಾಗಿರುತ್ತೆ. ಅಂಡ್ ಡ್ಯಾಮೇಜ್ಡ್ ಗ್ರೇನ್ಸ್ ಅಂದ್ರೆ ನಾವು ತಿಂತಕ್ಕಂಥ ಈ ಒಂದು ಡ್ಯಾಮೇಜ್ಡ್ ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ಇದರಿಂದ ಉತ್ಪತ್ತಿ ಮಾಡಲಾಗುತ್ತೆ. ಅಂಡ್ ಅಗ್ರಿಕಲ್ಚರಲ್ ರೆಸಿಡ್ಯೂ ಅಂದ್ರೆ ಕೃಷಿ ತ್ಯಾಜ್ಯದಿಂದ ಕೂಡ ಸೊ ಈ ಒಂದು ಎಥನಾಲ್ ಅನ್ನ ನಾವು ಉತ್ಪತ್ತಿ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ಈ ಬ್ಲೆಂಡಿಂಗ್ ರೇಟ್ ಅಂತಕ್ಕಂಥದ್ದು 2014ರಲ್ಲಿ ಕೇವಲ 1.5% ಮಾತ್ರ ಇತ್ತು. ನಮ್ಮ ಪೆಟ್ರೋಲ್ ಅಲ್ಲಿ ನಾವು 2014ರಲ್ಲಿ
ಕೇವಲ 1.5% ಎಥನಾಲ್ ಅನ್ನ ಮಾತ್ರ ನಾವು ಮಿಕ್ಸ್ ಮಾಡ್ತಾ ಇದ್ವಿ. ಬಟ್ ಜೂನ್ 2025 ವೇಳೆಗೆ ನಾವು 20% ರೀಚ್ ಆಗಿರ್ತವೆ. ಸೊ ಇದನ್ನೇ ನಾನು ಹೇಳಿದ್ದು 5 ವರ್ಷಗಳಿಗಿಂತ ಮುಂಚೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಟಾರ್ಗೆಟ್ ಅನ್ನ ನಾವು ರೀಚ್ ಆಗಿರ್ತೇವೆ. ಸೊ ಎಥನಾಲ್ ಪ್ರೊಡಕ್ಷನ್ ಎಷ್ಟು ರೇಸ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಸೊ 2025 ವೇಳೆಗೆ 6,610 ಮಿಲಿಯನ್ ಲೀಟರ್ಸ್ ಅಷ್ಟು ನಾವು ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಇಮ್ಯಾಜಿನ್ 2014 ನಲ್ಲಿ ನಾವು ಕೇವಲ 380 ಮಿಲಿಯನ್ ಲೀಟರ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದವು, ನಾವು 6,610 ಮಿಲಿಯನ್ ಲೀಟರ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಅಂತಕ್ಕಂಥದ್ದು 698 ಲಕ್ಷ ಟನ್ಗಳಷ್ಟು ನಾವು ಕಡಿಮೆ ಮಾಡಿರ್ತೇವೆ. ಸೊ ಇದೆಲ್ಲ ನಿಮ್ಮ SA ರೇಟಿಂಗ್, ಏರ್ ಪೊಲ್ಯೂಷನ್ ಅಥವಾ ಗ್ಲೋಬಲ್ ವಾರ್ಮಿಂಗ್, ಇವೆಲ್ಲದರಲ್ಲೂ ನೀವು ಇದನ್ನ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಬಳಕೆ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಹಾಗಿದ್ರೆ ನಮಗೆ ಫಾರಿನ್ ಎಕ್ಸ್ಚೇಂಜ್ ಎಷ್ಟು ಸೇವ್ ಆಗಿದೆ ಅಂದ್ರೆ 1.36 ಲಕ್ಷ ಕೋಟಿಗಳಷ್ಟು ಹಣವನ್ನ ಕೂಡ ನಾವು ಸೇವ್ ಮಾಡಿರ್ತೇವೆ. ಅಂಡ್ ಫಾರ್ಮರ್ಸ್, ಇದರಿಂದ ರೈತರಿಗೆ ಬಂದಿರತಕ್ಕಂಥ ಅಡಿಷನಲ್ ಇನ್ಕಮ್ ಎಷ್ಟು ಅಂದ್ರೆ 1.18 ಲಕ್ಷ ಕೋಟಿಗಳಷ್ಟು ರೈತರು ಅಡಿಷನಲ್ ಅಂದ್ರೆ ಹೆಚ್ಚುವರಿ ಆದಾಯವನ್ನ ಕೂಡ ಸೊ ಈ ಒಂದು ಎಥನಾಲ್ ನಿಂದ ಗಳಿಸಿರ್ತಾರೆ. ಸೊ ಅದರಿಂದ ನಮ್ಮ ಗ್ರಾಮೀಣ ಪ್ರದೇಶದ ಒಂದು ಇನ್ಕಮ್ ಕೂಡ ಜಾಸ್ತಿ ಆಗಿರುತ್ತೆ. ಅಂಡ್ ಕ್ರಾಪ್ ಡೈವರ್ಸಿಫಿಕೇಶನ್ ಕೂಡ ಜಾಸ್ತಿ ಆಗಿರುತ್ತೆ. ಅಂಡ್ ಗವರ್ನಮೆಂಟ್ ಟು ಫೈನಲೈಸ್ ನಾರ್ಮ್ಸ್ ಫಾರ್ 27% ಎಥನಾಲ್ ಬ್ಲೆಂಡಿಂಗ್, ಅಂದ್ರೆ ಈಗ 27% ಎಥನಾಲ್ ಬ್ಲೆಂಡಿಂಗ್ ಅನ್ನ ಮಾಡಲಿಕ್ಕೆ ಸರ್ಕಾರ ಈಗ ಇನ್ನೊಂದು ಡೆಡ್ ಲೈನ್ ಅನ್ನ ಫಿಕ್ಸ್ ಮಾಡುತ್ತೆ. ಬಿಕಾಸ್ ನಾವು 20% ಆಲ್ರೆಡಿ ಅಚೀವ್ ಮಾಡಿರೋದ್ರಿಂದ ನೆಕ್ಸ್ಟ್ ಟಾರ್ಗೆಟ್ 27% ಬ್ಲೆಂಡ್ ಮಾಡ್ತಕ್ಕಂಥ ಗುರಿಯನ್ನ ಈಗ ಸರ್ಕಾರ ಕನ್ಸಿಡರ್ ಮಾಡುತ್ತೆ. ಹಾಗಿದ್ರೆ ಈ ಒಂದು ಎಥನಾಲ್ ಅನ್ನ ಬ್ಲೆಂಡ್ ಮಾಡಿರ್ತಕ್ಕಂಥದ್ದು ಒಂದ್ ಕಡೆ ನಮಗೆ ಅಡ್ವಾಂಟೇಜ್ ಅಂತ ಅನ್ಸಿದ್ರು ಕೂಡ ದೇರ್ ಈಸ್ ಒನ್ ಡಿಸ್ಅಡ್ವಾಂಟೇಜ್ ವಿಚ್ ಇಸ್ ನಾಟ್ ಸೀನ್ ಬೈ ಎನಿಬಡಿ. ಆ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ, ಈ ಎಥನಾಲ್ ಅನ್ನ ನಾವೇನು ಪ್ರಿಪೇರ್ ಮಾಡ್ತೇವೆ ಅದರಲ್ಲಿ 4 ಜನರೇಷನ್ಸ್ ಇದಾವೆ. ಅದನ್ನ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಈ 4 ಜನರೇಷನ್ಗಳಲ್ಲಿ ನಾವಿವಾಗ ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ಎಥನಾಲ್ ಅಂತಕ್ಕಂಥದ್ದು ಬಹುಪಾಲು ಫಸ್ಟ್ ಜನರೇಷನ್ಗೆ ಸಂಬಂಧಪಟ್ಟಿದ್ದು. ಹಂಗಿದ್ರೆ ಫಸ್ಟ್ ಜನರೇಷನ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಫಸ್ಟ್ ಜನರೇಷನ್ ಅಲ್ಲಿ ನಾವು ಎಡಿಬಲ್ ಪಾರ್ಟ್ ಆಫ್ ದಿ ಪ್ಲಾಂಟ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಮನುಷ್ಯರು ತಿನ್ನಲು ಯೋಗ್ಯವಾಗಿರ್ತಕ್ಕಂಥ ಸಸ್ಯಗಳಿಂದ ಇದನ್ನ ಉತ್ಪತ್ತಿ ಮಾಡಿರೋದ್ರಿಂದ ಫುಡ್ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗುತ್ತೆ. ಹಾಗಿದ್ರೆ ನಾವು ಇವಾಗ 20% ಅನ್ನ ಆಲ್ರೆಡಿ ಅಚೀವ್ ಮಾಡಿರೋದ್ರಿಂದ ನಾವು ಸೆಕೆಂಡ್, ಥರ್ಡ್ ಅಂಡ್ ಫೋರ್ತ್ ಜನರೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋದ್ರಿಂದ ಸೊ ಈ ಒಂದು ಫುಡ್ ಸೆಕ್ಯೂರಿಟಿ ಅಥವಾ ಆಹಾರ ಅಭದ್ರತೆ ಏನಿರುತ್ತೆ ಸೊ ಅದನ್ನು ಕೂಡ ನಾವು ಸಕ್ಸಸ್ಫುಲ್ ಆಗಿ ಹ್ಯಾಂಡಲ್ ಮಾಡಬಹುದಾಗಿರುತ್ತೆ. ಸೊ ಇವೆರಡು ಪಾಯಿಂಟ್ಸ್ ಅನ್ನ ಈಗ ಸರ್ಕಾರ ಕನ್ಸಿಡರ್ ಮಾಡ್ತಾ ಇದೆ. ಈಗ ನಾವು ಎಥನಾಲ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ನಮ್ಮ ಭಾರತ ದೇಶದ ಟೋಟಲ್ ಪ್ರೊಡಕ್ಷನ್ ಕೆಪಾಸಿಟಿ ಎಷ್ಟಿರುತ್ತೆ ಅಂದ್ರೆ 1,810 ಲೀಟರ್ಸ್ ಪರ್ ಇಯರ್, ಅಂದ್ರೆ ಒಂದು ವರ್ಷಕ್ಕೆ 1,810 ಕೋಟಿ ಲೀಟರ್ ಅಷ್ಟು ಎಥನಾಲ್ ಅನ್ನ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಮೊಲಾಸಸ್ ನಿಂದ 816 ಕೋಟಿ ಲೀಟರ್ಗಳು, ಗ್ರೈನ್ ಬೇಸ್ಡ್ ಅಂದ್ರೆ ಧಾನ್ಯಗಳ ಆಧಾರಿತವಾಗಿ 858 ಕೋಟಿ ಲೀಟರ್ಗಳು, ಡ್ಯುಯಲ್ ಫೀಡ್ ಅಥವಾ 2 ಫೀಡ್ಗಳನ್ನ ಉಪಯೋಗಿಸಿಕೊಂಡು ಅಂದ್ರೆ ಮೊಲಾಸಸ್ ಮತ್ತೆ ಧಾನ್ಯಗಳನ್ನ ಎರಡೂ ಉಪಯೋಗಿಸಿಕೊಂಡು 136 ಕೋಟಿ ಲೀಟರ್ಗಳಷ್ಟು ನಾವು ಇವಾಗ ಉತ್ಪಾದನೆ ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಮೇಜ್ ಇಂದ ಅಥವಾ ಜೋಳದಿಂದ, ಇದನ್ನೇ ನಾವು ಹೇಳಿದ್ದು ಮೇಜ್ ಅಂತಕ್ಕಂಥದ್ದು ನಾವು ತಿಂತಕ್ಕಂಥ ಆಹಾರ. ಸೊ ಇದರಿಂದ ನಾವು ಎಥನಾಲ್ ಅನ್ನ ಉತ್ಪತ್ತಿ ಮಾಡಿದ್ರೆ ಇದನ್ನ ಫಸ್ಟ್ ಜನರೇಷನ್ ಅಥವಾ ಮೊದಲನೇ ತಲೆಮಾರಿನ ಅಂತ ಹೇಳ್ತೇವೆ. ಸೊ ಇದರಿಂದ ನಾವು 431.1 ಕ್ರೋರ್ ಲೀಟರ್ ಅಂದ್ರೆ ಸರಿಸುಮಾರು 51.5% ಆಫ್ ಎಥನಾಲ್ ಏನಿದೆ ಇದು ಮೇಜ್ ಇಂದ ಉತ್ಪತ್ತಿ ಆಗ್ತಾ ಇದೆ. ಸೊ ಇದರಿಂದ ನಮ್ಗೆ ಆಗ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ ಫುಡ್ ಸೆಕ್ಯೂರಿಟಿ ಅಥವಾ ಆಹಾರ ಭದ್ರತೆ ಅಂತಕ್ಕಂಥದ್ದು ಪ್ರಾಬ್ಲಮ್ ಆಗುತ್ತೆ. ಸೊ ಎರಡನೇದು, ನಾವು ಶುಗರ್ ಕೇನ್ ಜ್ಯೂಸ್ ಅಥವಾ ಕಬ್ಬಿನ ರಸದಿಂದ ಉತ್ಪತ್ತಿ ಮಾಡ್ತಾ ಇದ್ದೇವೆ 188.7 ಕೋಟಿ ಲೀಟರ್ಗಳಷ್ಟು. ಇದು ಒಳ್ಳೆ ಮೆಥಡ್ ಆಗಿರುತ್ತೆ. ಬಟ್ ಇದು ವಾಟರ್ ಇಂಟೆನ್ಸಿವ್ ಅಂದ್ರೆ ಹೆಚ್ಚಿನ ನೀರನ್ನ ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಡ್ಯಾಮೇಜ್ ಫುಡ್ ಗ್ರೇನ್ಸ್, ಅಂದ್ರೆ ಈ ಹಾನಿಗೊಳಗಾಗಿರ್ತಕ್ಕಂಥ ಆಹಾರ ಧಾನ್ಯಗಳು, ಅಂದ್ರೆ ಪುಡಿ ಆಗಿರ್ತಕ್ಕಂಥ ಅಕ್ಕಿ, ಪುಡಿ ಆಗಿರ್ತಕ್ಕಂಥ ಗೋಧಿ. ಸೊ ಇದರ ಮುಖಾಂತರ ಕೂಡ ಪ್ರೊಡ್ಯೂಸ್ ಮಾಡಬಹುದಾಗಿರುತ್ತೆ. ಸೊ 93.8 ಕೋಟಿ ಲೀಟರ್ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಬ್ರೋಕನ್ ರೈಸ್ ಮತ್ತೆ ಬ್ರೋಕನ್ ವೀಟ್ ಅನ್ನ ಇಲ್ಲಿ ಬಳಕೆ ಮಾಡ್ತಾರೆ. ಸೊ ಅದಾದ್ಮೇಲೆ ಹೆವಿ ಮೊಲಾಸಸ್, ಇದರಲ್ಲಿ ಸಿ ಗ್ರೇಡ್ ಅಂತ ಬರುತ್ತೆ. ಸಿ ವರ್ಗಕ್ಕೆ ಸೇರಿರ್ತಕ್ಕಂಥ ಮೊಲಾಸಸ್ ನ ಮುಖಾಂತರ 9.15 ಕೋಟಿ ಲೀಟರ್ ಅನ್ನ ಇಲ್ಲಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದು ಲೀಸ್ಟ್ ಪ್ರಿಫರ್ಡ್ ಮೆಥಡ್ ಆಗಿರುತ್ತೆ. ಬಿಕಾಸ್ ಇದರಿಂದ ಈಲ್ಡ್ ಅಥವಾ ಇಳುವರಿ ಅಂತಕ್ಕಂಥದ್ದು ಅಷ್ಟು ಹೆಚ್ಚಾಗಿ ಬರದೇ ಇರತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ದೇರ್ ಆರ್ 4 ಜನರೇಷನ್, 4
4 ತಲೆಮಾರುಗಳ ಒಂದು ಈ ಒಂದು ಎಥನಾಲ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವನ್ ಈ ಪ್ರಶ್ನೆಯನ್ನ KS ಮೇನ್ಸ್ ಅಲ್ಲೂ ಕೂಡ ಒಮ್ಮೆ ಕೇಳಿದ್ರು. ಸೊ ಈ ಒಂದು ಜನರೇಷನ್ಸ್ ನಡುವೆ ಇರತಕ್ಕಂಥ ಡಿಫರೆನ್ಸಸ್ ಗಳ ಮೇಲೆ ನಿಮಗೆ ಪ್ರಶ್ನೆಯನ್ನ ಕೇಳಿರ್ತಾರೆ. ಸೊ ಫಸ್ಟ್ ಜನರೇಷನ್ ಅಲ್ಲಿ ನಾವು ಎಡಿಬಲ್ ಪಾರ್ಟ್ ಅನ್ನ ತಗೊಳ್ತೇವೆ, ಅಂದ್ರೆ ತಿನ್ನಲು ಯೋಗ್ಯವಾಗಿರ್ತಕ್ಕಂಥ ಒಂದು ಆಹಾರದ ಮುಖಾಂತರ ನಾವು ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಅದರಿಂದ ದಿಸ್ ಇಸ್ ನಾಟ್ ಪ್ರಿಫರಬಲ್ ಮೆಥಡ್, ಬಟ್ ಆಸ್ ಆಫ್ ನೌ ವಿ ಆರ್ ಮೋರ್ ಟುವರ್ಡ್ಸ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಬಿಕಾಸ್ ಮೇಜ್ ಅನ್ನ ನಾವು ಮೋರ್ ದೆನ್ 50% ಯೂಸ್ ಮಾಡ್ತಾ ಇದ್ದೇವೆ. ಸೊ ಎರಡನೇ ಜನರೇಷನ್ ಅಥವಾ ಎರಡನೇ ಒಂದು ಪೀಳಿಗೆಯಲ್ಲಿ ನಾವು ಕ್ರಾಪ್ ರೆಸಿಡ್ಯೂ ಇದನ್ನ ನಾವು ಲಿಗ್ನೋಸೆಲ್ಯುಲೋಸಿಕ್ ಅಂತ ಕರಿತೇವೆ. ಸೊ ನಾವು ತಿನ್ನಲು ಯೋಗ್ಯವಲ್ಲದ ಕೃಷಿ ತ್ಯಾಜ್ಯದಿಂದ ಉತ್ಪತ್ತಿ ಮಾಡಲಾಗುತ್ತೆ. ಸೊ ಇದರಿಂದ ಡೆಫಿನೆಟ್ಲಿ ನಮ್ಗೆ ಸಪೋರ್ಟ್ ಆಗುತ್ತೆ. ಮತ್ತೆ ಇಲ್ಲಿ ಪ್ರಾಬ್ಲಮ್ ಆಗ್ತಕ್ಕಂಥದ್ದು ನಮ್ಮ ಭಾರತ ರಾಷ್ಟ್ರ ಕೃಷಿ ಪ್ರಧಾನ, ಅಂದ್ರೆ ಹೈನುಗಾರಿಕೆ ಅಂತಕ್ಕಂಥದ್ದು ಮೇಜರ್ ಒಂದು ರೈತರಿಗೆ ಒಂದು ಆದಾಯವನ್ನ ನೀಡ್ತಕ್ಕಂಥ ಒಂದು ವಲಯವಾಗಿರುತ್ತೆ. ಸೊ ಯಾವಾಗ ಇದನ್ನೆಲ್ಲ ನಾವು ಎಥನಾಲ್ಗೆ ಡೈವರ್ಟ್ ಮಾಡ್ತೇವೆ ಅವಾಗ ಲೈಫ್ ಸ್ಟಾಕ್ ನ ರೇರಿಂಗ್ ಮಾಡ್ತಕ್ಕಂಥದ್ದು ಕಷ್ಟವಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಚಾಲೆಂಜಸ್ ಅಗೇನ್. ಅಂಡ್ ಥರ್ಡ್ ಜನರೇಷನ್ ಅಥವಾ ಮೂರನೇ ತಲೆಮಾರಿಯಲ್ಲಿ ನಾವು ಆಲ್ಗಲ್ ಬಯೋಮಾಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ ಶೈವಲಗಳಿಂದ ನಾವು ಈ ಒಂದು ಪಾಚಿ ಅಂತ ನಾವೇನು ಹೇಳ್ತೇವೆ ಅದರಿಂದ ಕೂಡ ನಾವು ಬಯೋ ಎಥನಾಲ್ ಅನ್ನ ಅಥವಾ ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡಬಹುದಾಗಿರುತ್ತೆ. ಫೋರ್ತ್ ಜನರೇಷನ್ ಅಲ್ಲಿ ನಾವು GM ಅಂದ್ರೆ ಕುಲಾಂತರವಾಗಿರ್ತಕ್ಕಂಥ ಅಥವಾ ಜೆನೆಟಿಕಲಿ ಮಾಡಿಫೈ ಆಗಿರ್ತಕ್ಕಂಥ ಆಲ್ಗೆಯನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ 4 ತಲೆಮಾರುಗಳಲ್ಲಿ ನಾವು ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ತೇವೆ. ಸೊ ಈಗ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಎಲ್ಲದರ ಬಗ್ಗೆ ನಾನು ಹೇಳಿದ್ದೇನೆ. ಈಗ ಫಸ್ಟ್ ಜನರೇಷನ್ ಚಾಲೆಂಜಸ್ ಅನ್ನ ನಾನು ಹೇಳ್ತೇನೆ. ಅಂದ್ರೆ ಈಗ ಮೊದಲನೇ ತಲೆಮಾರಿನ ಸವಾಲುಗಳೇನು ಅಂತ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಫುಡ್ ವರ್ಸಸ್ ಫ್ಯೂಯಲ್ ಡಿಬೇಟ್. ನಮಗೆ ಆಹಾರ ಮುಖ್ಯನಾ ಇಂಧನ ಮುಖ್ಯನಾ ಇವೆರಡು ಡಿಬೇಟ್ ಸ್ಟಾರ್ಟ್ ಆಗುತ್ತೆ ಬಿಕಾಸ್ ಫುಡ್ ಸೆಕ್ಯೂರಿಟಿ ಗೇನ್ಸ್ ಆಲ್ವೇಸ್ ದ ಪ್ರಿಯಾರಿಟಿ. ಓಕೆ, ನೆಕ್ಸ್ಟ್ ವಾಟರ್ ಇಂಟೆನ್ಸಿವ್ ಕ್ರಾಪ್ಸ್ ಅಂದ್ರೆ ನೀರನ್ನ ಹೆಚ್ಚು ಬಳಕೆ ಮಾಡ್ತಕ್ಕಂಥ ಕ್ರಾಪ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ನೀರಿನ ಎಕ್ಸ್ಪ್ಲಾಯ್ಟೇಷನ್ ಅಥವಾ ಶೋಷಣೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅಂಡ್ ಸೀಸನಲ್ ಅವೈಲಬಿಲಿಟಿ ಅಂದ್ರೆ ಈ ರೀತಿಯ ಒಂದು ರಾ ಮೆಟೀರಿಯಲ್ ಅಂತಕ್ಕಂಥದ್ದು ವರ್ಷದ ಎಲ್ಲಾ ಕಾಲದಲ್ಲೂ ಸಿಗೋದಿಲ್ಲ, ಕೆಲವೊಂದು ಋತುಮಾನಗಳಲ್ಲಿ ಮಾತ್ರ ನಮಗೆ ಲಭ್ಯ ಇರುತ್ತೆ. ಸೊ ಇನ್ನು ಸೆಕೆಂಡ್ ಜನರೇಷನ್ಗೆ ಬಂದಾಗ ನಾವು ನಾನ್ ಎಡಿಬಲ್ ಪಾರ್ಟ್ ಅನ್ನ ತಗೊಳ್ತೇವೆ, ಅಂದ್ರೆ ತಿನ್ನಲು ಯೋಗ್ಯವಲ್ಲದ ಪ್ಲಾಂಟ್ ಪಾರ್ಟ್ಸ್ ಗಳನ್ನ ತಗೊಳ್ತೇವೆ. ಸೊ ರೈಸ್ ಸ್ಟ್ರಾ ಅಂದ್ರೆ ಭತ್ತದ ಹುಲ್ಲು, ವೀಟ್ ಸ್ಟ್ರಾ, ಬ್ಯಾಗಸ್ ಅಂದ್ರೆ ಇದು ಕೂಡ ಕಬ್ಬಿನ ಒಂದು ತ್ಯಾಜ್ಯವಾಗಿರುತ್ತೆ. ಕಾಟನ್ ಸ್ಟಾಕ್ ಮತ್ತೆ ಬ್ಯಾಂಬೂ ಬಿದಿರಿನ ಒಂದು ವೇಸ್ಟ್ ಪ್ರಾಡಕ್ಟ್ಸ್ ಏನಿರುತ್ತೆ ಅದರ ಮುಖಾಂತರ ಉತ್ಪತ್ತಿ ಮಾಡಲಾಗುತ್ತೆ. ಸೊ ಪ್ರೋಸೆಸ್ ಹೆಂಗ್ ಮಾಡ್ತಾರೆ ಅಂದ್ರೆ ಇದನ್ನ ಪ್ರೀ ಟ್ರೀಟ್ಮೆಂಟ್ ಮಾಡ್ತಾರೆ, ಎನ್ಸೈಮ್ಯಾಟಿಕ್ ಹೈಡ್ರೋಲಿಸಿಸ್ ಮಾಡ್ತಾರೆ, ಅಂದ್ರೆ ಕಿಣ್ವಗಳ ಮುಖಾಂತರ ಅದನ್ನ ವಿಭಜನೆ ಮಾಡ್ತಾರೆ. ಅದಾದ್ಮೇಲೆ ಫರ್ಮೆಂಟೇಷನ್ ಅಥವಾ ಉದುಗುವಿಕೆ ಪ್ರಕ್ರಿಯೆಯನ್ನ ಮಾಡಲಾಗುತ್ತೆ. ಸೊ ಈ ಟೆಕ್ನಿಕಲ್ ಹೈಲೈಟ್ಸ್ ಏನು ಅಂದ್ರೆ ಅವಾಯ್ಡ್ಸ್ ಫುಡ್ ಕ್ರಾಪ್ ಡೈವರ್ಷನ್, ಅಂದ್ರೆ ಆಹಾರ ಬೆಳೆಗಳನ್ನ ನಾವು ಬಳಕೆ ಮಾಡದೇ ಇರೋದ್ರಿಂದ ಸೊ ಹ್ಯೂಮನ್ ಫುಡ್ ಸೆಕ್ಯೂರಿಟಿ ಅಂತಕ್ಕಂಥದ್ದು ಇಲ್ಲಿಂದ ಎನ್ಶೋರ್ ಆಗುತ್ತೆ. ಸೊ ಇನ್ನು ರೆಡ್ಯೂಸಸ್ ಸ್ಟಬಲ್ ಬರ್ನಿಂಗ್, ಇದರಿಂದ ಆಗ್ತಕ್ಕಂಥ ಇನ್ನೊಂದು ಬೆನಿಫಿಟ್ ಏನು ಅಂದ್ರೆ ರೈತರು ತಮ್ಮ ಕೃಷಿ ತ್ಯಾಜ್ಯವನ್ನ ಸುಡೋದನ್ನ ಕಡಿಮೆ ಮಾಡ್ತಾರೆ. ಸೊ ಯಾವಾಗ ಅದನ್ನ ಸುಡೋದನ್ನ ಕಡಿಮೆ ಮಾಡ್ತಾರೆ ವಾಯು ಮಾಲಿನ್ಯ ಕಡಿಮೆ ಆಗುತ್ತೆ. ಅಂಡ್ ಅದನ್ನ ಬೇರೆಯವರಿಗೆ ಮಾರಾಟ ಮಾಡಿದ್ರೆ ಸುಡುವ ಬದಲು ಅವರು ಆದಾಯವನ್ನ ಕೂಡ ಗಳಿಸಬಹುದಾಗಿರುತ್ತೆ. ಇನ್ನು ಚಾಲೆಂಜಸ್ ಏನು ಇದರಲ್ಲಿ ಅಂತ ನಾವು ನೋಡೋದಾದ್ರೆ ಸೊ ಕ್ಯಾಪಿಟಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಅಂದ್ರೆ ಬಂಡವಾಳ ಜಾಸ್ತಿ ಆಗುತ್ತೆ. ಕಾಂಪ್ಲೆಕ್ಸ್ ಟೆಕ್ನಾಲಜಿ ಅಂದ್ರೆ ಇದಕ್ಕೆ ನಮಗೆ ಸಂಕೀರ್ಣವಾಗಿರ್ತಕ್ಕಂಥ ತಂತ್ರಜ್ಞಾನ ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ನೆಕ್ಸ್ಟ್ ಈಸ್ ಥರ್ಡ್ ಜನರೇಷನ್ ಅನ್ನ ನಾವು ಡಿಸ್ಕಸ್ ಮಾಡೋಣ. ಸೊ ಥರ್ಡ್ ಜನರೇಷನ್ ಅಲ್ಲಿ ಅಂದ್ರೆ ಇಲ್ಲಿ ಸೆಕೆಂಡ್ ಜನರೇಷನ್ಗೆ ಇನ್ನೊಂದು ಅಡಿಷನಲ್ ಪಾಯಿಂಟ್ ಏನು ಅಂದ್ರೆ ಲಿಮಿಟೆಡ್ ಕಮರ್ಷಿಯಲ್ ಸ್ಕೇಲಬಿಲಿಟಿ, ಓನ್ಲಿ 6 ಕಮರ್ಷಿಯಲ್ ಪ್ಲಾಂಟ್ಸ್ ಅಪ್ರೂವ್ಡ್ ಅಂಡರ್ PM ಜೀವನ್ ಯೋಜನೆ. PM ಜೀವನ್ ಯೋಜನೆ ಬಗ್ಗೆ ನಾನು ಬಹಳ ಹಿಂದೆ ಕೂಡ ಡಿಸ್ಕಸ್ ಮಾಡಿದ್ದೇನೆ. ಜೈವಿಕ ಇಂಧನ್ ವಾತಾವರಣ ಅನುಕೂಲ ಅಂತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆಯಲ್ಲಿ ಎರಡನೇ ತಲೆಮಾರಿನಿಂದ ಈ ಒಂದು ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೇವಲ 6 ವಾಣಿಜ್ಯ ಸ್ಥಾವರಗಳಿಗೆ ಮಾತ್ರ ಇದುವರೆಗೂ ಅನುಮೋದನೆಯನ್ನು ನೀಡಲಾಗಿರುತ್ತೆ. ಸೊ ಅದರಿಂದ ವಾಲ್ಯೂಮ್ ಆಫ್ ಪ್ರೊಡಕ್ಷನ್ ಅಂತಕ್ಕಂಥದ್ದು ಈಗ ಇದರ ಮುಖಾಂತರ ಹೆಚ್ಚಾಗ್ತಾ ಇಲ್ಲ. ಸೊ ಇನ್ನು ಥರ್ಡ್ ಜನರೇಷನ್ಗೆ ಬಂದಾಗ ಆಲ್ಗಲ್ ಬಯೋಮಾಸ್ ಮತ್ತೆ ಇಂಡಸ್ಟ್ರಿಯಲ್ ಗ್ಯಾಸಸ್ ಅನ್ನ ನಾವು ಬಳಕೆ ಮಾಡ್ತೇವೆ, ಅಂದ್ರೆ ಶೈವಲ ಜೀವರಾಶಿ ಮತ್ತೆ ಕೈಗಾರಿಕಾ ಅನಿಲಗಳಿಂದ ಇದನ್ನ ಉತ್ಪತ್ತಿ ಮಾಡಬಹುದಾಗಿರುತ್ತೆ. ಸೊ ಇದರ ಸೋರ್ಸಸ್ ಯಾವ ಮೂಲಗಳಿಂದ ನಾವು ನೋಡಬಹುದು ಅಂದ್ರೆ ಮ್ಯಾಕ್ರೋ ಆಲ್ಗೆ, ಅದಾದ್ಮೇಲೆ ಈ ಸಿ ವೀಡ್ ಅಂತ ಕರಿತೇವೆ, ಸಮುದ್ರ ಕಳೆ ಅಂತ ಕೂಡ ಕರಿತೇವೆ, ಅದನ್ನ ನಾವು ಯೂಸ್ ಮಾಡಬಹುದು. ಮೈಕ್ರೋ ಆಲ್ಗೆ, ರಿಫೈನರಿ ಆಫ್ ಗ್ಯಾಸಸ್, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹೈಡ್ರೋಜನ್ ಅನ್ನ ಬಳಸಿ ಕೂಡ ನಾವು ಮೂರನೇ ತಲೆಮಾರಿನ ಎಥನಾಲ್ ಅನ್ನ ನಾವು ಪ್ರಿಪೇರ್ ಮಾಡಬಹುದಾಗಿರುತ್ತೆ. ಸೊ ಅದರ ಪ್ರೋಸೆಸ್ ಹೇಗಿರುತ್ತೆ ಅಂದ್ರೆ ಆಲ್ಗೆ ಆದ್ರೆ ಪ್ರೀ ಟ್ರೀಟ್ಮೆಂಟ್, ಸ್ಯಾಕ್ರಿಫಿಕೇಶನ್ ಮತ್ತೆ ಫರ್ಮೆಂಟೇಷನ್ ಅನ್ನ ಮಾಡಲಾಗುತ್ತೆ. ಸೊ ಗ್ಯಾಸಸ್ ಆದ್ರೆ ಗ್ಯಾಸ್ ಫರ್ಮೆಂಟೇಷನ್ ಮಾಡುವ ಮುಖಾಂತರ ಮೂರನೇ ತಲೆಮಾರಿನ ಎಥನಾಲ್ ಅನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ.
ಸೊ ಹಾಗಿದ್ರೆ ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಏನು ಅಂತ ನಾವು ನೋಡೋದಾದ್ರೆ, ನೋ ಲ್ಯಾಂಡ್ ಆರ್ ವಾಟರ್ ಕಾಂಪಿಟೇಷನ್ ವಿತ್ ಫುಡ್ ಕ್ರಾಪ್ಸ್. ಯಾವುದೇ ರೀತಿಯ ಆಹಾರ ಧಾನ್ಯಗಳೊಂದಿಗೆ ಭೂಮಿಯ ಬಳಕೆ ಆಗಿರ್ಬೋದು ಅಥವಾ ನೀರಿನ ಬಳಕೆ ಆಗಿರ್ಬೋದು, ಯಾವುದೇ ರೀತಿಯ ಸ್ಪರ್ಧೆ ಇಲ್ಲಿ ಏರ್ಪಡೋದಿಲ್ಲ. ಅಂಡ್ ಹೈ ಫೋಟೋಸಿಂಥೆಟಿಕ್ ಎಫಿಷಿಯನ್ಸಿ ಅಂದರೆ ಆಲ್ಗೆಯಲ್ಲಿ ಈ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಹೆಚ್ಚಾಗಿ ಇರುವ ಕಾರಣದಿಂದ ನಮಗೆ ಈಲ್ಡ್ ಅನ್ನ ಜಾಸ್ತಿ ನೀಡಲಾಗುತ್ತೆ. ಅಂಡ್ ಪೊಟೆನ್ಷಿಯಲ್ ಫಾರ್ ಕಾರ್ಬನ್ ಕ್ಯಾಪ್ಚರ್ ಫ್ರಮ್ ಇಂಡಸ್ಟ್ರಿಯಲ್ ಎಮಿಷನ್ ಅಂದರೆ ಇಂಡಸ್ಟ್ರಿಯಲ್ ಇಂದ ಬರ್ತಕ್ಕಂಥ ಇಂಗಾಲವನ್ನ ನಾವು ಸೆರೆದಿಟ್ಟುಕೊಳ್ಳುವುದರಿಂದ ನಮಗೆ ಗ್ಲೋಬಲ್ ವಾರ್ಮಿಂಗು ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಎಥನಾಲ್ ಅನ್ನು ಕೂಡ ನಾವು ಪ್ರೊಡ್ಯೂಸ್ ಮಾಡಬಹುದಾಗಿರ್ತಕ್ಕಂಥ ಅಡ್ವಾಂಟೇಜಸ್ ಇರುತ್ತೆ. ಇನ್ನು ಚಾಲೆಂಜಸ್ ಏನು ಅಂತ ನಾವು ನೋಡೋದಾದ್ರೆ, ಇದು ಕೂಡ ಕಾಸ್ಟ್ ಜಾಸ್ತಿ ಇರುತ್ತೆ. ಟೆಕ್ನಾಲಜಿ ಇನ್ನೂ ಕೂಡ ನಾವು ಹೆಚ್ಚಾಗಿ ಅಥವಾ ಬೆಟರ್ ಟೆಕ್ನಾಲಜಿಯನ್ನು ನಾವು ಇನ್ನೂ ಡೆವಲಪ್ ಮಾಡಲಿಲ್ಲ. ಸೊ ಅದ್ರ ಜೊತೆಗೆ ಲಾರ್ಜ್ ಸ್ಕೇಲ್ ಕಲ್ಟಿವೇಶನ್ ಸಿಸ್ಟಮ್ ಬೇಕು. ಅಂದರೆ ಈ ಒಂದು ಆಲ್ಗೆಯನ್ನು ಬೆಳೆಸಲಿಕ್ಕೆ ದೊಡ್ಡ ಪ್ರಮಾಣದ ಒಂದು ಕಲ್ಟಿವೇಶನ್ ಸಿಸ್ಟಮ್ ಅನ್ನು ಕೂಡ ನಾವಿಲ್ಲಿ ಯೂಸ್ ಮಾಡಬೇಕಾಗಿರುತ್ತೆ. ಇನ್ನು ಫೋರ್ತ್ ಜನರೇಷನ್ಗೆ ಬರೋಣ. 4ನೇ ತಲೆಮಾರಿನಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಅಂದರೆ ಕುಲಾಂತರಿಯಾಗಿರ್ತಕ್ಕಂಥ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಥವಾ ಸೂಕ್ಷ್ಮ ಜೀವಿಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನ 4ನೇ ತಲೆಮಾರು ಅಂತ ಹೇಳ್ತೇವೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಬೆನಿಫಿಟ್ ಏನು ಅಂದರೆ, ಅದರ ಫೋಟೋಸಿಂಥೆಟಿಕ್ ಎಫಿಷಿಯನ್ಸಿಯನ್ನು ನಾವು ಜಾಸ್ತಿ ಮಾಡ್ಬೋದು. ಯಾಕಂದರೆ ನಾವು ಜೆನೆಟಿಕಲಿ ಮಾಡಿಫೈ ಮಾಡೋದ್ರಿಂದ ನಮಗೆ ಬೇಕಾಗಿರ್ತಕ್ಕಂಥ ಗುಣಗಳನ್ನು ಅದರಲ್ಲಿ ಇನ್ಸರ್ಟ್ ಮಾಡ್ಬೋದಾಗಿರುತ್ತೆ. ಅದರ ದ್ವಿತೀಯ ಸಂಶ್ಲೇಷಣೆ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದ್ರಿಂದ ಅದರ ಈಲ್ಡನ್ನು ನಾವು ಹೆಚ್ಚು ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ULPGM V3 ಕ್ಷಿಪಣಿ ಏನು? ದ ULPGM V3 ಮಿಸೈಲ್ ಈಸ್ ವಾಟ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಡ್ರೋನ್ನಿಂದ ಉಡಾವಣೆ ಮಾಡಬಹುದಾದ ನಿಖರತೆ ನಿರ್ದೇಶಿತ ಕ್ಷಿಪಣಿಯಾಗಿರುತ್ತೆ. ಅ ಡ್ರೋನ್ ಲಾಂಚರ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಅಂತ ಕರಿತೇವೆ. ಸೊ ನಾವು ಇಷ್ಟು ದಿನ ಈ ವಿಮಾನಗಳ ಮುಖಾಂತರ, ಯುದ್ಧ ವಿಮಾನಗಳ ಮುಖಾಂತರ ನಾವು ಮಿಸೈಲ್ಗಳನ್ನು ಲಾಂಚ್ ಮಾಡ್ತಾ ಇದ್ವಿ. ಈಗ ಡ್ರೋನ್ಗಳ ಮುಖಾಂತರ ಲಾಂಚ್ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಅನ್ನ ನಮ್ಮ ಭಾರತ ದೇಶದ DRDO ಈಗ ಪರೀಕ್ಷೆ ಮಾಡಿರುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ULPGM V3 ಅಂತ ಕರಿತೇವೆ. ಸೊ ULPGM ಅಂತಕ್ಕಂಥದ್ದು ಡ್ರೋನ್ ನ ಮುಖಾಂತರ ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಒಂದು ಮಿಸೈಲ್ ಸಿಸ್ಟಮ್ ಆಗಿರುತ್ತೆ. ಸೊ ಇದರ ಫುಲ್ ಫಾರ್ಮ್ ಏನು ಅಂದ್ರೆ UAV ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಲಾಂಚ್ಡ್ ಪ್ರಿಸಿಷನ್ ಗೈಡೆಡ್ ಮಿಸೈಲ್ ವರ್ಷನ್ 3 ಅಂತ ಕರಿತೇವೆ. ಸೊ ಇದು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಅಂದ್ರೆ ಡ್ರೋನ್ಗಳ ಮುಖಾಂತರ ಯಾರು ಮನುಷ್ಯರು ಅದ್ರ ಜೊತೆ ಹೋಗೋ ಅವಶ್ಯಕತೆ ಇಲ್ಲ, ಅನ್ಮ್ಯಾನ್ಡ್ ಆಗಿ ಕಳಿಸಿ ಆ ಒಂದು ಮಿಸೈಲ್ಸ್ ಗಳನ್ನ ನಾವು ಲಾಂಚ್ ಮಾಡಬಹುದಾಗಿರುತ್ತೆ. ಸೊ ಇದರ ವ್ಯಾಪ್ತಿ ಎಷ್ಟಿರುತ್ತೆ ಅಂದ್ರೆ 4 ಕಿಲೋಮೀಟರ್ ಅಂದ್ರೆ ಹಗಲಿನ ವೇಳೆಯಲ್ಲಿ 4 ಕಿಲೋಮೀಟರ್ಸ್ ಅದು ತಲುಪುತ್ತೆ. ನೈಟ್ ಟೈಮ್ ಅಲ್ಲಿ 2.5 ಕಿಲೋಮೀಟರ್ ವರೆಗೂ ಆ ಮಿಸೈಲ್ಸ್ ಗಳನ್ನ ನಾವು ಟಾರ್ಗೆಟ್ ಮಾಡಬಹುದಾಗಿರುತ್ತೆ. ಸೊ ಇದರಲ್ಲಿ ಈ ಇನ್ಫ್ರಾರೆಡ್ ಇಮೇಜಿಂಗ್ ಅನ್ನ ಯೂಸ್ ಮಾಡೋದ್ರ ಮುಖಾಂತರ ಅದರ ನಿಖರತೆ ಅಂದ್ರೆ ಎಲ್ಲದನ್ನ ನಾವು ಟಾರ್ಗೆಟ್ ಮಾಡಬೇಕು ಅನ್ನೋದನ್ನ ಈ ಒಂದು ಇನ್ಫ್ರಾರೆಡ್ ಇಮೇಜಿಂಗ್ ಅನ್ನ ಬಳಸಿಕೊಂಡು ಸೊ ಈ ಒಂದು ಟೆಕ್ನಾಲಜಿಯನ್ನ ನಾವು ಬಳಕೆ ಮಾಡ್ತೇವೆ. ಹಾಗಿದ್ರೆ ಇದರಲ್ಲಿ ನಾವು ಯಾವ ರೀತಿಯ ವಾರ್ ಹೆಡ್ಸ್ ಗಳನ್ನ ಅಥವಾ ಸಿಡಿತಲೆಗಳನ್ನ ನಾವು ಬಳಕೆ ಮಾಡಬಹುದು ಅಂದ್ರೆ ಆಂಟಿ ಆರ್ಮರ್ ಪೆನೆಟ್ರೇಟೆಡ್ ರೋಲ್ಡ್ ಹೋಮೋಜಿನಸ್ ಆರ್ಮರ್ ಅಂದ್ರೆ ಸುತ್ತಿಕೊಂಡಿರ್ತಕ್ಕಂಥ ಏಕರೂಪದ ರಕ್ಷಣಾ ಕವಚ ಏನಿರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರ್ತಕ್ಕಂಥ ರಕ್ಷಣಾ ಕವಚ ಏನಿರುತ್ತೆ. ಸೊ ಆ ಕವಚವನ್ನ ಭೇದಿಸ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಅಂಡ್ ಐಡಿಯಲ್ ಫಾರ್ ಬಂಕರ್ಸ್ ಅಂದ್ರೆ ಬಂಕರ್ಗಳನ್ನ ಡೆಸ್ಟ್ರಾಯ್ ಮಾಡಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಇದರ ಫೀಚರ್ಸ್ ಅನ್ನ ನಾವು ನೋಡೋದಾದ್ರೆ ಫೈರ್ ಅಂಡ್ ಫರ್ಗೆಟ್ ಅಂತ ಕರಿತೀವಿ. ಅಂದ್ರೆ ನೀವು ಜಸ್ಟ್ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಅದನ್ನ ಲಾಂಚ್ ಮಾಡಿ ಮರ್ತೋಗಿ ಅದರ ಅರ್ಥ ಏನು ಅಂದ್ರೆ ಸೊ ಅದು ನಿಖರವಾಗಿ ಹಿಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರತಕ್ಕಂಥ ಒಂದು ವ್ಯವಸ್ಥೆ ಇದಾಗಿರುತ್ತೆ. ಸೊ ಅದಾದ್ಮೇಲೆ ಸೊ ಇದರ ಇನ್ನೂ ಸ್ವಲ್ಪ ವಿಸ್ತೃತವಾಗಿರ್ತಕ್ಕಂಥ ಮಾಹಿತಿ ಏನು ಅಂದರೆ ಸೊ ನೆಕ್ಸ್ಟ್ ಈಸ್ ಇದನ್ನ ಫೈರ್ ಅಂಡ್ ಫರ್ಗೆಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು DRDO, ಬಟ್ ಇವರಿಗೆ ಸಪೋರ್ಟ್ ಮಾಡಿರ್ತಕ್ಕಂಥವ್ರು ನ್ಯೂ ಸ್ಪೇಸ್ ರಿಸರ್ಚ್ ಟೆಕ್ನಾಲಜಿ UAV ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡಿರ್ತಾರೆ. ಅದಾನಿ ಡಿಫೆನ್ಸ್, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಮತ್ತೆ 30 MSMEಗಳು ಮತ್ತು ಸ್ಟಾರ್ಟ್ಅಪ್ಗಳು ಸೊ ಇದನ್ನ ಡೆವಲಪ್ ಮಾಡಲಿಕ್ಕೆ ಬೆಂಬಲವನ್ನ ನೀಡಲಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 923. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ ಕ್ವೆಶ್ಚನ್ ನಂಬರ್ 1. ಇಲ್ಲಿ ಉಪರಾಷ್ಟ್ರಗಳ ಹುದ್ದೆಗೆ ಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಯಾವುದು ಅಂತ ಪ್ರಶ್ನೆ ಕೇಳಿದ್ದೇವೆ. ಸೊ ಇದಾದ್ಮೇಲೆ ಯಾರ್ಲಾಂಗ್ ಸಾಂಗ್ಪೋ ನದಿ ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ? ವೆರಿ ವೆರಿ ಈಸಿ ಕ್ವೆಶನ್. ಸೊ 2 ಪ್ರಶ್ನೆಗಳಿಗೆ ನೀವು ಕಮೆಂಟ್ಸ್ ಅಲ್ಲಿ ಉತ್ತರ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ ದಿ ಅಪ್ಡೇಟ್ಸ್ ಆಫ್ ದ ಡೇ. ಮತ್ತೊಮ್ಮೆ ನೆಕ್ಸ್ಟ್ ಅಪ್ಡೇಟ್ಸ್ ನೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.